ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಮ್ಮ ಚಾನಲ್ನ ಮಗದೊಂದು ಸ್ಪೆಷಲ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಕತ್ಲೆ ಆಯಿತು, ಒಂದು ತಣ್ಣನೆಯ ತಂಗಾಳಿ, ಕಣ್ಣಿಗೆ ಹಾಯ್ ಎನಿಸುವಂಥ ಲೈಟ್ಸ್ಗಳು, ಅದ್ರ ಮುಂದೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಈ ಕಾನ್ಸೆಪ್ಟ್ ನಿಮಗೆ ತಂದಾಗ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ನಂಗೆ ಭಾಳ ಖುಷಿ ಆಯಿತು. ಈಗ ಮಗದೊಬ್ಬ ದಿಗ್ಗಜರ ಜೊತೆ ಆ ಬೆಳ್ಳಿ ಪರದೆಯ ಬೆರಗಿನ ಕ್ಷಣಗಳನ್ನು ಮಾತಾಡೋಕೆ ಅಂತಲೇ ಈ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಸ್ವಾಗತ. ಯಾರವರು? ನನಗೆ ಅವ್ರ ಮೇಲೆ ತುಂಬ ಲವ್, ತುಂಬ ಇಷ್ಟ ಕೂಡ. ಯಾಕೆ ಹರೀಶ್ ನಾಗರಾಜು ಅಂದರೆ, ಒಂದು, ನಾನು ಹುಟ್ಟಿದ ವರ್ಷದಲ್ಲಿ ಅವರು ಅಧಿಕೃತವಾಗಿ ಅವರ ಮೊದಲನೇ ಸಿನಿಮಾಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯ ಗೌರವ, ಅದು ಭಾಳ ಖುಷಿ. ಅದು ಎರಡನೇದು, ನಾನು ಮೈಸೂರು ಭಾಗದವನು, ಇವ್ರು ನಮ್ಮ ಮೈಸೂರವರಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಇದೆ. ತುಂಬ ಜನ ಯೋಚನೆ ಮಾಡ್ತಿರ್ಬೋದು, ನಾನು ಮೈಸೂರಿನವನು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದವರು ಮತ್ತು ಕನ್ನಡಿಗರು ಅವ್ರನ್ನ ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಪಡ್ತೀವಿ, ಹಲವಾರು ಕಾರಣಗಳಿಗೆ. ಅಫ್ಕೋರ್ಸ್ ಅವರು ಡೈರೆಕ್ಟರ್ ಆಗದೆ ಹೋಗಿದ್ದಿದ್ರೆ ಅವರು ಸೈನ್ಸ್ ಓದಿದ್ರು, ಲಾ ಓದಿದ್ರು, ಗೊತ್ತಿಲ್ಲ ಏನೇನೆಲ್ಲ ಅಚೀವ್ ಮಾಡ್ತಿದ್ರು ಅಂತ. ಆದರೆ ಮಗದೊಂದು ಕಡೆ ಅವರ ಸಾಧನೆ ಹಿಂಗಾಗಬೇಕು ಅಂತಿತ್ತು. 5 ದಶಕದ ಬೆಳ್ಳಿ ಪರದೆಯಲ್ಲಿ ಅವರು ಕೆಲಸ ಮಾಡಿದ ರೀತಿ, ರಂಗಭೂಮಿಯಲ್ಲಿ ಅವರು ಕೆಲಸ ಮಾಡಿದ ರೀತಿ, 36 ಸಿನಿಮಾಗಳು, 36ರಲ್ಲಿ 23 ಸಿನಿಮಾಗೆ ರಾಜ್ಯ ಪ್ರಶಸ್ತಿ, 11 ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ. ಕ್ಯಾನ್ ಯು ಇಮ್ಯಾಜಿನ್? ಅಬ್ಬಾ, ಎಂಥ ಒಬ್ಬ ಅದ್ಭುತವಾದಂಥ ನಿರ್ದೇಶಕ, ಒಬ್ಬ ಟೆಕ್ನಿಷಿಯನ್ ನಮ್ಮ ಜೊತೆ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ, ಸಾಮಾನ್ಯವಾಗಿ ಯಾರಾದರೂ ಇಷ್ಟು ಪಳಗಿದ್ದಾರೆ ಅಂತ ನೋಡಬೇಕಾದ್ರೆ ಅವರ ಗುರುಗಳನ್ನು ನೋಡ್ತೀವಿ ನಾವು ಯಾವಾಗಲೂ ಕೂಡ. BV ಕಾರಂತರ ಗರಡಿಯಲ್ಲಿ ಪಳಗದವರು, ಅವರ ಜೊತೆ ನೇಪಥ್ಯದಲ್ಲಿ ಕೆಲಸ ಮಾಡಿದವರು, ಕಾರ್ನಾಡರ ಸಿನಿಮಾಗಳಿಗೆ ಕೆಲಸ ಮಾಡಿದವರು, ತೆರೆಯ ಮುಂದೆನೂ ಕಾಣಿಸ್ಕೊಂಡ್ರು, ಆದರೆ ತೆರೆಯ ಹಿಂದೆ ಅವ್ರಿಗಿರುವಂಥ ಶಕ್ತಿಯನ್ನು ಅವರ ಕೆಲಸದ ಮೂಲಕ ತೋರಿಸಿದ್ರು. ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ ಅದರ್ ದೆನ್ ಶ್ರೀ ಡಾಕ್ಟರ್ TS ನಾಗಾಭರಣ. ತುಂಬ ಜಾಸ್ತಿ ಹೇಳ್ತಾ ಇದೆಯಾ ನನ್ನ ಬಗ್ಗೆ? ಸರ್, ಕಡಿಮೆ ಹೇಳ್ಬಿಟ್ಟಿದ್ದೀನಿ ನಾನು, ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹಂಗೆ ನೋಡೋಕೆ ಹೋದರೆ ಇಡೀ ದಿನ ಒಂದು ಶೋನೇ ಮಾಡ್ಬೋದು ನಾನು. ಆ್ಯಕ್ಚುಲಿ ಹಂಗೆ ಬರೀ ನಿಮ್ಮ ಪರಿಚಯದ ಶೋ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೆಯುವಂಥ ಒಂಥರ ಗುರುಸ್ಥಾನದಲ್ಲಿರೋರು, ಏನಾದ್ರು ತಪ್ಪು ಮಾಡಿದ್ರು ನೇರವಾಗಿ ಹೇಳೋಕೆ ತಾಕತ್ತಿರೋರು, ನೇರ ಶೂಟ್ ಮಾಡೋರು. ಬಟ್ ನಾನು ಭಾಳ ಹೃದಯ ತುಂಬಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಬಿಕಾಸ್ ಅವರು ಒಪ್ಪಿ ಬಂದಿರೋದೇ ನನ್ನ ಸೌಭಾಗ್ಯ ಅಂತ. ಸರ್, ಥ್ಯಾಂಕ್ ಯು ಫಾರ್ ದಟ್. ನಿಜವಾಗಿ ನನಗೆ ಇದೊಂದು ನನ್ನ ಕರ್ತವ್ಯ ಅಂತ ಅನಿಸುತ್ತೆ. ಕಾರಣ ಯಾಕೆ ಗೊತ್ತಾ? ಪ್ಲೀಸ್ ಸರ್. ನಮ್ಮಲ್ಲಿ ಮಾಧ್ಯಮಗಳ ಬಳಕೆ ಮತ್ತು ಮಾಧ್ಯಮಗಳ ಒಂದು ರೀತಿಯ ದುರುದ್ದೇಶಪೂರ್ವಿತವಾದಂತಹ ಬಳಕೆಗಳನ್ನು ನಾವು ಕಂಡುಬಿಟ್ಟಿದ್ದೀವಿ. ಹಾಂ ಸರ್. ಅದು ಎಲ್ಲಿ, ಹೇಗೆ, ಯಾವ ಅರ್ಥದಲ್ಲಿ ಅದು ತನ್ನನ್ನು ತಾನು ಸ್ಥಾಪಿಸ್ಕೊಳ್ತಾ ಇದೆಯೋ, ಇವತ್ತು ಪ್ರತಿಯೊಬ್ಬರ ಮನೆ ಮತ್ತು ಮನ ಇವುಗಳಲ್ಲಿ ಈ ಚಿತ್ರಿಕೆಗಳು ಮನೆ ಮಾಡಿಬಿಟ್ಟಿವೆ. ಅದೆಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಅಂದರೆ, ಹಾಂ ಸರ್, ಅದು ಏನು ಹೇಳುತ್ತೋ ಅದೇ ಸತ್ಯ ಅನ್ನುವಷ್ಟರ ಮಟ್ಟಿಗೆ ಅವರು ಅದನ್ನು ಒಪ್ಕೋತಾರೆ. ಸತ್ಯ ಬೇರೆಯೇ ಇರ್ಬೋದು, ಆದರೆ ಅದೇ ಸತ್ಯ ಆಗಿಬಿಡುತ್ತೆ. ಇಂತಹ ಬೇರೆ ರೀತಿಯಲ್ಲಿ ಉಪಯೋಗವಾಗ್ತಿರುವ ಈ ಮಾಧ್ಯಮವನ್ನು ಸರಿದಾರಿಯಲ್ಲಿ ಅಥವಾ ಸದುಪಯೋಗಪಡಿಸುವಲ್ಲಿ ಒಂದು ಕೆಲವರಾದರೂ ಮನಸ್ಸು ಮಾಡ್ತಾ ಇದ್ದಾರಾ ಅಂತಂದಾಗ ಅಷ್ಟೇ ಜನ ಕಣ್ಣಿಗೆ ಬೀಳ್ತಾರೆ, ಕೆಲವೇ ಜನ. ಆ ರೀತಿ ಇದು ಆ ಲೆಕ್ಕದಲ್ಲಿ ಒಂದು ಮಾಧ್ಯಮದ ಸದ್ಬಳಕೆಯತ್ತ ಮತ್ತು ಉದ್ದೇಶಪೂರ್ವಕವಾಗಿ ಒಂದು ಆಶಯವನ್ನು ಇಟ್ಕೊಂಡು ಹೋಗುವಂತಹ ಕೆಲಸ. ಆದ್ದರಿಂದ ಇದು ನನ್ನ ಕರ್ತವ್ಯ ಅಂತ ನಾನು ಅಂದ್ಕೋತೇನೆ. ಸರ್, ಹಂಬಲ್. ನಿಮ್ಮ ಮಾತುಗಳಿಗೆ ನಮ್ಮ ಪ್ರಣಾಮಗಳು. ಅದಂತೂ ನಿಜ. ಈ ಬೆಳ್ಳಿ ಪರದೆಗೂ ನಮ್ಮ ಶೋ ಹೆಸರು ಬೆಳ್ಳಿ ಬೆರಗುಗೂ, ಈ ಬೆಳ್ಳಿ ಅಕ್ಷರಕ್ಕೂ ಪದಕ್ಕೂ ನಿಮಗೂ ಅವಿನಾಭಾವ ಸಂಬಂಧ. ಎಷ್ಟು ಬೆಳ್ಳಿ ಸರ್ ನಿಮ್ಮ ಬದುಕಲ್ಲಿ? ಹೇಳಿ ಸರ್ ನಮಗೆ ಪ್ಲೀಸ್. ಭಾಳ ಇದೆ. ಹೇಳಿ ಸರ್, ಎಷ್ಟು ಬೆಳ್ಳಿ ಇದೆ ನಿಮ್ಮ ಬದುಕಲ್ಲಿ? ನನ್ನ ಶ್ರೀಮತಿ ನಾಗಿಣೀಭರಣ ನನ್ನ ಬೆಳ್ಳಿ. ಜೊತೆಗೆ ನನ್ನದೇ ಆದಂಥ ಒಂದು ರಂಗಭೂಮಿ ಮತ್ತು ಸಿನಿಮಾ, ಇದು ನನ್ನ ಬೆಳ್ಳಿ. ಅದರಲ್ಲಿ ಏನೇನೋ ಬಂದಿರ್ಬೋದು. ನೀವು ಅವಾರ್ಡ್ಗೆ ಹೇಳ್ತಾ ಇದ್ದೀರಿ ಅಂತ ಗೊತ್ತು ನನಗೆ. ಅವಾರ್ಡ್ ಬರುತ್ತೆ, ಅದೊಂದು ರೀತಿಯ ಒಂದಷ್ಟು ಲೆಕ್ಕ ಹಾಕೋದಕ್ಕೆ ಅದಕ್ಕೋಸ್ಕರ ಬಂದಂಗಲ್ಲ. ನನ್ನ ಮೂಲ ಆಶಯ ಇದ್ದದ್ದು ರಂಗಭೂಮಿಯಲ್ಲಾಗಲಿ ಸಿನಿಮಾದಲ್ಲಾಗಲಿ ಬಹುಮುಖ್ಯವಾಗಿ ಕನ್ನಡದ ಅಸ್ಮಿತೆಯ ಜೊತೆಯಲ್ಲಿ, ಅಥವಾ ನನ್ನದು ನನ್ನ ಸುತ್ತ ಇರುವಂತಹ ನಮ್ಮತನ ಒಂದು ಇದೆಯಲ್ಲ, ಅದರ ಜೊತೆಯಲ್ಲಿ ನಾವು ಏನೇನು ಹೇಳಬೇಕು ಅಂತ. ಭಾಳಷ್ಟು ಜನಕ್ಕೆ ಕಾಪಿ ಮಾಡೋದು ಗೊತ್ತಿರುತ್ತೆ.
ಓಕೆ. ಅಲ್ವಾ? ಕ್ರಿಯೇಟ್ ಮಾಡೋದು ಕಷ್ಟ, ಸ್ವಂತಿಕೆ ಇರೋಲ್ಲ. ಈ ಕಾಪಿ ಮಾಡೋರಿಗೆ ಏನಪ್ಪ ಅಂದರೆ ಅದು ಚೆನ್ನಾಗಿದೆಯಾ ಅದು ಹಿಡ್ಕೊಂಬಿಡು, ಅದನ್ನು ಇದು ಚೆನ್ನಾಗಿದೆ ಇದನ್ನ ಹಿಡ್ಕೊಂಬಿಡು ಅಂತ ಇಡ್ತಾ ಇರುತ್ತೆ. ಕ್ರಿಯೇಟ್ ಮಾಡೋನಿಗೆ ಒಳಗಡೆ ಒಂದು ರೀತಿಯ ತಹತಹ ತುಮುಲ ಮತ್ತು ಯಾರೂ ಮಾಡಿಲ್ಲ ಅನ್ನುವಂತಹ ಯಾವುದಾದ್ರು ಒಂದು ಜಾಗ ಇದೆಯಾ, ಯಾರೂ ಇದನ್ನು ಮುಟ್ಟಿಲ್ಲ ಅನ್ನುವಂತಹ ಒಂದು ಜಾಗ ಇದೆಯಾ, ಹಪಹಪಿತನ, ಅದನ್ನು ಹೇಗಾದರೂ ಮಾಡಿ ನನ್ನದಾಗಿಸ್ಬೇಕು ಅನ್ನುವಂತಹ ಅಪಹಪಿತನ ಇರುತ್ತೆ. ಅದರಿಂದಾಗಿ ಪ್ರತಿ ಸಲ ಅವರು ಹುಡುಕಾಟದ ಹೆಜ್ಜೆ ಆಗ್ತಾ ಇರ್ತಾರೆ. ಕಾಪಿ ಮಾಡೋ ಹೆಜ್ಜೆ ಹಾಕೋಲ್ಲ, ಜೆರಾಕ್ಸ್ ಮಾಡೋಲ್ಲ. ಈ ಹುಡುಕಾಟ ಮಾಡೋವಾಗ ಸಾಕಷ್ಟು ಸಲ ಬೀಳ್ಬೋದು. ಬಿದ್ದವನು ಮತ್ತೆ ಎದ್ದೇಳಿ ಹೇಳ್ತಾನಲ್ಲ, ನಡೆಯುವವನು ಎಡೆಯೋದೇ ಏನು, ಕೂತಿರೋವನ ಎಡ್ತಾನೆ. ಹೌದು, ಕರೆಕ್ಟ್. ಸೊ ಹಾಗಾಗಿ ಆ ಹುಡುಕಾಟ ಏನಿದೆ ಅದು ನನಗೆ ಮೊದಲಿನಿಂದಲೂ ಇದ್ದಂತಹ ಒಂದು ಹಪಹಪಿತನ. ಏನಾದರೂ ಒಂದು ಹುಡುಕ್ತಾ ಇರೋದು, ಯಾರೂ ಮಾಡಿಲ್ವ ಹಾಗಾದ್ರೆ ಅದನ್ನು ಮಾಡಿ ತೋರಿಸ್ಬೇಕು ಅಂತ. ಅದಕ್ಕೆ ಪೂರಕವಾಗಿ ನನಗೆ ಒಂದು ಮಾಧ್ಯಮ ಸಿಕ್ಕಿರಲಿಲ್ಲ. ರೈಟಿಂಗ್ ಆದರೂ ಒಂದು ಸಿಕ್ಕಿರಬೇಕಾಯ್ತು, ನನಗೆ ಆ ಥರದ್ದೇನೋ ಒಂದು ಸಿಗಬೇಕಾಗಿತ್ತು. ಆದರೆ ನನಗೆ ಸಿಕ್ಕ ಮಾಧ್ಯಮ ರಂಗಭೂಮಿ. ಹಾಗಾಗಿ ಅಲ್ಲಿ ಹುಡುಕಾಟ ಚೆನ್ನಾಗಾಯಿತು, ಭಾಳ ಚೆನ್ನಾಗಾಯಿತು ಹುಡುಕಾಟ. ಯಾಕೆಂದರೆ ದೊಡ್ಡ ದೊಡ್ಡ ಗುರುಗಳು ಸಿಕ್ಬಿಟ್ರು. ಅವ್ರ ಜೊತೆ ಇಂಟರ್ನ್ಯಾಷನಲ್ ಲೆವೆಲ್ನ ಗುರುಗಳು, ಎಲ್ಲ ಎಕ್ಸ್ಪರ್ಟ್ಸ್, ಜೀನಿಯಸ್ ಥಿಯೇಟ್ರ್ನಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅನುಭವ. ವಿ ಕಾರಂತರು ಅಂದ ತಕ್ಷಣ ಅದೊಂದು ದೊಡ್ಡ ಆಲದ ಮರ ಅಲ್ಲ ಸರ್ ಅದು. ಅಯ್ಯೋ, ಜೊತೆಗೆ ಅವ್ರ ಜೊತೆಲಿ ಎಂತೆಂಥವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಹೌದು, ಪೀಟರ್ ಬ್ರೂಕ್. ನನಗೆ ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದು ಇವತ್ತಿಗೂ ಕಣ್ಣು ಮುಚ್ಚಿದ್ರೆ ಅದು ಎದುರುಗಡೆ ಬರುತ್ತೆ. 50 ವರ್ಷದ ಹಿಂದಿನ ಮಾತು. ಹೌದು, ಲಿಟ್ರಲಿ ನಮಗೆ ಅದು ಆಶ್ಚರ್ಯ. ಪೀಟರ್ ಬ್ರೂಕ್ ಜೊತೆ ನಾವು ವರ್ಕ್ ಮಾಡ್ತಿದ್ದೀವ, ಈಸ್ ಕಂಡಕ್ಟಿಂಗ್ ಎ ವರ್ಕ್ಶಾಪ್, ನಾವು ಅದರಲ್ಲಿ ಇದ್ದೀವ ಅಂತ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಕಾರ್ನಾಡರು, ಲಂಕೇಶ್, ಕಂಬಾಲ್, ಪ್ರತಿಯೊಬ್ಬರೂ ಕೂಡ ಅವರದೇ ಆದಂಥ ಅದ್ಭುತವಾದ ವ್ಯಕ್ತಿತ್ವಗಳು. ಅವರಿಗೆ ಅಸಿಸ್ಟ್ ಅಲ್ಲ, ಕಾಫಿ ತಂದು ಕೊಟ್ಟರು ಏನೋ ಒಂದು ಕಲಿಕೆ ಆಗೋದು ನಮಗೆ. ಮಾಡ್ತಿದ್ರಿ ಸರ್? ಎಲ್ಲ ಮಾಡ್ತಾಯಿದ್ದೆ ನಾನು. ಇಂಥದೇ ಕೆಲಸ ಅಂತ ಯಾವತ್ತಿಗೂ ಐ ಆಲ್ವೇಸ್ ರೆಸ್ಪೆಕ್ಟ್ ದ ವರ್ಕ್. ಓಕೆ. ಅದು ಇಂಥದೇ ಕೆಲಸ ಅಂತ ಯಾವತ್ತೂ ಅಂದ್ಕೊಳ್ತಾ ಇರಲ್ಲ. ಅದು ಈಗಲೂ ಇದೆ ಅಂದ್ಕೊಂಡಿದ್ದೀನಿ. ಹೌದು, ಯಾವಾಗಲೂ ಇರುತ್ತೆ. ನಾನು ಯಾರಿಗೋ ಹೇಳ್ತಿರ್ತೇನೆ, ಅವ್ರೇನಾದ್ರು ಮಾಡಿಲ್ಲ ಅನ್ನೋದು ಕಂಡ್ರೆ ಅದರ ನೆಕ್ಸ್ಟ್ ನಾನು ಮಾಡಿಬಿಟ್ಟಿರ್ತೀನಿ ಅಂತ ಅರ್ಥ. ರೆಡಿ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ರಂಗಭೂಮಿ ಹೇಳ್ಕೊಟ್ಟಿದ್ದೇ ಅದು. ಎಲ್ಲವನ್ನು ಮಾಡುವ ಕೆಲಸ, ಎಲ್ಲ ಕೌಶಲ್ಯಗಳನ್ನು ಕಲಿಯುವ ಕೆಲಸ ಅಲ್ಲಿ ಜಾಗ ಇದೆ, ಬೇರೆ ಕಡೆ ಇಲ್ಲ. ನಾನು ಈ ಬೆಳ್ಳಿ ಪದ ಬಂದಾಗ ನಿಮ್ಮ ಪ್ರಾಜೆಕ್ಟ್ಗಳ ಲಿಸ್ಟನ್ನು ನೆನಪಿಸ್ಕೋತಾ ಇದ್ದೆ ಸರ್. ಇದರದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಬೆಳ್ಳಿ ಬೆಳಗು, ಬೆಳ್ಳಿ ಮಂಡಲ, ಬೆಳ್ಳಿ ಸಾಕ್ಷಿ, ಬೆಳ್ಳಿ ಭಂಡಾರ, ಬೆಳ್ಳಿ ಭಂಡಾರ, ಪ್ರತಿಯೊಂದು ಬೆಳ್ಳಿಯ ಮುಖಾಂತರ ಪ್ರಾರಂಭ ಆಗಬೇಕು ಅಂತ ಒಂದು ದೊಡ್ಡ ಪಟ್ಟಿ ಮಾಡಿದ್ದೆ. ಸುಮಾರು ಒಂದು 25 ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡಿದ್ದೆ. ಅದನ್ನು ಸಣ್ಣ ಪುಸ್ತಕ ಕೂಡ ಮಾಡಿದ್ದೀನಿ. ಆ ಪುಸ್ತಕನ ಬಂದು ಎಲ್ಲ ನನ್ನ ನಂತರ ಬಂದಂಥ ಎಲ್ಲ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರ ಕೈಗೆ ನಾನೇ ಹೋಗಿ ಕೊಟ್ಟಿದ್ದೀನಿ. ಇವೆಲ್ಲ ಇದೆ, ದಯವಿಟ್ಟು ಮಾಡಿ ಇದನ್ನ ಅಂತ. ನಾನು ಪ್ರಾರಂಭಿಸಿದ ಹಲವು 10 ಪ್ರಾಜೆಕ್ಟ್ಗಳನ್ನು ಕೂಡ ಈಗ ನಿಲ್ಲಿಸಿದ್ದಾರೆ. ಅಯ್ಯಯ್ಯೋ, ಇದು ಪರಿಸ್ಥಿತಿ. ಒಂದನ್ನು ಬಿಟ್ಟು, ಯಾವುದು ಬಿಫೆಸ್, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದನ್ನು ಕೂಡ ಪ್ರಾರಂಭ ಮಾಡಿದ್ದು ನಾನೇ. ಸೊ ಅದೊಂದನ್ನು ಬಿಟ್ಟು ಉಳಿದಂತೆ ಬೆಳ್ಳಿ ಮಂಡಲ, ಪ್ರತಿಯೊಂದು ಜಿಲ್ಲೆಗೆ ಒಂದು ಸೊಸೈಟಿ, ಫಿಲ್ಮ್ ಸೊಸೈಟಿ, ಬೆಳ್ಳಿ ಸಾಕ್ಷಿ, ಪ್ರತಿಯೊಂದು ಕಾಲೇಜಿನಲ್ಲಿ ಒಂದು ಸಿನಿಮಾ ಕ್ಲಾಸ್ ರೂಮ್, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದದ್ದು. ಸುಮಾರು 3600 ಕಾಲೇಜುಗಳನ್ನು ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದೆ. ಅವರಷ್ಟು ಜನಕ್ಕೆ, ಅದರಲ್ಲಿ 1500 ಕಾಲೇಜುಗಳಿಗೆ ಪ್ರತಿ ತಿಂಗಳು ಒಂದು ಸಿನಿಮಾ ಕಳಿಸೋದು. ಅವ್ರ ಸಿನಿಮಾ ನೋಡಿದ ಮೇಲೆ ವಿದ್ಯಾರ್ಥಿಗಳಿಂದ ಅದರ ಬಗ್ಗೆ ಬರೆಸಬೇಕು, ಬರೆಸಿದ್ದನ್ನು ನಂಗೆ ಕಳಿಸ್ಬೇಕು, ಅದರಲ್ಲಿ ಯಾರು ಚೆನ್ನಾಗಿ ಬರೆದಿರ್ತಾರೋ ಅವರಿಗೆ ಇದು ಬಹುಮಾನ ಕೊಡೋದು ಇತ್ಯಾದಿಗಳೆಲ್ಲ ಮಾಡ್ಕೊಂಡು ಬಂದ್ವಿ. ಹಾಂ ಸರ್. ನಾನು ಬಂದ 1 ವರ್ಷದಲ್ಲಿ ಇವೆಲ್ಲ ಪ್ರಾರಂಭ ಆಯಿತು. ನನಗಿದ್ದದ್ದು 3 ವರ್ಷ. 2 ವರ್ಷ ಮುಗಿಯೋಷ್ಟರಲ್ಲಿ ಕೊನೆಗೆ ಯಾರಿಗೋ ಜಾಗ ಬೇಕು ಅಂತೇಳಿ ನನ್ನನ್ನು 3 ತಿಂಗಳು ಮುಂಚೆನೇ ವಾಪಸ್ ಕಳಿಸ್ಬಿಟ್ರು. ಹಾಗಾಗಿ ಅಲ್ಲಿ ಅರ್ಧಕ್ಕೆ ನಿಂತ ಕೆಲಸ ಈಗಲೂ ಅರ್ಧಕ್ಕೆ ನಿಂತಿದೆ. ಭಾಳ ಅದ್ಭುತವಾದ ಒಂದು ಕೆಲಸ ಅಂದ್ಕೊಂಡಿದ್ವಿ. ನಮ್ಮ ಸಿನಿಮಾಗಳು ಒಟ್ಟಾರೆಯಾಗಿ, ಕನ್ನಡ ಸಿನಿಮಾಗಳು ನಿಮ್ಗೆ ಎಲ್ಲಿ ಸಿಗುತ್ತೆ? ಎಲ್ಲಾದರೂ ಜಾಗ ಇದೆಯಾ? ಡಿಜಿಟಲ್ ಲೈಬ್ರರಿ. ನಾನು ಆಗಲೇ 3700 ಚಿತ್ರಗಳು ಲಿಸ್ಟಲ್ಲಿದ್ದು, ಅದರಲ್ಲಿ ಸುಮಾರು ಒಂದು 800 ಚಿತ್ರಗಳು ಸಿಕ್ಕಿದ್ವು ನನಗೆ. ಓನ್ಲಿ ಥಿಂಗ್ ಅವರಿಗೆ ನಿರ್ಮಾಪಕರಿಗೆ ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಒಂದು ಗೌರವಧನ ಅದನ್ನು ತೆಗೆದು ಇಟ್ಕೊಂಡು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ಅಂತ ಹೇಳಿ ಅದನ್ನು ಡಿಜಿಟೈಸ್ ಮಾಡಿ ಅದನ್ನೆಲ್ಲ ಒಂದು ಕಡೆ ಇಡಬೇಕು, ಡಿಜಿಟಲ್ ಲೈಬ್ರರಿ ಅಂತ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರದ, ಅಂದಿನ ಸರ್ಕಾರದ
BDAನಲ್ಲಿ ಇದ್ದ ಕಮಿಷನರ್ ಒಬ್ಬರು ಅದನ್ನು ಒಪ್ಪಿ 4 ಕೋಟಿ ಕೊಟ್ಟುಬಿಟ್ರು ಅವರು. ಓ, ನೀವು ಮಾಡಿ ದಯವಿಟ್ಟು ಎಂಥ ಒಳ್ಳೆ ಕೆಲಸ, ಅದ್ಭುತ ಕೆಲಸ ಸರ್ ಇದು. ಏನು ಮಾಡ್ಬೇಕಪ್ಪ ನೀವು ಅಂತಂದರೆ ದಯವಿಟ್ಟು ನಮ್ಮ ಹೆಸರು ಹಾಕ್ಬೇಕು, BDA ಬೆಂಗಳೂರು ಅಂತ ಹಾಕ್ಬೇಕಷ್ಟೇ. ಅಯ್ಯೋ ಅದಕ್ಕೇನು ಸರ್ BDA ದೊಡ್ಡದು ಹಾಕಾಕ್ಬಿಡ್ತೀವಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಚಿಕ್ಕದಾಗಿ ಬೇಕಾದ್ರೆ ಹಾಕ್ತೀವಿ, ಬಟ್ ಮಾಡ್ತೀವಿ ಕೊಡಿ ಅಂತ. ನಾನು ಹೋಗೋವರೆಗೂ ಆ ಪೇಪರ್ ವರ್ಕ್ ಅಷ್ಟೇ ನಡೀತು. ನಾನು ಹೋದ ಮೇಲೆ 2 ವರ್ಷಗಳಲ್ಲಿ ಆ ದುಡ್ಡು ವಾಪಸ್ ಹೋಯಿತು. ಅಯ್ಯಯ್ಯೋ. ಯಾಕೆ ಇದನ್ನು ಈ ಮಾತುಗಳನ್ನ ಹೇಳ್ತೇನೆ ಅಂದರೆ, ಸಿನಿಮಾ ಈಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು. ಸಿನಿಮಾ ಇನ್ ಎಜುಕೇಷನ್, ಎಜುಕೇಷನ್ ಇನ್ ಸಿನಿಮಾ, ಇದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ನೋಡುವ ಬಗೆ ಅಂತ ಏನಾದ್ರು ಇದೆಯಾ ಸರ್? ಇದೆ, ಅಪ್ರಿಸಿಯೇಷನ್ ಕೋರ್ಸ್ ಮಾಡಿಸ್ತಾ ಇದ್ವಲ್ಲ. ಓಕೆ. ಹೇಗೆ ನೋಡಬೇಕು ಒಂದು ಸಿನಿಮಾನ, ಹೇಗೆ ಓದಬೇಕು ಒಂದು ಸಿನಿಮಾನ ಅಂತ. ಸಿನಿಮಾ ಓದೋದು ಅಂದರೆ ಹೇಗೆ, ಪ್ಲೀಸ್, ದಟ್ ಈಸ್ ವಾಟ್. ಈಗ ನೀವು ನೋಡ್ತಿದ್ದಂಗೆ ನಿಮಗೆ ಫಸ್ಟ್ ಇಂಪ್ರೆಷನ್ ಏನೋ ಇರುತ್ತೆ, ಚೆನ್ನಾಗಿತ್ತು, ಆ್ಯಕ್ಟರ್ ಚೆನ್ನಾಗಿದ್ದ, ಇದು ಅಲ್ಟಿಮೇಟ್ಲಿ ಗೋಲ್ ಒಂದು ಸಿನಿಮಾ ಅಂದ ತಕ್ಷಣ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆಯಾ ನಮಗೆ ಅಂತ ನೋಡ್ತೀವಿ ನಾವು. ಅಲ್ಲ, ಇನ್ ಬಿಟ್ವೀನ್ ಲೇಯರ್ಗಳಿರುತ್ತವೆ, ಇನ್ ಬಿಟ್ವೀನ್ ವರ್ಡ್ಸ್ ಇರುತ್ತೆ, ಏನೇನೋ ಅದರದ್ದೇ ಆದಂಥ ಒಂದು ಹಲವಾರು ಇದಿರುತ್ತೆ. ಇದನ್ನು ಓದುವ ಕ್ರಿಯೆಯಾಗಿ ಪರಿವರ್ತಿಸಬೇಕು. ಅದಕ್ಕೊಂದು ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಆ ಥಿಯರಿ ಫಾರ್ಮ್ ಆಗುವಾಗ ಅವನು ಯಾವ ಐಡಿಯಾಲಜಿ ಜೊತೆಗೆ, ಯಾವ ಪೊಲಿಟಿಕಲ್ ಐಡಿಯಾಲಜಿನ ಅಥವಾ ಹ್ಯೂಮನ್ ಐಡಿಯಾಲಜಿನ ಅಥವಾ ಸೊಸೈಟಿಗೆ ಬೇಕಾದಂಥ ಒಂದು ಐಡಿಯಾಲಜಿನ ಅನ್ನೋದನ್ನು ನೋಡಬೇಕು. ಅವುಗಳ ಜೊತೆಯಲ್ಲಿ ಅದು ತನ್ನದೇ ಆದಂತಹ ಇನ್ನೊಂದು ವರ್ಷನನ್ನು ಹೇಳ್ತಾ ಇರುತ್ತೆ, ಇನ್ನೊಂದು ಇಂಟರ್ಪ್ರಿಟೇಷನ್ ಹೇಳ್ತಾ ಇರುತ್ತೆ. ಇದೇನದು ಇಂಟರ್ಪ್ರಿಟೇಷನ್ನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಫಿಲ್ಮ್ ಅಪ್ರಿಸಿಯೇಷನ್ ಈಸ್ ಅ ಡಿಫ್ರೆಂಟ್ ಕೋರ್ಸ್. ನಮ್ಮಲ್ಲಿ ಭಾಳ ಜನ, ಅದರಲ್ಲೂ ಸುಚಿತ್ರಾದಲ್ಲಿ ಇದ್ದಂಥ ಕಾಲದಲ್ಲಿ, ನಾನು ಸುಚಿತ್ರಾ ಸೊಸೈಟಿಯಿಂದ ಬಂದಂಥವು ನಾನು. ಹಾಗಾಗಿ ಆವತ್ತಿನ ಕಾಲದಿಂದ ಇವತ್ತಿನವರೆಗೆ ನನಗೆ ಅದೊಂದು ಹವ್ಯಾಸ ಅನ್ನೋದಕ್ಕಿಂತ, ಪ್ರವೃತ್ತಿ ಅನ್ನೋದಕ್ಕಿಂತ ಅದೊಂದು ವೃತ್ತಿ ಆಗಿಬಿಟ್ಟಿದೆ. ಸರ್, ಎರಡೂ ಸಿಂಕ್ ಆಗ್ತಿದೆಯಾ? ಅಂದರೆ ಸಿನಿಮಾ ಮಾಡೋರು ಮತ್ತು ಸಿನಿಮಾ ನೋಡೋರು, ಬೆಳ್ಳಿ ಪರದೆಯಲ್ಲಿ ಇರೋರು, ಬೆಳ್ಳಿ ಪರದೆಯನ್ನು ನೋಡುಗರು ಸಿಂಕ ಕೆಲಸ ಮಾಡಬೇಕಾ ಸರ್? ಇಲ್ಲ. ಓಕೆ. ಆದರೆ ಅವರನ್ನು ತನ್ನ ಅಪ್ರಿಸಿಯೇಷನ್ಗೆ ಬರುವ ಹಾಗೆ ಮಾಡುವಂತಹ ಒಂದು ಪ್ರೇಕ್ಷಕ ವೃಂದವನ್ನು ಈತ ಕಟ್ಕೋಬೇಕು. ಸೃಷ್ಟಿ ನಮ್ಮಲ್ಲಿ ಅದು ರಂಗಭೂಮಿಯಲ್ಲಿ ಆಗುತ್ತೆ. ಯಾವ ಥರ ಆಗುತ್ತೆ ಅಂದರೆ, ಬೆನಕ ನಾಟಕನ ಆಗ ನಾವು ಬರ್ತೀವಪ್ಪ ಅಂತಾರೆ. ಯಾಕದ್ಗೆ? ಹಾಗೇನೆ ನಾಗಾಭರಣನ ಸಿನಿಮಾನ ಆಗ ನಾವು ನೋಡ್ತೀವಪ್ಪ ಅದು ಯಾಕೆ? ಸೊ ತಮ್ಮದೇ ಆದಂಥ ಒಂದು ಪ್ರೇಕ್ಷಕ ವೃಂದವನ್ನು ಅದು ಬೆಳೆಸ್ತಾ ಹೋಗುತ್ತೆ. ನಮ್ಮಲ್ಲಿ ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಸಿನಿಮಾ ಈಸ್ ಎ ಇಂಡಿವಿಜುವಲ್ ಪರ್ಸ್ಪೆಕ್ಟಿವಲ್ಲಿ ಇರುವಂಥದ್ದು, ಆಯಾ ವ್ಯಕ್ತಿಯ ಜೊತೆಯಲ್ಲಿ ಇವತ್ತಾಗ್ತಿರೋದು ಅದು. ಎಲ್ಲಿಯವರೆಗೆ ಸಮಾಜದ ಜೊತೆಯಲ್ಲಿ ಸಿನಿಮಾ ಜೋಡಿಸ್ಕೊಂಡಿತ್ತೋ, ಒಂದು ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿಯನ್ನು ಅಲ್ಲಿ ಇಟ್ಕೊಂಡಿತ್ತದು. ಯಾಕೆಂದರೆ ಸಮಾಜದ ಜೊತೆಯಲ್ಲಿ ಎಲ್ಲರ ಜೊತೆ ನಾವು ಸಿನಿಮಾ ನೋಡ್ತಾ ಇದ್ವಿ ಆವಾಗ. ನಮ್ಮ ಮನೆಯವರ ಎಲ್ಲರೂ ಜೊತೆ, ನಮ್ಮ ಅಪ್ಪನ ಜೊತೆ, ನಮ್ಮ ಅಮ್ಮನ ಜೊತೆ, ನಮ್ಮ ಹೆಂಡತಿ ಜೊತೆ, ನನ್ನ ಮಗಳ ಜೊತೆ ಎಲ್ಲ ನೋಡ್ತಾ ಇದ್ದ ಕಾಲ ಇತ್ತಲ್ವಾ. ಆಗ ಸಾಮಾಜಿಕವಾದ ಜವಾಬ್ದಾರಿ ಇತ್ತು ಸಿನಿಮಾ ನೋಡೋರಿಗೆ ಮತ್ತು ಮಾಡೋರಿಗೆ ಇಬ್ಬರಿಗೂ. ಈಗ ವೈಯಕ್ತಿಕವಾಗಿ ಬಂದ್ಬಿಟ್ಟಿದೆ ಅದು, ವ್ಯಕ್ತಿಗತವಾಗಿ ತಾನೊಬ್ಬನೇ ನೋಡೋದು ಸಿನಿಮಾ. ಯಾರು ನೋಡ್ತಾ ಇದ್ರೆ ಆಫ್ ಮಾಡಿ ಇಟ್ಕೋಬೋದು ಬೇಕಾದ್ರೆ ಅವನು. ಸೊ ಈ ವ್ಯಕ್ತಿಗತವಾದ ಸಿನಿಮಾ ಬರ್ತಿದ್ದ ಹಾಗೇ ಸೆಲ್ಫ್ ಸೆಂಟರ್ಡ್ ಆಗೋಯ್ತು. ಕಾರಣ ಏನು ಮನಸ್ಥಿತಿಗೆ? ಒಂದು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದ ಹಾಗೆ ಅದು ಸಿನಿಮಾವನ್ನು, ಅದರ ಇದ್ದ ಸ್ಥಾನವನ್ನು ಡೆಮೊಕ್ರೇಟ್ ಮಾಡ್ತಾ, ಅದನ್ನು ಯಾರು ಬೇಕಾದರೂ ಅದನ್ನು ನೋಡ್ಬೋದು, ಯಾರು ಬೇಕಾದರೂ ಅದನ್ನು ಫೀಲ್ ಮಾಡ್ಬೋದು, ಯಾರು ಬೇಕಾದರೂ ಅದನ್ನು ಮಾಡಬಹುದು. ಇದರಿಂದಾಗಿ ಇವತ್ತು ನಾನು ಸಿನಿಮಾನ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳೋದು. ನೋ ಮ್ಯಾನ್ಸ್ ಲ್ಯಾಂಡ್? ಹೌದು, ನೋ ಮ್ಯಾನ್ಸ್ ಲ್ಯಾಂಡ್. ಎನಿಬಡಿ ಕ್ಯಾನ್ ಡು ಎನಿಥಿಂಗ್. ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲೇ ಜವಾಬ್ದಾರಿ ಇರಬೇಕಾಗಿರೋದು. ನಾನು ಫಸ್ಟ್ ಹೇಳಿದ್ನಲ್ಲ, ಸಿನಿಮಾ ಇನ್ ಎಜುಕೇಷನ್, ಎಜುಕೇಷನ್ ಇನ್ ಸಿನಿಮಾ. ಇವತ್ತಾಗೆ ಆಗ್ತಾ ಇರೋದು ಅದೇ. ಇವತ್ತು ನಿಮ್ಮ ಎಜುಕೇಷನ್ ಎಲ್ಲಿ ಯಾವುದ್ರ ಮುಖಾಂತರ ಆಗ್ತಾಯಿದೆ? ಸಿನಿಮಾ ಜೊತೆಗೆ ಆನ್ಲೈನ್ ಏನಿದು, ನಿಮ್ಮ ಲೆಕ್ಚರರು ಇರಲ್ಲ, ಪ್ರೊಫೆಸರು ಇರಲ್ಲ, ಯಾವನೂ ಇರಲ್ಲ. ನೀವೆಲ್ಲ ಕೂತ್ಕೊಂಡು ಗೂಗಲ್ ಅಮ್ಮನ ಜೊತೆ ನಿಮ್ಮ ಸಂವಾದ ಯಾಕೆ? ಗೂಗಲ್ ಅಮ್ಮ ಇಲ್ಲ. ನನಗೆ ತುಂಬ ಜನ ಈ ಸಕ್ಸಸ್ ಫಾರ್ಮುಲಾ ಹುಡುಕ್ತಾರಲ್ಲ ಸರ್, ನಮ್ಮ ಸಿನಿಮಾ ಯಶಸ್ಸಾಗಬೇಕು, ನಮ್ಮ ಸಿನಿಮಾ ನೋಡುಗರಿಗೆ ತಟ್ಟಬೇಕು ಅಂತಾರಲ್ಲ. ನೀವು ಬಹುಶಃ ತುಂಬ ಚೆನ್ನಾಗಿ ಹೇಳಿದ್ರಿ. ಹಿಂಗಿದ್ರೆ ಅಪ್ರೋಚ್ ಚೆನ್ನಾಗಿರುತ್ತೆ, ಜನಕ್ಕೆ ತಟ್ಟುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ತುಂಬ ಹೆಗ್ಗಳಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಹೀ ಈಸ್ ದ ಓನ್ಲಿ ಡೈರೆಕ್ಟರ್, ನನಗೆ ಗೊತ್ತಿರೋ ಹಾಗೆ, ಅವ್ರು ಬೇಕಾದ್ರೆ ಕರೆಕ್ಟ್ ಮಾಡ್ಬೋದು, ಹರೀಶಾ ನೀ ರಾಂಗ್ ಅಂತ, ಬಟ್ ನನಗೆ ಗೊತ್ತಿರೋ ಹಾಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಮೇನ್ ಸ್ಟ್ರೀಮಲ್ಲಿ ಮತ್ತು ಇಂಡಿಯನ್ ಪನೋರಮಾದಲ್ಲಿ ಒಂದು ದೊಡ್ಡ ವ್ಯಾಲ್ಯೂಯನ್ನು ಪಡೆದಿರುವಂತಹ 2 ಬಾರಿ ಆ ಸಕ್ಸಸ್ಫುಲ್ ಡೈರೆಕ್ಟರ್ ಯಾರಾದರೂ ಇದ್ದರೆ ಡಾಕ್ಟರ್ TS ನಾಗಾಭರಣ. ಯಾರಿಲ್ಲ.
ಇಷ್ಟೇ. ನಾವು ಯಾಕೆ ನಿಮ್ಮನ್ನು ಅಷ್ಟು ಗೌರವಿಸ್ತೀವಿ, ಇಚ್ಛೆ ಪಡ್ತೀವಿ, ಪ್ರೀತಿ ಪಡ್ತೀವಿ ಅಂದರೆ ಸರ್ ಯು ಡಿಸರ್ವ್ ಇಟ್ ಸರ್. ಸೊ ಹಾಗಾಗಿ ಒಂದಷ್ಟು ಯಂಗ್ಸ್ಟರ್ಸ್ಗಳಿಗೆ ಈ ಮೂಲಕ ಅದು ಗೊತ್ತಾಗಬೇಕು. ಯಾಕಂದ್ರೆ ತುಂಬ ಜನ ಈ ಫಾರ್ಮುಲಾ ಹುಡುಕೋದ್ರಲ್ಲೇ ಕಾಲ ಹೊಟ್ಟೋಗ್ಬಿಡುತ್ತೆ ಸರ್, ಅವ್ರಿಗೆ ಗೊತ್ತಾಗಲ್ಲ. ಸರ್ ಯಾರೂ ಕೂಡ ಬ್ಯಾಡ್ ಸಿನಿಮಾ ಮಾಡಬೇಕು ಅಂತ ಯಾರೂ ಅನ್ಕೊಳ್ಳೋದೇ ಇಲ್ಲ, ಖಂಡಿತ ಮಾಡೋದು ಅಲ್ವಾ? ಟ್ರೆಂಡಿಗೆ ತಕ್ಕಾಗ ಒಂದು ಸಿನಿಮಾ ಕೊಡಬೇಕು, ಚೆನ್ನಾಗಿರಬೇಕು, ಒಂದು ಮೆಸೇಜ್ ಹೋಗಬೇಕು ಅಂತಲೇ ಅಂತಾರೆ. ಆದ್ರೆ ಎಲ್ಲೋ ಎಡುತ್ತಾರೆ ಅಥವಾ ಏನೋ ಆಗೋಗುತ್ತೆ, ತಲುಪಲ್ಲ ಆ ಆಡಿಯನ್ಸ್ಗಳನ್ನು. ಬಟ್ ಆಡಿಯನ್ಸ್ ತಲುಪುವ ಬಗೆ ಹೇಗೆ, ಅದು ಒಳ್ಳೆ ಫಾರ್ಮುಲಾ ಸರ್ ಆ್ಯಕ್ಚುಲಿ. ಅದನ್ನು ಫಾರ್ಮುಲಾ ಅನ್ನೋದಕ್ಕಿಂತ ಅಗೇನ್ ನಾನು ಅದನ್ನು ಹೇಳ್ತೇನೆ, ಅದು ಸಿದ್ಧಸೂತ್ರ ಅಂತ ಇಲ್ಲ ಇಲ್ಲ, ಓಕೆ, ಸರ್ಚ್, ಓಕೆ, ಹುಡುಕಾಟ. ನಾನು ಅದನ್ನೇ ಮೊದಲಿಂದ ನಮ್ಮ ಹುಡುಕಾಟ ನಡೆದಿತ್ತು ಅಂತ ಯಾಕೆ ಹೇಳಿದೆ ಅಂದರೆ, ಪ್ರತಿ ಸಲ ನಾವು ಹುಡುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಏನು ಹೊಸದು ಮಾಡ್ತೀವಿ ಅಂತ. ಆ ಹುಡುಕಾಟದಲ್ಲಿದ್ದಾಗ ನೀವು ನನ್ನ 36 ಸಿನಿಮಾಗಳನ್ನು ನೋಡಿದ್ರೆ ಒಂದು ಸಿನಿಮಾ ಇದ್ದ ಹಾಗೆ ಇನ್ನೊಂದು ಸಿನಿಮಾ ಇಲ್ಲ. ಸತ್ಯ. ಮಾಡ್ಬೋದಾಯ್ತಲ್ಲ, ಜನ್ಮದ ಜೋಡಿ ಟ್ರಮಂಡಸ್ ಸಕ್ಸಸ್ 90s ಅಲ್ಲಿ ಬ್ಲಾಕ್ ಬಸ್ಟರ್ ಅಲ್ವಾ? ಹೌದೌದು. ಅದೇ ಈ ಥರ ಸಿನಿಮಾ ಒಂದು 4 ಮಾಡ್ಬಿಡ್ಬೋದಾಯ್ತಲ್ಲ. ಏನೋ ಇದು ಜೆರಾಕ್ಸ್ ಟಿಕ್ಕೆ ಹಳ್ಳಿಗಾಡು ಇತ್ತಲ್ಲ, ಲಿಥೋ ಹೌದು, ಹಂಗೆ ಮೊದಲೊಂದು ಕಾಲದಲ್ಲಿ ಇತ್ತು, ಲಿಥೋ ಕಳಿಸಿ ತಗೋತಾ ಇದ್ವಿ ಜೆರಾಕ್ಸ್, ಆ ಥರ. ಅದೇ ಥರ ಎಷ್ಟೋ ಜನ ಬಂದರು ಆವಾಗ, ಭಾಳ ಜನ ನಿರ್ಮಾಪಕರು, ಸಾರ್ ಒಂದು ಹಳ್ಳಿ ಕತೆ ಮಾಡೋಣ ಸರ್, ಹಳ್ಳಿ ಕತೆ ಹೇಳಿ ಸರ್ ಅಂತ. ಮಾಡಲ್ಲ ಅಂದೆ. ಯಾಕೆಂದರೆ ಒಂದು ಪ್ರಯೋಗ, ಆ ಪ್ರಯೋಗದ ಸಕ್ಸಸ್ಸನ್ನು ಕಂಡು ಕೂಡಲೇ ಅದೇ ಪ್ರಯೋಗವನ್ನೇ ಮತ್ತೆ ಮತ್ತೆ ಮಾಡೋದು ಇದೆಯಲ್ಲ, ಇವತ್ತು ಅದೇ ನಡೀತಾ ಇರೋದು. ಇವತ್ತು ಯಾಕೆ ಸೀಕ್ವೆಲ್ಗಳು ಬರ್ತಾ ಇದೆ, ಯಾಕೆ ಮಾಡಿದ್ದೇ ಮಾಡ್ತಾ ಇದ್ದಾರೆ? ನೀವು ಸಕ್ಸಸ್ಸನ್ನು ಕಂಡು ಕೂಡಲೇ ಅದೇ ಸಕ್ಸಸ್ ಅಂತ ಅನ್ಕೋತೀರಿ. ಅದು ಯಾವ ಕಾರಣಕ್ಕೆ ಸಕ್ಸಸ್ ಅಂತ ನಿಮಗೆ ಗೊತ್ತಾ? ಯಾರಿಗೂ ಗೊತ್ತಾಗಲ್ಲ. ಅದು ಇದೇ ಕಾರಣಕ್ಕೆ ಈ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಯಾರಾದರೂ ಒಬ್ರು ಹೇಳ್ಬಿಡ್ಲಿ, ಅದೇ ಥರ ಇನ್ನೊಂದು ಸಿನಿಮಾ ಅವ್ರು ಮಾಡಲಿ, ಅದೂ ಸಕ್ಸಸ್ ಆಗಲಿ, ನೋಡೇ ಬಿಡ್ತೀವಿ. ಇಲ್ಲ ಸರ್, ಯು ಆರ್ ರೈಟ್. ನಾನು ಯಾರು ಒಬ್ಬರು ಸಕ್ಸಸ್ಫುಲ್ ಡೈರೆಕ್ಟರ್ ಬಗ್ಗೆ ಹೇಳ್ತಾರೆ, ಸಾರ್ ಈಸ್ ಅ ವೆರಿ ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್ ಸರ್ ಅಂತ. ಹೌದಪ್ಪ, ಒಂದು 5 ಸಿನಿಮಾ ಆಗಲಿ ತಾಳಪ್ಪ ಅಂತ. 5 ಸಿನಿಮಾ ಒಂದಕ್ಕಿಂತ ಒಂದು ಭಿನ್ನವಾದಂಥ, ಒಂದಕ್ಕಿಂತ ಒಂದು ಬೇರೆ ಆದಂಥ ಒಂದು ಹೊಸ ಹುಡುಕಾಟವನ್ನು ಇಟ್ಕೊಂಡು ಹೋದಾಗ ಆತನೂ ಬೆಳೀತಾನೆ, ಇಂಡಸ್ಟ್ರಿನೂ ಬೆಳೆಯುತ್ತೆ, ಮತ್ತು ಇಡೀ ಟೀಮ್ ಬೆಳೆಯುತ್ತೆ. ಪಾಯಿಂಟ್, ಇದು ಸತ್ಯವಾದ ಮಾತು. ಇಲ್ಲದೇ ಇದ್ದರೆ ಮತ್ತೆ ಅದೇ ಮಾಡ್ತಾ ಇರ್ತೀರಿ, ಅದದೇ ಅದು ಓಡಿದ್ಯಾ? ಹಾಗಾದ್ರೆ ಅದೇ ಥರ. ಏನು ಪ್ಯಾನ್ ಇಂಡಿಯಾ, ಏನಪ್ಪ ಅದು ವರ್ಡು ಪ್ಯಾನ್ ಇಂಡಿಯಾ? ಭಾರತದ ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾ ಸಲ್ಲಬೇಕು. ಹಾಗಾದರೆ ನಮ್ಮದು ಯಾವುದು ಪ್ಯಾನ್ ಇಂಡಿಯಾ ಅಲ್ವಾ? ಹಾಗಾದರೆ ನನ್ನ ಜನ್ಮದ ಜೋಡಿ ಸಿನಿಮಾ ಚಿಕಾಗೋದ ಒಂದು ಯೂನಿವರ್ಸಿಟಿಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಅನ್ ಇಂಡಿಯನ್ ವಿಲೇಜ್ ಅಂತ ಒಂದು ಸಬ್ಜೆಕ್ಟ್ ಆಗುತ್ತೆ, ಒಂದು ಸಿನಿಮಾ ಚಿಕಾಗೋ ಯೂನಿವರ್ಸಿಟಿಗೆ. ಸೊ ಹಾಗಾಗಿ ಡೂ ಯು ಮೀನ್ ಟು ಸೇ ಅದು ಪ್ಯಾನ್ ಇಂಡಿಯಾ ಅಲ್ವಾ? ಇಟ್ ಈಸ್. ಇಡೀ ಇಂಡಿಯಾಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಅನ್ ಇಂಡಿಯನ್ ವಿಲೇಜ್. ಏನಂತೀರ ಅದಕ್ಕೆ? ಶಬಾಷ್ ಅಂತೀವಿ, ಖುಷಿ ಪಡ್ತೀವಿ. ಅದಕ್ಕೆ ನಾವು ವರ್ಡ್ಗಳ ಮೇಲೆ ಈ ಡಿಸ್ಕ್ಲೈಮರ್ಗಳು ಹಾಕತ್ತೀವಲ್ಲ, ಆ ಥರದ ಡಿಸ್ಕ್ಲೈಮರ್ಗಳಲ್ಲ. ಸಿನಿಮಾ ಕಂಟೆಂಟ್ ಇದೆಯಲ್ಲ, ಅದೇ ಇವತ್ತು ಭಾಳ ಜನ ಹೇಳ್ತಾರೆ ಕಂಟೆಂಟ್ ಸಾರ್ ಅಂತ. ಕಂಟೆಂಟ್ ಇಸ್ ದ ಕಿಂಗ್ ಸಾರ್ ಅಂತ. ಅವನಿಗೆ ಕಂಟೆಂಟ್ ಅಂದರೆ ಏನು ಅಂತ ಕೇಳಿ ಫಸ್ಟ್. ತಿರುಳು. ಏನದು ತಿರುಳು? ಮಾವಿನ ಹಣ್ಣು ಚೆನ್ನಾಗಿರುತ್ತೆ, ತಿರುಳು ಸತ್ವ ಇರ್ಬೇಕಲ್ಲ. ಮತ್ತೆ ಈಗೆಲ್ಲರೂ ಮಾವಿನ ಹಣ್ಣಿನ ಸಿಪ್ಪೆ ಹಾಗೆ ಎಲ್ಲ ಬಣ್ಣ, VFX ಎಲ್ಲವನ್ನ ಬಳಸಿ ಹೊರಗಡೆ ಸಿನಿಮಾ ಇಸ್ ಮೇಡ್ ವಿತ್ ಆಲ್. ಸರ್ ಮೇಕಿಂಗಲ್ಲಿ ನೋಡಿ ಸರ್ ನಮ್ಮದು ಅಂತ. ಮೇಕಿಂಗ್ ಯಾರಿಗೆ ಬೇಕು ಸರ್? ಕತೆ ಹೇಳೋಕ್ಕೆ ಹೋಗ್ಲಿವಲ್ಲ ನೀವು, ಕತೆ ಚೆನ್ನಾಗಿ ಹೇಳಬೇಕು. ಸೊ ದೊಡ್ಡ ಸಿನಿಮಾ ಯಾಕೆ ಸೋಲುತ್ತೆ, ಬಿಗ್ ಬಡ್ಜೆಟ್ ಸಿನಿಮಾ ಅಂದರೆ ಈ ಥರದ ಬೆಳವಣಿಗೆ ಆಗಿರುತ್ತೆ. ಎಲ್ಲರೂ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ ಮೇಕಿಂಗನ್ನು ದುಡ್ಡಿಗೆ ಹೊಂದಿಸ್ಕೋತಾ ಇದ್ದಾರೆ. ದುಡ್ಡಿದ್ದವನಿಗೆ ಮಾತ್ರ ಮೇಕಿಂಗ್ ಮಾಡೋಕ್ಕೆ ಸಾಧ್ಯ ಅನ್ನೋದ್ರಿಂದ ಮೇಕಿಂಗ್, ಅಯ್ಯೋ ನಾವು 100 crore ಸಿನಿಮಾ ಸಾರ್ ಇದು ಅಂತಾನೆ. ಹಾಗಾದರೆ ನಿನಗೆ ಸಿನಿಮಾ ಮಾಡೋಕ್ಕೆ ಬರೋಲ್ಲ ಅಂದಂಗಾಯ್ತು. 100 ಕೋಟಿಯ ಸಿನಿಮಾ ಮಾಡಬೇಕಾದ್ರೆ 100 ಕೋಟಿ ಯಾರಿಗೆ ಕೊಡ್ತಾ ಇದ್ದೀರಾ? ಮೇಕಿಂಗಿಗೆ ಅಂದರೆ ಏನರ್ಥ? ಯಾಕೆ ಅಷ್ಟೊಂದು ಕೊಡ್ತಾ ಇದ್ದೀರಾ? ಪಾರ್ವತಮ್ಮನವ್ರದ್ದು ಒಂದು ಭಾಳ ಸಿಂಪಲ್ ಲಾಜಿಕ್ ಇದೆ, ಭಾಳ ಅದ್ಭುತವಾದ ಲಾಜಿಕ್. ಅವರು ಇಡೀ ಕತೆ ಕೇಳಿದ ಕೂಡಲೇ ವಿಕ್ರಮ್ ಶ್ರೀನಿವಾಸ್ ಈ ತರಹದ ಭಾಳ ದೊಡ್ಡ ಪ್ರೊಡ್ಯೂಸರ್ಗಳು, ಅವರು ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋರು, ಅವ್ರನ್ನ ಕುಳಿಸ್ಬಿಟ್ಟು ಇದರ ಬಡ್ಜೆಟ್ ಎಷ್ಟು ಹಾಕತ್ತೆ ಹೇಳಪ್ಪ, ಆ್ಯಕ್ಯುರೇಟಾಗಿ ಲೆಕ್ಕ ಹಾಕೋರು. ಒಂದು ಸಲ ಬಡ್ಜೆಟ್ ಫಿಕ್ಸ್ ಆಗೋದು. ಈ ಬಡ್ಜೆಟ್ ಫಿಕ್ಸ್ ಆದ ಕೂಡಲೇ ಡೈರೆಕ್ಟರ್ ಕಳಿಸೋರು, ನೋಡಪ್ಪ ದಿಸ್ ಇಸ್ ದಿ ಬಡ್ಜೆಟ್, ಇದರ ಮೇಲೆ ಒಂದು 5 ಲಕ್ಷ ಎಕ್ಸ್ಟ್ರಾ ಇಟ್ಟಿರ್ತೀನಿ, ಅಷ್ಟರೊಳಗೆ ಸಿನಿಮಾ ಮುಗಿಸ್ಬೇಕು, ಅದರ ಮೇಲೆ 1 ಪೈಸಾ ಕೊಡಲ್ಲ, ಸಿನಿಮಾ ಕಂಪ್ಲೀಟ್ ಮಾಡಬೇಕು. ಸ್ಟ್ರಿಕ್ಟಾಗಿ ಹೇಳ್ತಿದ್ರು. ಯಾಕೆ ಅಂದರೆ ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನೆಲ್ಲ ಮಾಡ್ತೀರಿ? ಪರ್ಮಿಷನ್ ತೊಗೋತೀರಿ, ಪ್ಲ್ಯಾನ್ ಅಪ್ರೂವ್ ಆಗುತ್ತೆ, ಆ ಪ್ಲ್ಯಾನ್ ಪ್ರಕಾರ ನೀವು ಬೀಮ್ ಹಾಕ್ತೀರಾ, ಕರೆಕ್ಟ್, ಅಥವಾ ನೀವು ಸಂಬಂಧಪಟ್ಟ ಎಲ್ಲ ಇಂಜಿನಿಯರಿಂಗ್ ಇವುಗಳನ್ನು, ಕನ್ಸ್ಟ್ರಕ್ಷನ್ಗೆ ಬೇಕಾದಂತಹ ಎಲ್ಲ
ಇವುಗಳನ್ನ ಮೊದಲೇ ಸಿದ್ಧ ಮಾಡ್ಕೋತೀರಾ, ಯಾಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಲ್ವಾ. ಆವಾಗ ಗೊತ್ತಿರಲ್ವಾ ನಿಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಏನೇನು ಅಂತ. ನಮ್ಮ ಮನೆ ಕಟ್ಟೋದಾರು ಇಷ್ಟು ಅಂತ ನೀವು ಲೆಕ್ಕ ಹಾಕಲ್ವಾ, ಎಸ್ಟಿಮೇಟ್ ಮಾಡಲ್ವಾ. ಅದಾದ್ರೂ ಅಕಾರ್ಡಿಂಗ್ ಟು ಅದರ ಡಿಲೇ ಒನ್ ಇಯರ್ ಅಲ್ಲಿ ಅದು ಡಿಲೇ ಆದಾಗ ಚೂರು ಆ್ಯಡ್ ಆಗುತ್ತೆ ತಾನೇ ಮನೆ ಕಟ್ಟುವಾಗ. ಹೌದು. ಹಾಗಾದ್ರೆ ಇದನ್ನೇನು ಹೇಳ್ತೀರಿ ಸಿನಿಮಾನ? ಇಟ್ ಈಸ್ ಆಲ್ಸೋ ಎ ಕನ್ಸ್ಟ್ರಕ್ಷನ್. ಈ ಒಂದು ಕ್ರಿಯೇಟಿಂಗ್ ರಾತ್ರಿ ಯೋಚನೆ ಮಾಡ್ತಾನೆ ಅವನು, ಏಯ್ ಸೆಟ್ ಬೇಡ್ರಿ, ಚೆನ್ನಾಗಿಲ್ಲ ಈ ಸೆಟ್ಟು. ಯಾಕೆ ನಿನ್ನೆ ಹೋಗಿರಲಿಲ್ವಾ ಸೆಟ್ಗೆ, ಗೊತ್ತಿಲ್ವಾ ನಿಮಗೆ? ಆಮೇಲೆ 50 ಕ್ಯಾಮ್ರಾ ಒಟ್ಟಿಗೆ ಶೂಟ್ ಮಾಡ್ತಿರುತ್ತೆ. ನಮಗೆ ಕೊಡ್ತಾ ಇದ್ದಿದ್ದೆ ಒಂದು ಕ್ಯಾಮ್ರಾ. ಯಾವುದು ಸರ್ ನೀವು ಶೂಟ್ ಮಾಡ್ತಿದ್ದು? ಆಗಿನ್ನು ಹ್ಯಾರಿ ಇದೆ ಒಂದು ಬಿಟ್ಟರೆ ಇನ್ಯಾವ ಕ್ಯಾಮ್ರಾ ಅನ್ನೋದು ಬರ್ತಿರಲಿಲ್ಲ. ಎಷ್ಟು ಕೆಜಿ ತೂಕ ಸರ್ ಅದು? ಇಲ್ಲ, ಅದು ಮಿಶೆಲ್ ಅಂತ. ಮಿಶೆಲ್ ಈಸ್ ಎ ವೆರಿ ಹೆವಿ ಕ್ಯಾಮ್ರಾ, ಹ್ಯಾರಿ ಈಸ್ ಎ ಸ್ಮಾಲ್ ಕ್ಯಾಮ್ರಾ. ಅಷ್ಟ ಅಂತ ಹೇಳಲ್ಲ, ಒಂದು ಕ್ಯಾಮ್ರಾ ಅಂದರೆ ಯೂಶ್ವಲಿ ಒಂದೇ ಕ್ಯಾಮ್ರಾ. ನಾವು ಮಿಶೆಲ್ ಎಲ್ಲ ತರ್ತಾನೆ ಇರಲ್ಲ ಅನ್ಲೆಸ್ ದೇರ್ ಇಸ್ ಎ ಸ್ಪೆಷಲ್ ಎಫೆಕ್ಟ್. ಅಂದರೆ ಟುಡೇ ಇಟ್ ಹ್ಯಾಸ್ ಬಿಕಮ್ ಈಸಿ. ಕರೆಕ್ಟ್. ಎಲ್ಲರೂ ಫಿಂಗರ್ ಟಿಪ್ಪಲ್ಲಿದೆ, ನಾವು ಮಾಡ್ತೀವಿ ಅಂತ. ಅದರ ಯುಟಿಲೈಸೇಷನ್ ಆಗ್ತಾಯಿಲ್ಲ ಸರಿಯಾಗಿ. ಅದನ್ನು ಎಕ್ಸ್ಟ್ರಾ ಮಾಡ್ತಾ ಹೋಗಿ ಅನ್ನೆಸೆಸರಿ ದೇ ಶೂಟ್ ಮೆಟೀರಿಯಲ್ ಲೈಕ್ ಎನಿಥಿಂಗ್. ಯಾಕಂದರೆ ದುಡ್ಡಿಲ್ಲ ಕಾಸಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನೋಡೋಕ್ಕೆ ದುಡ್ಡಾಗುತ್ತಲ್ಲ. ಅಂದರೆ ರೀಲ್ ಸುತ್ತದಿರಲ್ಲ ಅಷ್ಟೊಂದು, ರೀಲ್ ವೇಸ್ಟ್ ಮಾಡ್ತಿಲ್ಲ. ಆದರೆ ನಿಮ್ಮ ಟೈಮ್, ಯು ಆರ್ ವೇಸ್ಟಿಂಗ್ ಟೈಮ್. ಯಾಕೆಂದ್ರೆ ಎಲ್ಲ ಎಡಿಟ್ ಮಾಡೋಕೆ ಹಾಕೊಂಡು ಬಂದು ಕೂತ್ಕೊಂಡು ಆ ಎಡಿಟರ್ ಪಾಪ ತಲೆ ಚಿಟ್ಟು ಹಿಡಿದೋಗಿರುತ್ತೆ. ಸರ್ ಯಾವ ಶಾರ್ಟ್ ಬಳಸ್ಬೇಕೋ ಗೊತ್ತಿಲ್ಲ ಸರ್ ಅಂತ ಅನ್ನೋ ಹಂಗಾಗುತ್ತೆ. ಅದರಿಂದ ಎಲ್ಲದೂ ಒಂದೊಂದು ಚೂಚೂರು ಹಾಕ್ಬಿಡಿ ಸರ್ ಅಂದ್ಬಿಟ್ಟು ಅವನ ಮಾತು ಸರಿಯಾಗಿ ಕೇಳೋದೇ ಇಲ್ಲ. ಅವನ ಮಾತು ಕೇಳೋಕ್ಕೆ ಮುಂಚೆನೇ ಅವನು 5-6 ಕಟ್ಗಳಾಗ್ಬಿಟ್ಟು ಅದು ಯಾವ ಮಾತು ಬರ್ತಾ ಇದೆ ಗೊತ್ತಾಗಲ್ಲ. ಮನಸ್ಸಿನ ಮೇಲೆ ಈ ವಿಪ್ಲವ ಇದೆಯಲ್ಲ, ನೀವು ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಆ ತೀರಿಯ ಮೇಲೆ ಸಿನಿಮಾ ಬಂದಿರೋದು. ಸೊ ಗ್ರಹಿಸುವಿಕೆಯಲ್ಲಿ ತುಂಬ ಚೆನ್ನಾಗಿ ಆ ಫೋಕಸ್ ಇರಬೇಕು. ಯಾವುದನ್ನು ನೋಡ್ತೀವೋ ಅದು 24 ಫ್ರೇಮ್ಸಲ್ಲಿ ನಮ್ಮ ಮೈಂಡಲ್ಲಿ ಇರುತ್ತೆ ಅನ್ನೋದರ ಇದ್ರ ಮೇಲೆ 24 ಫ್ರೇಮ್ಸೇ ಯಾಕಿಟ್ರು. ಸೊ ಇವೆಲ್ಲ ಟೆಕ್ನಿಕಲಿ ಪರ್ಫೆಕ್ಟ್ ಮಾಡಿದ್ರು ಸರ್. ನಾನಾಗಲೇ ನನ್ನ ಮೆಮೊರಿಯಲ್ಲಿ ಎಷ್ಟಿರಬೇಕು ಅನ್ನೋದನ್ನ ನೋಡಿಕೊಂಡೆ. ಇಲ್ಲ, ಓಪನಿಂಗ್ ಮಾಡಬೇಕು ಅನ್ನೋದು ಮಾತು ಹೇಳಿದೆ ಸರ್. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದಾರೆ ಅಂತ ನೋಡ್ಬೇಕಾದ್ರೆ ಯಾವ ಗುರು ಪರಂಪರೆಯಲ್ಲಿ ಬಂದ, ಯಾರ ಕೈ ಕೆಳಗೆ ಪಳಗದ ಅಂತ ನೋಡಬೇಕು ಅಂತ ನಾನು ಮಾತಾಡ್ಬೇಕಾದ್ರೆ ಬಿ.ವಿ. ಕಾರಂತರ ಸರ್ ತೆಗೆದೆ. ಅಂದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಅಥವಾ ಅದರ ಟೆಕ್ನಿಕ್ಗಳನ್ನು ತಿಳ್ಕೊಬೇಕಾದ್ರೆ ಒಂದಷ್ಟು ಕಸರತ್ತು ಮಾಡಬೇಕು, ಸೊ ದಟ್ ವಿಜುವಲೈಸೇಷನ್ ಬರುತ್ತೆ ಅಂತ. ಸೊ ಆ ಥರ ಪಳಗಬೇಕು ಪ್ರತಿಯೊಬ್ಬರು ಫಿಲ್ಮ್ ಮೇಕರ್ಸ್ಗಳು ಅಂತ. ಇಲ್ಲ, ಶಿಕ್ಷಣ ಆಗಿರಬೇಕು. ಯಾವ ಥರ? ಟ್ರೆಡಿಷನಲ್ ಶಿಕ್ಷಣ, ಒಂದು ಸಿನಿಮಾ ಬಗ್ಗೆನೇ ಒಂದು ಶಿಕ್ಷಣ ಆಗಿರಬೇಕು ಅವರಿಗೆ. ಯಾವುದೋ ಯೂನಿವರ್ಸಿಟಿನೋ ಯಾವುದೋ ಸ್ಕೂಲು, ಒಟ್ಟಿನಲ್ಲಿ ವಿಜುವಲ್ ಲಿಟ್ರಸಿ ಅಂತ ನಾನು ಏನು ಕರಿತೀನಿ ಈಗ. ಈ ವಿಜುವಲ್ ಲಿಟ್ರಸಿ ಬಹಳ ಮುಖ್ಯ. ಒಂಚೂರು ಹೋಲ್ಡ್ ಮಾಡಿ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಯಾರೋ ಒಬ್ಬ ಸಿನಿಮಾದಲ್ಲಿ ನಾನೊಬ್ಬ ನಿರ್ದೇಶಕ ಆಗಬೇಕು ಅಂತ ನಾನು ಅಂದ್ಕೊಂಡ್ರೆ, ಇಡೀ ಕರ್ನಾಟಕದ 31 ಜಿಲ್ಲೆಯೇ ಯಾವುದೋ ಭಾಗದವನು ಅಂದ್ಕೊಂಡ್ರೆ ಫಸ್ಟು ತಲೆಗೆ ಬರೋದು ಯಾರಾದರೂ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟಾಗಿ ಕೆಲಸ ಮಾಡಬೇಕು, ಒಂದಷ್ಟು ಕಲ್ತ್ಕೋಬೇಕು, ಆಮೇಲೆ ಸಿನಿಮಾ ಮಾಡಬೇಕು ಅಂತ ಇಷ್ಟೇ ತಲೆಯಲ್ಲಿ ಇರೋದು ಸರ್. ಪ್ಲೀಸ್ ಟೆಲ್ ಅಸ್, ಯಾರಾದರೂ ಒಬ್ಬರು ಈ ಥರ ಸಿನಿಮಾ ಮಾಡಬೇಕು ಅಂತ ಇಷ್ಟಪಡೋರಿಗೆ, ಕಲ್ತ್ಕೋಬೇಕು ಅನ್ನೋರು ಏನು ಮಾಡಬೇಕು? ಮೊದಲನೇದಾಗಿ ಆತನಿಗೆ ಇಮೇಜ್ಗಳ ಜೊತೆ ಆಟ ಆಡೋದು ಗೊತ್ತಾಗಬೇಕು. ಆ ಕನಸು ಕಾಣುವ ಕ್ರಿಯೆ ಇದೆಯಲ್ಲ, ಅವುಗಳು ಇಮೇಜ್ ಆಗಿ ಪರಿವರ್ತಿಸ್ಕೋಬೇಕು. ಅದನ್ನು ಮಾಡ್ಕೋಬೇಕಾದ್ರೆ ಇಂಥದೇ ಫಾರ್ಮ್ ಇದೆ ಅಂತಿಲ್ಲ. ನಮಗೆ ಅದು ಹೆಂಗಾಗ್ತಿತ್ತು ಅಂದರೆ, ನಮ್ಮ ತಾತ ಬಯಲಾಟ ಮಾಡೋರು. ಅಲ್ಲಿ ಯಳಂದೂರು ಏರಿಯಾ ಮತ್ತು ಚಾಮರಾಜನಗರದ ಏರಿಯಾದಲ್ಲಿ, ತಮ್ಮೂರು ಚಾಮರಾಜನಗರ ಮತ್ತೆ ಇನ್ನೇನು ನಮ್ಮೂರು, ಅಲ್ಲಿ ಅವರು ಮೊದಲೇ ಗಿರಿಗೌಡ ಅಂತ ಭಾಳ ಫೇಮಸ್ಸು. ಬಯಲಾಟದ ಮಾಯಿಗೌಡರ ಟ್ರೂಪಲ್ಲಿ ಇರೋರು ಅವರು. ನಮಗೆ ನಮ್ಮ ಬಾಲ್ಯದಲ್ಲಿ ನೆನಪೇನು ಅಂದರೆ, ಅವರು ಅಹಿರಾವಣ ಮಹಿರಾವಣ ಬರೋರು. ಅವ್ರ ಎಂಟ್ರಿ ಬರಬೇಕಾದ್ರೆ ನಾವು ಪರದೆ ಹಿಡ್ಕೋಬೇಕು. ನಮ್ಗೆ ಇನ್ನೇನು ಕೆಲಸ ಇಲ್ಲ, ಹುಡುಗರು 8 ವರ್ಷ 6 ವರ್ಷದ ಹುಡುಗರು, ನಾವು ಪರದೆ ಹಿಡ್ಕೊಂಡು ಬರಬೇಕು. ಅವನು ಆಮೇಲೆ ಪರದೆ ಸೆಳೆದು ಅಂತ ಕಿರ್ಚಿ ಎಲ್ಲ ಮುಂದೆ ಬರೋದೆಲ್ಲ ಇದೆ. ನಮಗೆ ಒಂದು ಮೊದಲನೇ ದಿವಸ ಅಷ್ಟೇ ಹೆದರಿಕೆ ಆಯಿತು. ಆಮೇಲೆ ಇವ್ರು ಕಿರ್ತಾರೆ, ಗೊತ್ತು ಈಗ ಕಿರ್ಚ್ಕೋತಾರೆ ಅಂದ್ಬಿಟ್ಟು ಹಿಂಗೆ ನಾವು ಹಿಡ್ಕೊತಿದ್ವಿ. ನಾವು ಪಾಪ ಮುಂದ್ಗಡೆ ಕೂತ್ಕೊತಿದ್ದವ್ರು ಭಯ ಪಡೋರು. ಅಂದರೆ ನಮಗೆ ಆಗಿನ ಬಾಲ್ಯದಲ್ಲಿಯೇ ರಂಗಭೂಮಿಯ ಥಿಯೇಟ್ರಿಕ್ಯಾಲಿಟಿಗಳು ಏನೇನಿದೆ ಅವುಗಳ ಪರಿಚಯ ಆಗ್ತಿತ್ತು. ಒಂದು ರಿದಮ್ ಸೆನ್ಸ್ ಇರ್ತಿತ್ತು. ಬಾಡಿಗೆ ಒಂದು ರಿದಮ್ ಸೆನ್ಸ್ ಇರುತ್ತೆ ಯಾವಾಗಲೂ. ಪ್ರತಿಯೊಬ್ಬನ ಬಾಡಿಗೂ ಒಂದು ಬಾಡಿಯ ರಿದಮ್ ಸೆನ್ಸ್ ಇದೆ. ಪ್ರತಿಯೊಬ್ಬನ ಹೀರಿಂಗಿಗೂ ಕೂಡ ಒಂದು ಮ್ಯೂಸಿಕ್ ಸೆನ್ಸ್ ಇರುತ್ತೆ. ಎಲ್ಲರ ಹತ್ರನೂ ಇರುತ್ತದು. ಆದರೆ ಅದನ್ನು ನರ್ಚರ್ ಮಾಡಿರೋಲ್ಲ ಅಷ್ಟೇ. ಸೊ ನಮ್ಮ ಅದೃಷ್ಟ ಏನು ಅಂದರೆ, ನಾವು ಅದನ್ನು ನರ್ಚರ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ಚಿತ್ರಿಕೆಯನ್ನು ನಾವು ಮಾಡ್ತೀವೋ ಆ ಚಿತ್ರಿಕೆಗಳು ಕಣ್ಣು ಮುಂದೆ ಬರೋ ಹಾಗಿರಬೇಕು. ಕನಸು ಕಾಣೋದು ಅಷ್ಟೇ ಅಲ್ಲ, ಅದನ್ನು ಹೇಗೆ ಪರಿವರ್ತಿಸಬೇಕು ಅನ್ನೋದು ಗೊತ್ತಿರಬೇಕು.
ಎಷ್ಟೋ ಜನ ಮರಳು ಮೇಲೆ ಬರೀತಾರೆ, ಹೌದು, ಎಷ್ಟೋ ಜನ ಪೇಪರ್ ಮೇಲೆ ಬರೀತಾರೆ, ಕರೆಕ್ಟ್. ಎಷ್ಟೋ ಜನ ಬ್ಯೂಟಿಫುಲ್ ಆಗಿ ರೋಡಲ್ಲಿ. ನಾನು ಫಸ್ಟ್ ವರ್ಮನ್ನ ಭೇಟಿ ಮಾಡಿದ್ದು BKS ವರ್ಮನ್ನ ಆನೆ ಗಾಂಧಿ ಬಜಾರ್ ರೋಡಲ್ಲಿ. ಅವ್ರು ನೆನೆಸ್ಕೋಬೇಕು ಸರ್ ನಿಜವಾಗ್ಲೂ. ಎಷ್ಟು ಚೆನ್ನಾಗಿ ಬರಿತಾ ಇದ್ದ ಅಂದರೆ ಹಿಂಗೆ ಕೂತ್ಬಿಟ್ಟಿದ್ದೆ ಹೋಗಿ ನೋಡ್ಕೊಂಡು. ಐ ವಾಸ್ ಸೋ ಫ್ಯಾಸಿನೇಟೆಡ್ ಅವ್ನು ಬರೆಯೋದು. ಆ್ಯಂಡ್ ಈ ವಾಸ್ ಮೈ ಆರ್ಟ್ ಡೈರೆಕ್ಟರ್ ಫಾರ್ ಬಂಗಾರದ ಜಿಂಕೆ, ಓ BKS. ಅಂದೊಂದೇ ಸಿನಿಮಾ ಮಾಡಿದ್ದು, ಬೇರೆ ಯಾವುದು ಮಾಡೋದೇನೋ ಗೊತ್ತಿಲ್ಲ, ಆಮೇಲೆ ಮಾಡಲಿಲ್ಲ ಪಾಪ ಅವರು. ಈ ವಾಸ್ ಎ ಫ್ಯಾಂಟಾಸ್ಟಿಕ್ ಪೇಂಟರ್. ಥ್ರೆಡ್ ಅಲ್ಲಿ ಮಾಡೋದಾಗ್ಲಿ, ಪೇಂಟ್ ಅಲ್ಲಿ ಮಾಡೋದಾಗ್ಲಿ, ನೋಡಿ ಎಷ್ಟು ಹುಡುಕಾಟ. ಹೌದು, ನನಗೊಂದು ಫಾರ್ಮ್ ಗೊತ್ತಿದೆ ಅಂತ ಸುಮ್ಮನೆ ಕೂತ್ಕೋಬೋದಾಯ್ತು, ಕರೆಕ್ಟ್. ಬಟ್ ಹಲವು ಅದರ ಎಲ್ಲ ಸಾಧ್ಯತೆಗಳನ್ನು ಹುಡುಕ್ತಾ ಇದ್ದ ವರ್ಮ. ದಟ್ ಈಸ್ ಹೌ ವಿ ಹ್ಯಾವ್ ಟು ಬಿ ಅಂತ. ನಾವು ಪ್ರತಿಯೊಂದು ಸಾಧ್ಯತೆಯನ್ನು ಹುಡುಕ್ತಾ ಇರಬೇಕು ಅಂತ, ಹುಡುಕಾಟದಲ್ಲಿ ಇರಬೇಕು. ನೀವು ಹೇಳಿದ್ರಿ ಅವ್ರ್ಯಾರು ಏನು ವಾಟ್ ಎಕ್ಸಾಕ್ಟ್ಲಿ, ಒಂದು ಶಾಲೆನ ಒಂದು ಕಾಲೇಜಾ, ಇದು ಅದೆಲ್ಲಕ್ಕೂ ಮೀರಿದ್ದು ಇಂಟ್ಯೂಷನ್, ಸ್ವಂತಿಕೆ. ಆ ಇಂಟ್ಯೂಷನ್ ಹೆಂಗೆ ಬರುತ್ತೆ? ಏನು ಸುಮ್ಮನೆ ಬಂದ್ಬಿಡುತ್ತಾ? ನಿಮ್ಮ ಸಂಸ್ಕಾರದಲ್ಲಿರುತ್ತೆ, ನಿಮ್ಮ ಮನೆಯ ಸಂಸ್ಕಾರದಲ್ಲಿರುತ್ತೆ, ನಿಮ್ಮ ಊರಿನ ಸಂಸ್ಕಾರದಲ್ಲಿರುತ್ತೆ, ನಿಮ್ಮ ಸ್ನೇಹಿತರ ಸಂಸ್ಕಾರಗಳ ಜೊತೆಯಲ್ಲಿರುತ್ತೆ. ಅವೆಲ್ಲವನ್ನು ಇಟ್ಕೊಂಡು ನೀವು ನಿಮ್ಮದೇ ಆದಂಥ ಒಂದು ಭಾಷೆಯನ್ನು ಕಲಿತಾ ಹೋಗ್ತೀರಿ, ವಿಜುವಲ್ ಭಾಷೆ. ಯಾರಿಗೋ ಇಂಪ್ರೆಸ್ ಆಗಬೇಕಾ? ಅದು ಯಾರು ಇನ್ಸ್ಪೈರ್ ಆಗಿ ತಗೋಬೇಕಾ? ಇನ್ಸ್ಪೈರ್ ಆಗಬೇಕು. ಇಂಪ್ರೆಸ್ ಭಾಳ ಕಮ್ಮಿ. ನಾವು ಇಂಪ್ರೆಸ್ ಮಾಡಬೇಕಷ್ಟೇ. ಆಮೇಲೆ ನಿಜವಾಗ್ಲೂ ಮಾಡೋದು ಆದರೆ ಇನ್ಸ್ಪೈರ್ ಆಗ್ತಾ ಇರ್ಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ನಮ್ಮ ಇನ್ಸ್ಪಿರೇಷನ್ಗಳೇ ಮೂಲ. ಯಾರು ಪ್ರಭಾವ ಬೀರಿದವ್ರು ಸರ್ ನಿಮಗೆ ವೈಯಕ್ತಿಕವಾಗಿ? ಅದ್ಭುತವಾಗಿ ನಂಗೆ ಇಷ್ಟೊಂದು ಒಳಿತು ಪ್ರಭಾವ ಅಂತ. ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ. ನಮ್ಮ ತಾತನಿಂದ ಹಿಡಿದು ಅಲ್ಲಿಂದ ಈ 3 ಜನ ತಾತಂದಿರು ನನಗೆ, 3 ಜನ ಆ ರೀತಿ ಭಾಳ ಇಂಪ್ರೆಕ್ಟ್ ಮಾಡಿದ್ದಾರೆ. ನಂತರ ಸಾಹಿತ್ಯ, ನನಗೇನು ಸಿಕ್ಕರೂ ಓದ್ತಾ ಇದ್ದೆ. ನನಗೆ ಓದೋ ಚಟ ಇದು ಎಲ್ಲರೂ ಬೆಳೆಸ್ಕೊಳ್ಳೇಬೇಕು. ಈಗ ಓದೋದೇ ಇಲ್ವಲ್ಲ, ಐಪ್ಯಾಡ್ ಹಿಡ್ಕೊಂಡು ಹಿಂಗೆ ಅಂತ ಇರ್ತಾರೆ, ಅದರಲ್ಲಿ ಓದೋಕೆ ಹೋಗ್ತಾರೆ. ಅದನ್ನು ಸ್ವಲ್ಪ ಕಣ್ಣಿದಾಗ್ತಿದ್ದಂಗೆ ಪಕ್ಕಕ್ಕೆ ಇಡ್ತಾರೆ. ಅದನ್ನು ಅವ್ರ ಮನೆಗೆ ಹೋದರೆ ಆಗೋ ಖುಷಿ ಇದೆಯಲ್ಲ ನನಗೆ, ಒಳಗೋದ ತಕ್ಷಣ ಎಲ್ಲಿ ನೋಡಿದ್ರು 360 ಡಿಗ್ರಿ ಬರೀ ಪುಸ್ತಕ. ಸೊ ಓದುವ ಹವ್ಯಾಸ ಇದೆಯಲ್ಲ, ಅದು ನಿಮ್ಮ ಒಳಗನ್ನು ತೆರೆಯುತ್ತೆ. ಕರೆಕ್ಟ್. ಅದು ಯಾವ ರೀತಿಯಲ್ಲಿ ಒಂದು ಏನೇನೋ ಹೇಳ್ತಾ ಇರುತ್ತೆ. ಅದು ಬೇರೆ 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 ಪಾತ್ರಗಳನ್ನು, ಬೇರೆ ಬೇರೆ ಸನ್ನಿವೇಶಗಳನ್ನು, ಬೇರೆ ಬೇರೆ ಸಂದರ್ಭಗಳನ್ನು ಅದು ನಮ್ಮ ಕಲ್ಪಿಸೋದಕ್ಕಿಂತ ಹೆಚ್ಚಾಗಿ ಅದು ತನ್ನ ಕಲ್ಪನೆಗೆ ಜಾಗ ಮಾಡ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಭಾಳಷ್ಟು ಜನ ಅದನ್ನು ಮಾಡಲ್ಲ. ಓಕೆ, ಅದು ಬಿಟ್ಬೋಣ, ಓದೋದಿಲ್ಲ, ಬೇಡಪ್ಪ. ಕಣ್ಣು ಕಿವಿ ಎರಡಾದ್ರೂ ತೆರೆದಿಟ್ಕೋಬೇಕಲ್ಲ. ಹೌದು, ತೆರೆಯಲ್ಲ ಸರ್, ಅದೇ ಇಂಪಾರ್ಟೆಂಟ್. ಎಲ್ಲೋ ನೋಡ್ತಾರೆ ಒಂದು KGF ಥರ ಮಾಡ್ಬೇಕು ಸಿನಿಮಾ. ಯಾಕೆ ನಿನ್ನ ಥರ ಫಿಲ್ಮ್ ಮಾಡಪ್ಪ, ನೀನು ನಿನ್ನ ಥರ ಯಾವುದೋ ಒಂದು ಫಿಲ್ಮ್ ಮಾಡು, ಅದನ್ನ ಯಾಕೆ ತಲೆಯಲ್ಲಿ ಇಟ್ಕೋತೀಯ? ಕಣ್ಣು ಅಲ್ಲಿ ಸ್ಟ್ರಕ್ ಆಗೋಯ್ತಲ್ಲ, ಕಿವಿ ಸ್ಟ್ರಕ್ ಆಗೋಯ್ತಲ್ಲ ಅಲ್ಲಿಗೆ. ಕಣ್ಣು ಮತ್ತು ಕಿವಿ ಎರಡು ತೆರ್ಕೊಂಡ್ರೆ ಆಗ ಅವನಿಗೆ ಇದಲ್ಲ, ನಾನು ಇದನ್ನು ಮಾಡಬಾರ್ದು, ಇನ್ನೊಂದೇನೋ ಮಾಡಬೇಕು, ನಾನು ಇದಕ್ಕಿಂತ ಹೆಚ್ಚಿಂದೇನೋ ಮಾಡಬೇಕು. ಯಾವುದದು ಇನ್ನೂ ಹೆಚ್ಚಿಂದು? ಅವನು ಚೆನ್ನಾಗಿ ಮಾಡಿದ್ದಾನೆ, ಹಾಗಾದ್ರೆ ಇನ್ನೊಂದೇನೋ ಮಾಡಬೇಕು ನಾನು. ಆವಾಗ ಅವನು ಹುಡುಕಾಟ ಶುರುವಾಗುತ್ತೆ. ಸೊ ಪೂರ್ವ ನಿರ್ಧಾರಿತ ಮನಸ್ಸಿನಿಂದ ಆಚೆ ಬರಬೇಕು. ಆ ಇನ್ಹಿಬಿಷನ್ಗಳೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಯಾರು ಬೈದರೂ ಬೈಸ್ಕೋಬೇಕು, ಯಾರು ಹೊಗಳಿದ್ರೂ ಹೊಗಳಿಸ್ಕೋಬೇಕು. ಆ ರೀತಿಯಲ್ಲಿ ಒಬ್ಬ ಸ್ಥಿತಪ್ರಜ್ಞನಾಗಿ ಅವನು ಕೆಲಸ ಮಾಡ್ತಿದ್ರೆ ಅವನು ಒಂದೊಂದೇ ಮೆಟ್ಲು ಹತ್ತೋಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ನಡಿಬೇಕಾದ್ರೆ, ಕೆಲಸ ನಿಂತೋದ್ರೆ ಹೇಳೋ ಮಾತೇನಪ್ಪ ಅಂದರೆ ಗ್ರಹಣ ಹಿಡಿತು ಅಂತ. ನೋ ವಾಟ್, ನಾಗಾಭರಣ ಸರ್ಗೆ ಗ್ರಹಣ ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ತಂದು ಕೊಟ್ಟಿದೆ ಅಂತ. ವಾಟ್ ಎನ್ ಐರನಿ ಸರ್. ಗ್ರಹಣ ಹಿಡಿತು ಅಲ್ವಾ, ಇಲ್ಲಿ ಗ್ರಹಣ ಬಿಡ್ತು. ಅದು ಬಟ್ ಗ್ರಹಣ ನಿಮ್ಮ ಕೈ ಹಿಡಿತು ಅಂತ. ಹಾಗೆ ಅಲ್ಲ, ಅದು ನಿಜ. ಆದರೆ ಸುಮಾರು 3 ವರ್ಷ ತೊಗೊಂಡೆ ಆ ಸಿನಿಮಾ ಮಾಡೋಕ್ಕೆ. ಆದರೆ ಸಿನಿಮಾ ಮಾಡುವಾಗ ಇದ್ದಂಥ ಎಲ್ಲ ತಾಪತ್ರಯಗಳನ್ನು ಮೊದಲನೇ ಪ್ರಿಂಟ್ ನೋಡಿದ ದಿವಸ 50% ಅಬ್ಬಾ ಸದ್ಯ ಒಳ್ಳೆ ಏನೋ ಅಟೆಂಪ್ಟ್ ಮಾಡಿದ್ದೀವಿ, ಸಮಥಿಂಗ್ ನ್ಯೂ. ಆ್ಯಕ್ಚುಲಿ ಇಟ್ ಈಸ್ ನ್ಯೂ, ಇಟ್ ವಾಸ್ ಅ ವೆರಿ ನ್ಯೂ ಅಟೆಂಪ್ಟ್. ಅದ್ರ ಬಗ್ಗೆ ಅನುಮಾನ ಇಲ್ಲ. ಡಾಕ್ಯುಮೆಂಟ್ರಿ ಫುಟೇಜನ್ನು ಸಿನಿಮಾಗೆ ಬಳಸಿ ಅದಕ್ಕೊಂದು ಕತೆ ಆಗಿ, ಆ ಕಥೆಯರಿಗೆ ಬೇಕಾದಂಥದ್ದನ್ನು ಮತ್ತೆ ಶೂಟ್ ಮಾಡಿ, ಅದನ್ನು ಮತ್ತೆ ಅದಕ್ಕೆ ಜೋಡಿಸಿ, ಚಿತ್ರಕಥೆಯನ್ನು ಆಮೇಲೆ ಬರೆದು, ಅದಕ್ಕೆ ಡೈಲಾಗ್ಗಳನ್ನು ನಂತರ ಡಬ್ಬಿಂಗ್ ಮಾಡುವಾಗ ಬರೆದು, ಇಡೀ ಸಿನಿಮಾ ಪ್ರೋಸೆಸನ್ನು ತಲೆ ಕೆಳಕಾಗಿ ಸಿನಿಮಾ ಮಾಡಿದ್ದು ಗ್ರಹಣ. ಅಂದರೆ ಯೂಶ್ವಲಿ ನಾವು ಯಾವ ಪ್ರೋಸೆಸ್ಸಲ್ಲಿ ಒಂದು ಫಿಲ್ಮ್ ಮೇಕಿಂಗಿಗೆ ಹೋಗ್ತೀವೋ ಆ ರೀತಿ ಹೋಗಲಿಲ್ಲ ಅದಕ್ಕೆ. ಹಾಗಾಗಿ ರಿವರ್ಸಲ್ಲಿ ಕೆಲವು ಸಲ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತೀವಲ್ಲ, ಮಗ್ಗಿ ಹೇಳುವಾಗ ತುಂಬ ಎಕ್ಸ್ಪೀರಿಯನ್ಸ್ ಈ ಕೆಲಸ ಮಾಡೋದು. ಓಕೆ, ಹೌದು, ಮೊದಲನೇ ಸಿನಿಮಾ ಅದೇ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ನನಗೆ. ಹಾಗಾಗಿ ಅಂಡ್ ಅದರ ಎಡಿಟರ್ ಯಾರು ಗೊತ್ತಾ? ನಾಗಾಭರಣ. ಯಾಕೆಂದರೆ ಫಸ್ಟ್ ಎಡಿಟ್ ಪೂರ ಜಾಯಿನ್ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿ
ಫೈನಲ್ ಎಡಿಟಿಂಗಿಗೆ ನಾನು ತೊಗೊಂಡೋಗಿ ಸ್ಟ್ಯಾನ್ಲೆ ಅಂತ ನನ್ನ ಫ್ರೆಂಡ್ ಒಬ್ಬನಿಗೆ ಕೊಟ್ಟೆ. ಅದರೊಳಗೆ ಸಂಕಲನಕಾರ ಇಸ್ ನಾಗಾಭರಣ. ಯಾಕೆ ಅಂತಂದರೆ ಕತೆ ಅಲ್ತಾನೆ ಆಗಿದ್ದು. ಹಂಗೆ ಎಡಿಟಿಂಗ್ ಟೇಬಲ್ ಮೇಲೆ ಒಟ್ಟಾರೆಯಾಗಿ ಇಡೀ ಸಿನಿಮಾ ಫಾರ್ಮ್ ಆಗಿದ್ದು ಅಲ್ಲಿ. ಅದಕ್ಕೆ ಕಾರಣಕರ್ತರು ಬೇಕಾದಷ್ಟು ಜನ ಇದ್ದಾರೆ, ಅದೆಲ್ಲ ಆಮೇಲೆ ಅದು ಬೇರೆಯೇ ಕತೆ. ಅದು ಒಟ್ಟಿನಲ್ಲಿ ನನಗೆ ಗ್ರಹಣ ಬಿಟ್ಟಿದ್ದು ಅಂತ ಯಾಕೆ ಹೇಳಿದೆ ಅಂದರೆ, ಅದನ್ನು ಮುಗಿದ ಕೂಡಲೇ ಗ್ರಹಣ ಬಿಡ್ತು, ನನಗೆ ಹೊಸ ಅಧ್ಯಾಯ ಪ್ರಾರಂಭ ಆಯಿತು. ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಬೇರೆ ಬಂದ್ಬಿಡ್ತು. ಹೌದು, ನಾನು ಪುಟ್ಟಣ್ಣವ್ರ ಹತ್ರ ಹೋಗಿದ್ದೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋಣ ಅಂತ. ಅಷ್ಟೆಲ್ಲ ಅವಾರ್ಡ್ ಬಂದುಬಿಟ್ಟಿತ್ತು. ಓಕೆ, ಸುಮ್ಮನೆ ರಪ್ಪ ನಿನ್ನ ಬೇರೆ ಕರ್ಕೊಂಡು ನಾವೇನು ಮಾಡಿದ್ರು ಆಮೇಲೆ ನೀ ಮಾಡ್ದ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಹೋಗು, ಬರಲೇಬೇಡ ನನ್ನ ಹತ್ರ. ಹೌದಾ? ಬಟ್ ನೀವೇ ಡೈರೆಕ್ಟ್ ಮಾಡಿದ್ರಿ, ಬಟ್ ನೀವೇ ಅಸೋಸಿಯೇಟ್ ಹೋಗಿದ್ರ? ನನ್ನ ಕೆಲಸ ಕಲಿಬೇಕಾಯ್ತು ಬೇಕಾದಷ್ಟು. ಬೇರೆಯವ್ರ ಜೊತೆ, ಅದರಲ್ಲೂ ಕಮರ್ಷಿಯಲ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕಾಗಿತ್ತು. ನಮ್ಮಲ್ಲಿ ಭಾಳ ಒಂದು ದೊಡ್ಡ ಕಂದಕ ಇತ್ತು ಅವಾಗ. ಆರ್ಟ್ ಫಿಲ್ಮ್ ಮಾಡೋರು ಕಮರ್ಷಿಯಲ್ ಮಾಡಲ್ಲ, ಕಮರ್ಷಿಯಲ್ ಮಾಡೋರು ಆರ್ಟ್ ಫಿಲ್ಮ್ ಮಾಡಲ್ಲ. ಸೊ ಕಲಾತ್ಮಕತೆ ಮತ್ತು ವ್ಯಾಪಾರೀಕರಣ ಎರಡು ಬೇರೆ ಬೇರೆ ಇತ್ತು, ಬೇರೆ ಬೇರೆನೇ. ಆದ್ದರಿಂದ ನೀವು ಅವೆಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ಓಡಾಡ್ತಾ ಇದ್ವಿ, ಗಡ್ಡ ಬಿಟ್ಕೊಂಡು ಜುಬ್ಬ ಹಾಕ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು. ಈ ಬ್ಯಾಗ್ ಹಾಕ್ಕೊಂಡು ಓಡಾಡೋರು, ಗಡ್ಡ ಬಿಟ್ಕೊಳ್ಳೋರೆಲ್ಲ ಬರೀ ಅವಾರ್ಡಿಗೆ ಸಿನಿಮಾ ಮಾಡ್ತಾರೆ ಕಣಯ್ಯ, ಅವರಿಂದ ಸಿನಿಮಾ ಮಾಡಿಸ್ಬಿಟ್ಟಿರಾ, ತೋಪ ಬಿಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು ಗಾಂಧಿನಗರದಲ್ಲಿ. ಅವ್ರಿಗದು ಮಾಡೋಕ್ಕೆ ಬರಲ್ಲ ಅಂತ ಇದ್ರು. ಯು ಪ್ರೂವ್ಡ್ ಇಟ್ ರಾಂಗ್ ಸರ್. ದಟ್ಸ್ ಇಟ್. ಅದೇ ಚಾಲೆಂಜ್ ನನಗೆ, ಅದೇ ಹುಡುಕಾಟ ಅಂತ ನಾನು ಹೇಳೋದು. ಗ್ರಹಣ ಮತ್ತು ಅನ್ವೇಷಣೆ, ಅದ್ರ ನಂತರ ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ಸೂಪರ್ ಡೂಪರ್ ಹಿಟ್. ಅಫ್ಕೋರ್ಸ್ ವ್ಯಾಪಾರೀಕರಣದ ಸಿನಿಮಾ ಅದು. ಜನ್ಮದ ಜೋಡಿ, ಐ ಸ್ಟಿಲ್ ರಿಮೆಂಬರ್ ದಟ್. ಪ್ರಾಯ ಓ ಸರ್, ಎಂಥ ಸಿನಿಮಾ ಅದು. ಕಮರ್ಷಿಯಲಿ ಸೂಪರ್ ಡೂಪರ್ ಹಿಟ್ ಅದು. ಒಂಟಿ ಧ್ವನಿ, ಅದು ಕಮರ್ಷಿಯಲಿ ಸೂಪರ್ ಹಿಟ್ ಸಿನಿಮಾಗಳು. ಕಾರಣ ಯಾಕೆ ಅಂತಂದರೆ, ನಂದು ಐ ವಾಸ್ ಇನ್ ಸರ್ಚ್ ಆಫ್ ಸಮಥಿಂಗ್. ಓಕೆ, ನನ್ನ ನರೇಷನ್ ಏನು, ಒಬ್ಬ ಪ್ರತಿಯೊಬ್ಬ ನಿರ್ದೇಶಕನು ಅವನದೇ ಆದಂಥ ಒಂದು ನರೇಟಿವ್ ಸ್ಟ್ರಕ್ಚರನ್ನು ಹುಡುಕ್ತಾನೆ. ಕರೆಕ್ಟ್. ಆಗ ನನ್ನ ನರೇಟಿವ್ ಸ್ಟ್ರಕ್ಚರ್ ಏನು, ನಾನು ಯಾವ ರೀತಿ ನರೇಟ್ ಮಾಡಬೇಕು ಕತೆನ, ಇದು ನನ್ನ ಹುಡುಕಾಟ ಆಗಿತ್ತು. ಆಮೇಲೆ ಎಷ್ಟೋ ಸಲ ಆಯಾ ಸಬ್ಜೆಕ್ಟ್ ಮೇಲೆ ನರೇಷನ್ ನಿಂತಿರುತ್ತೆ. ಎಲ್ಲದಕ್ಕೂ ಒಂದೇ ರೀತಿ ನರೇಷನ್ ಆಗಲ್ಲ. ನಮ್ಮಲ್ಲಿ ಅದು ಥಿಯರಿಯಲ್ಲಿ ಮಾತ್ರ ಸಾಧ್ಯ. ಆ ಥಿಯರಿನಲ್ಲಿ ನ್ಯೂಟನ್ ಥಿಯರಿ ಪ್ರಕಾರ ಮೇಲೆ ಬಿತ್ತು, ಅದರಿಂದ ಗುರುತ್ವಾಕರ್ಷಣೆ. ನಮಗೆ ಮೊದಲಿಂದ ಈ ಗೊತ್ತು ಗುರುತ್ವಾಕರ್ಷಣೆ ಇತ್ತು ಅಂತ. ಸೊ ಆ ರೀತಿಯಲ್ಲಿ ನಮ್ಮ ಹುಡುಕಾಟ ಏನಾಗಬೇಕಾಗಿತ್ತು, ಪ್ರತಿ ಸಲ ಹೊಸದನ್ನು ಹುಡುಕೋದು ಅಂತ. ಇದು ಗುರುಗಳು ಬೇಕಾ ಸರ್? ಬೇಕು. ನಾನು ಎಂತೆಂಥ ಗುರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಕಾಸರವಳ್ಳಿಯವರ ಘಟಶ್ರಾದ್ದಕ್ಕೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್ನ ಆಗಿನ ಕಾಲದಲ್ಲಿ ಲೈಸೆನ್ಸ್ ಕೊಡ್ತಾಯಿದ್ರು. ನಾನು TS ರಂಗ ಮಡ್ರಾಸ್ಗೆ ಹೋಗಿ ಲೈಸೆನ್ಸ್ ತಗೊಂಡು 2 ರೋಲ್ ನೆಗೆಟಿವ್ ತಗೊಂಡು ಅದನ್ನು ನಾವು ಭಾಳ ಕೇರ್ಫುಲ್ಲಾಗಿ ಆಗ ಬಸ್ಸಲ್ಲಿ ಅದಕ್ಕೆಲ್ಲ ಬಟ್ಟೆ ಸುತ್ತಿ ಇದು ಮಾಡಿ ಅದನ್ನು ನಮಗಿಂತ ದಪ್ಪದು ಮಾಡಿ ಅದನ್ನು ಹಿಂಗೆ ಹಿಡ್ಕೊಂಡು ತಗೊಂಡು ಬಂದು ಅದನ್ನು ಇಲ್ಲಿ ಬೆಂಗಳೂರಿಗೆ ಇಳಿದ ಮೇಲೆ ಬೆಂಗಳೂರಿಂದ ತೀರ್ಥಹಳ್ಳಿವರೆಗೆ ಇನ್ನೊಂದು ಬಸ್ಸಲ್ಲಿ ಹೋಗಿ ಕೊಟ್ಬಿಟ್ಟು ಬರ್ತಿದ್ವಿ. ಬಸ್ಸಲ್ಲಿ ಕಾರಿಲ್ಲ, ಕಾರಿಗೆ ದುಡ್ಡೆಲ್ಲಿದೆ. ಅಂದರೆ ಎಲ್ಲ ರೀತಿಯ ಕೆಲಸಗಳನ್ನು ಕಲಿಯುವ ಹಂತದಲ್ಲಿಯೇ ಅದರ ಬಗ್ಗೆ ಇದ್ದಂತಹ ಪ್ರೀತಿಯಿಂದಾಗಿ ನಾವು ಹೊಸ ಸಾಧನೆಗಳನ್ನು ಹುಡುಕ್ತಾ ಇದ್ವಿ, ಸಾಧ್ಯತೆಗಳನ್ನು ಹುಡುಕ್ತಾ ಇದ್ವಿ. ಅದರಿಂದಾಗಿ ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಈ ಗ್ಯಾಪಲ್ಲಿ ಯಾವಾಗ ಅನ್ನಿಸ್ತು ಕನ್ನಡಿ ಮುಂದೆ ನಿಂತಾಗ ನಾನು ಆಕ್ಟರ್ ಆಗ್ಬೋದು ಗುರು ಅಂತ? ಅಂದ್ರೆ ಒಂದಾನೊಂದು ಕಾಲದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ರಂಗಭೂಮಿಯಲ್ಲಿ ಇದ್ದವ್ರು ಎಲ್ಲರೂ ಕೂಡ ಆಕ್ಟರ್ಗಳೇ. ಆದ್ರೆ ನಾನು ರಂಗಭೂಮಿಯಲ್ಲಿ ಕೂಡ ಚೂಸ್ ಮಾಡಿದ್ದು ಯಾವುದು ಅಂದ್ರೆ ಬ್ಯಾಕ್ ಸ್ಟೇಜ್. ಹೌದು, ನೇಪಥ್ಯದಲ್ಲಿ ತುಂಬಾ ಕೆಲಸ. ನಾನು ಬರೀ ನೇಪಥ್ಯದಲ್ಲೇ ಇರಬೇಕು ಅಂತಾನೆ ಬಂದವನಲ್ಲಿ. ಯಾಕೆ ನೇಪಥ್ಯದಲ್ಲಿದ್ದೆ, ಅದಕ್ಕೂ ಒಂದು ಕಾರಣ ಇದೆ. ಯಾಕೆಂದ್ರೆ ನೇಪಥ್ಯದಲ್ಲಿ ಇದ್ದಾಗ ನಾನು ಆ ಎಲ್ಲ ಪಾತ್ರಗಳನ್ನು ನಾನು ಮಾಡ್ಬೋದಾಗಿತ್ತು. ಹೌದು, ನೇಪಥ್ಯದಲ್ಲಿ ರಿಹರ್ಸಲ್ ಮಾಡಿಸೋವಾಗ ಅಥವಾ ಪುಸ್ತಕ ಹಿಡ್ಕೊಂಡು ಪ್ರಾಂಪ್ಟ್ ಮಾಡೋವಾಗ ಎಲ್ಲರ ಡೈಲಾಗು ನನಗೆ ಬರೋದು. ಹೌದು, ಅದರಿಂದ ಏನು ಉಪಯೋಗ ಆಯ್ತು ಹೇಳಿ? ಏನು? ಇನ್ನೇನು ನಾಳೆ ಶೋ ಇರಬೇಕು, ಒಬ್ಬ ಮಲ್ಕೊಂಡ್ಬಿಡ್ತಿದ್ದ, ಇವು ಎಂಟ್ರಿ ಆ ಪತ್ರಕ್ಕೆ ಅವನಿಗಿಂತ ಚೆನ್ನಾಗಿ ಮಾಡ್ಬಿಡ್ತಾ ಇದ್ವಿ. ಇವನೇ ಚೆನ್ನಾಗಿ ಮಾಡ್ತಾನಲ್ಲ ಅಂತ. ಸೊ ಎಲ್ಲ ರೀತಿಯಲ್ಲೂ ನಟನ ಸಾಮರ್ಥ್ಯವನ್ನು ದುಡಿಸ್ಕೊಳ್ಳೋದಕ್ಕೆ ಬ್ಯಾಕ್ ಸ್ಟೇಜ್ ಹೆಲ್ಪ್ ಆಗ್ತಿತ್ತು. ನನಗೆ ಬ್ಯಾಕ್ ಸ್ಟೇಜಲ್ಲಿ ಇವತ್ತಿಗೂ ಕೂಡ ಅದ್ಭುತವಾದ ಕೆಲಸಗಳನ್ನ ಮಾಡೋಕ್ಕಿಷ್ಟ. ಏನೋ ಹೊಸ ಇದನ್ನು ಕಂಡುಹಿಡಿಯಬೇಕಲ್ಲಿ ಅಂತ. ಇದು ಮಸ್ಟ್ ಸರ್, ಎಲ್ಲ ಕಲಾವಿದರಿಗೂ ಇರಬೇಕು ಅಂತೀರಾ ಸರ್? ಇದು ಅದಿದ್ರೇ ಆಗ ಅದಕ್ಕೆ ನಿಜವಾದಂತಹ ಒಂದು ಅರ್ಥ ಬರೋದು ಅಂತ. ನಮ್ಮಲ್ಲಿ ಬಹಳಷ್ಟು ಜನ ನೀವು ಮಾಡಿ ಸರ್ ಅಂತಿರ್ತಾರೆ. ಅವ್ರಿಗೆ ಹೇಳ್ಕೊಡೋಕೆ ಬರಲ್ಲ, ಎಷ್ಟೋ ಸಲ ಡೈಲಾಗ್ ಹೇಳೋಕ್ಕೆ ಬರಲ್ಲ. ಓಕೆ, ಯಾವುದ್ರ ಮೇಲೆ ಸ್ಟ್ರೆಸ್ ಮಾಡಬೇಕು ಅನ್ನೋದು ಬರೋಲ್ಲ, ಯಾವ ಪಾಸ್ ಕೊಡಬೇಕು ಅನ್ನೋದು ಗೊತ್ತಿರೋಲ್ಲ. ಸೊ ಅಲ್ಲಿ ಹೋಗಿ ಓದಾಡ್ತಾ ಇರ್ತಾರೆ. ಎಷ್ಟೋ ನಿರ್ದೇಶಕರು, ತಪ್ಪು ತಿಳಿಬೇಡಿ, ಕೆಲವರನ್ನು ಪಾಪ ಈಗ ಹೇಳ್ತಾ ಇದ್ದೀನಿ ಅಂತ, ಪ್ಲೀಸ್,
ಒಬ್ಬರು ಶೇಷಗಿರಿ ರಾವ್ ಅಂತಿದ್ರು LS ತೆಲುಗು ಡೈರೆಕ್ಟ್ರ್ ಒಬ್ಬರು ಶೇಷಗಿರಿ ರಾವ್ ಅಂತನೂ ಏನೋ ಅವ್ರ ಹೆಸರು, ತೆಲುಗುನವರು. ಅವ್ರು ಯಾವುದೋ ಜಯಂತಿ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಿದ್ದೆ, ಅವರು ಡೈರೆಕ್ಟ್ ಮಾಡಿದ್ದ ಸಿನಿಮಾ. ಅವ್ರಿಗೆ ಡೈಲಾಗ್ ಹೇಳಿಬಿಟ್ರು, ನೀವು ಮಾಡಿ ಅಂತ ಹೇಳಿದ್ರು. ಅವ್ರು ಅಲ್ಲಿ ಕ್ಯಾಮ್ರಲ್ಲಿ ನೋಡ್ತಿಲ್ಲ, ಅವ್ರ ಆ್ಯಕ್ಟಿಂಗು ನೋಡ್ತಿಲ್ಲ, ಡೈಲಾಗ್ ನೋಡ್ಕೊತಾ ಇದ್ದಾರೆ. ಡೈಲಾಗ್ ಮುಗೀತು ಕಟ್ ಅಂದರು. ನಾನು ಏನಿದೆ ಅವ್ರು ಅಲ್ಲಿ ನೋಡಲೇ ಇಲ್ವಲ್ಲ ಆ್ಯಕ್ಟಿಂಗು, ಇವ್ರು ಇಲ್ಲಿ ನೋಡ್ಕೊಂಡು ಹೇಳ್ಬಿಟ್ರಲ್ಲ ಅಂತ ನಾನು. ಆಮೇಲೆ ಜಯಂತಿ ಅವ್ರನ್ನ ಮುಂದೆ ಭಾಳ ದಿವಸ ಆದಮೇಲೆ ಅವ್ರು ನನ್ನ ಫಿಲ್ಮಲ್ಲಿ ಆ್ಯಕ್ಟ್ ಮಾಡುವಾಗ ಕೇಳಿದೆ ಅವ್ರನ್ನ, ಈ ಥರ ಆ ಡೈರೆಕ್ಟ್ರಿಗೆ ಹೇಳ್ತಿದ್ರು, ವಿಮೋಚನೆ ಮರೆಯಂಗಿಲ್ಲ ಪ್ಲೀಸ್, ಈ ಥರ ಇದ್ರಲ್ಲ ಹೇಗೆ ಅಂತ ಕೇಳಿದೆ. ಎಷ್ಟೋ ಡೈರೆಕ್ಟ್ರು ಏನು ಮಾಡಬೇಕು ಅಂತಲೂ ಹೇಳಲ್ಲ, ಸೀನ್ ಪೇಪರ್ ಕೊಟ್ಬಿಟ್ಟು ನೀವು ಮಾಡಿ ಅಂತೇಳಿ ಇಬ್ಬರನ್ನ ಬಿಡ್ತಾರೆ. ಕೆಲವೇ ಡೈರೆಕ್ಟ್ರುಗಳು ನೀವು ಈ ರೀತಿಯೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಲೈಕ್ ಪುಟ್ಟಣ್ಣ, ಲೈಕ್ ಜಯರಾಮ್, ಈ ಥರ ಕೆಲವು ದೊರೆ ಭಗವಾನ್, ಓಕೆ, ಸಿದ್ಧಲಿಂಗಯ್ಯ ಅಂತೂ ಹಿಂಗೆ ಮಾಡ್ಬೇಕು ನೀನು ಅಂತ ಹೆದರಿಸ್ಬಿಟ್ಟೆಲ್ಲ ಮಾಡಿಸ್ತಾರೆ ನಮಗೆ. ಈ ರೀತಿ ಆಯಾಯ ನಿರ್ದೇಶಕರ ಮೇಲೆ ಇರುತ್ತೆ. ಭಾಳಷ್ಟು ಜನ ಅವರಿಗೆ ಡೈಲಾಗ್ ಹೇಳ್ಕೊಡೋಕ್ಕೆ ಬರಲ್ಲ, ಅಥವಾ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಮಾಡಬೇಕು ಅಲ್ಲ, ಶಾರ್ಟ್ ವೈಸ್ ಬ್ರೇಕ್ ಮಾಡಿಬಿಟ್ಟಿರ್ತಾರೆ, ನೀವು ಮಾಡಿ ಅಂತಿರ್ತಾರೆ. ಬಟ್ ನಿಮಗೆ ಬಂದ ಅವಕಾಶ ಯಾರೂ ಇಲ್ಲ ಅಂತೇನಲ್ಲ ಅಲ್ವಾ ಸರ್? ಹಾಗಂತ ಅಲ್ಲ, ಆದರೂ ಎಷ್ಟೋ ಸಲ ಯಾರು ಇಲ್ಲ ಅಂತ ಕೆಲವು ಸಲ ಮಾಡ್ಬೇಕಾ ಬಂತು. ಈಗ ನೀವು ವಿಮೋಚನೆ, ಅದರಲ್ಲಿ ಪ್ರಕಾಶ್ ರೈ ವಾಸ್ ಸಪೋಸ್ ಟು ಆ್ಯಕ್ಟ್. ಅವನಿಗೆ ವಿಲನ್ ಆಗ್ಬೇಕಾಯ್ತು. ಆಗ್ತಾನೆ ನಾವು ಇದು ಮುಗಿಸ್ಕೊಂಡ್ ಬಂದಿದ್ವಿ ನಾಗಮಂಡಲ, ಅದ್ರ ಡೇಟು ಕೊಟ್ಟಿದ್ದ. ಅದ್ರ ಕಾರಣಾಂತರದಿಂದ ಅಲ್ಲೆಲ್ಲೋ ಮದ್ರಾಸ್ನಲ್ಲಿ ಕಂಟಿನ್ಯೂಸ್ ವರ್ಕ್ ನಡೀತಾ ಇತ್ತು ಅವನಿಗೆ. ಈ ವಾಸ್ ಟೂ ಬ್ಯುಸಿ, ಆಗೋದಿಲ್ಲ ಅಂತ ಬಂದಾಯ್ತು. ಸೊ ಯಾರು ನೆಕ್ಸ್ಟ್ ಇನ್ನೇನು ಶೂಟಿಂಗ್ ಶುರುವಾಗ್ತಿದೆ, ನಾನೇ ಹೋಗ್ತೀನಿ ಆ ಕಡೆಗೆ. ಸೊ ಐ ಹ್ಯಾವ್ ಡನ್ ಎ ವಿಲನ್ಸ್ ರೋಲ್ ಇನ್. ಹೌದು ಸರ್, ನೀವು ಜಯಂತಿ ಅಮ್ಮ ಅಂದಿದ್ದಕ್ಕೆ ನಂಗೆ ತಕ್ಷಣ ನೆನಪಾಗೋಯ್ತು ಅಷ್ಟೇ. ವಿಮೋಚನೆ ನಿಮ್ಮ ಸಿನಿಮಾ ಅದರಲ್ಲೂ ಎಷ್ಟು ವಿಭಿನ್ನ ಅಂದರೆ, ಅದಕ್ಕೆ ಹಿಂದೆ ಮಾಡಿದ್ದೆಲ್ಲ ಎಗೇನ್ ವ್ಯಾಪಾರೀಕರಣದ ಸಿನಿಮಾಗಳು. ಸಡನ್ನಾಗಿ ಜರ್ಕೊಡಿಯುತ್ತೆ, ಮತ್ತೊಂದು ವಿಮೋಚನೆ ತರ್ತೀರಾ, ಅದನ್ನು ಹಿಟ್ ಮಾಡ್ತೀರಾ. ಅಂದರೆ ಸ್ತ್ರೀ ಪರವಾಗಿ ನಿಲ್ಲುವಂಥ ಮೇಯ್ನ್ ಫೋಕಸ್ಡ್ ಎಲಿಮೆಂಟ್ ತರ್ತೀರಾ. ಹೆಂಗೆ ಸರ್ ನಿಮ್ಮ ಥಾಟ್ ಅದು? ನಾನು ಆಗಲೇ ಹೇಳಿದಾಗೆ ನನ್ನ ಒಂದೊಂದು ಸಿನಿಮಾವು ಬೇರೆ ಬೇರೆ ಆಗಿರಬೇಕು ಅನ್ನುವ ನನ್ನ ಹುಡುಕಾಟ ಇತ್ತಲ್ಲ, ಅದು ಕೇವಲ ಮೇಕಿಂಗಲ್ಲಿ ಅಷ್ಟೇ ಅಲ್ಲ, ಕಂಟೆಂಟಲ್ಲೇ ಆಗಬೇಕು. ನೀವು ಕಂಟೆಂಟ್ ಚೇಂಜ್ ಆದಾಗ ಮಾತ್ರ ನಿಮ್ಮ ಅಪ್ರೋಚ್ ಚೇಂಜ್ ಆಗುತ್ತೆ. ನಿಮ್ಮ ಅಪ್ರೋಚ್ ಚೇಂಜ್ ಆದಾಗ ನಿಮ್ಮ ಸ್ಟೈಲ್ ಡಿಸೈಡ್ ಆಗುತ್ತೆ, ಯಾವ ಸ್ಟೈಲಲ್ಲಿ ಈ ಸಿನಿಮಾ ಮಾಡಬೇಕು ಅನ್ನೋದು. ಬಂಗಾರದ ಜಿಂಕೆನ ಬ್ಯಾಂಕರ್ ಮಾರ್ಗಯ್ಯ ಥರ ಮಾಡೋಕ್ಕಾಗಲ್ಲ, ಬ್ಯಾಂಕರ್ ಮಾರ್ಗಯ್ಯನ ಬಂಗಾರದ ಜಿಂಕೆ ಥರ ಮಾಡೋಕ್ಕಾಗಲ್ಲ, ಅಷ್ಟೇ ವ್ಯತ್ಯಾಸ. ಹಾಗಂತೇಳಿ ಟೆಕ್ನಿಷಿಯನ್ಗಳು ನಾವು ಟೆಕ್ನಿಷಿಯನ್ಗಳಿಗೆ ನೀವು ಯಾವುದೇ ಸ್ಕೂಟ್ರ್ ಕೊಡಿ ರಿಪೇರಿ ಮಾಡೋಂಗಿರಬೇಕು, ಮೋಟ್ರ್ ಬೈಕ್ ಕೊಡಿ ರಿಪೇರಿ ಮಾಡೋಂಗಿರಬೇಕು. ಅದು ಬಿಟ್ಬಿಟ್ಟು ಇಲ್ಲ ನಾನು ಮೋಟ್ರ್ ಬೈಕ್ ಎಕ್ಸ್ಪರ್ಟ್, ನಾನು ಸ್ಕೂಟ್ರ್ ಮುಟ್ಟಲ್ಲ ಅಂದರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಆಯಿತು. ಸೊ ವಿ ಆರ್ ಇಂಜಿನಿಯರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್. ಆ ಕನ್ಸ್ಟ್ರಕ್ಷನ್ನಲ್ಲಿ ನಮ್ಮ ಪರ್ಸ್ಪೆಕ್ಟಿವ್ಗಳನ್ನು ಬೆಸಿಬೇಕಷ್ಟೆ. ಯಾವುದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ, ಯಾವುದು ಹೇಳಬಾರ್ದು, ಯಾವ ರೀತಿ ಸಿನಿಮಾ ಮಾಡ್ತಾಯಿದ್ದೀವಿ, ಇದಕ್ಕೆ ಪ್ರಕಾರವಾಗಿ ನಾನು ಯಾವ ರೀತಿ ಎತ್ಕೋಬೇಕು ಆ ಸಿನಿಮಾನ. ಈ ಬ್ಯಾಲೆನ್ಸಿಂಗ್ ಗೊತ್ತಾಗ್ಬಿಟ್ರೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಗೊತ್ತಾಗಿದ್ದು ಯಾವಾಗ ಗೊತ್ತಾ, ಒಂದು 5-6 ಸಿನಿಮಾ ಆದಮೇಲೆ. ಅಲ್ಲಿವರೆಗೂ ಬ್ಯಾಲೆನ್ಸಿಂಗ್ ನಿಜವಾಗ್ಲೂ ಗೊತ್ತಿರಲಿಲ್ಲ. ಒದಾಡ್ತಾ ಇದ್ವಿ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಯಾವ ಸಿನಿಮಾ ಮಾಡ್ತಿದ್ದೀನಿ, ಯಾರಿಗೆ ಮಾಡ್ತಾಯಿದ್ದೀನಿ, ಅದು ಇಂಪಾರ್ಟೆಂಟ್. ಯಾರಿಗೆ ಇದನ್ನು ಮಾಡ್ತಾ ಇರೋದು ಈ ಸಿನಿಮಾ, ನನ್ನ ಆಡಿಯನ್ಸ್ ಯಾರು ಗೊತ್ತಿಲ್ಲ. ಅದನ್ನು ಕಂಡುಕೊಳ್ಳೋದೇ ಮೊದಲ 5-6 ಸಿನಿಮಾಗಳ ಒಂದು ಪರಿಶ್ರಮ. ಅದಾದಮೇಲೆ ಇದು ಹಿಂಗಿದೆ, ಇಲ್ಲ ಹಾಗಾದ್ರೆ ನಾನು ಏನೇ ಮಾಡಿದ್ರು ನನ್ನ ಪ್ರಾಮಾಣಿಕವಾಗಿ ಆ ಪ್ರಯತ್ನ ಪಟ್ಟರೆ ಅದು ಜನರನ್ನು ಮುಟ್ಟುತ್ತೆ ಅನ್ನುವಂತಹ ಒಂದು ರೀತಿಯ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಜೊತೆಗೆ ಒಬ್ಬ ನಿರ್ದೇಶಕನ ದೊಡ್ಡ ಯಶಸ್ಸು, ನಾನು ಸುಮ್ಮನೆ ನಿಮ್ಮ ಸಿನಿಮಾಗಳ ಬಗ್ಗೆ ಒಬ್ಬ ಸಿನಿಮಾ ಪ್ರೀತಿಸೋನಾಗಿ ನೋಡೋಕ್ಕೆ ಶುರು ಮಾಡಿದಾಗ ಸರ್, ಎಕ್ಸಾಂಪಲ್ ಬ್ಯಾಂಕರ್ ಮಾರ್ಗೆ ಉದಾಹರಣೆ ತೊಗೊಂಡ್ರಿ ನೀವು. ನನಗೆ ಅನಿಸಿದ್ದು ರಂಗಭೂಮಿಯ ಕಲಾವಿದರನ್ನು ಬೆಳ್ಳಿ ತೆರೆಗೆ ತುಂಬ ಜನರನ್ನ ಒಂದು ದೊಡ್ಡ ಲಾಟ್ ಇಂಟ್ರೊಡ್ಯೂಸ್ ಮಾಡಿದಂಥ ಯಶಸ್ಸು ಶ್ರೇಯಸ್ಸು ನಿಮಗೆ ಸಿಗಬೇಕು ಸರ್. ಅದೃಷ್ಟ ಏನಪ್ಪ ಅಂದರೆ, ಆಗಿನ ಹವ್ಯಾಸಿ ರಂಗಭೂಮಿಯಲ್ಲಿ ಬಂದಂಥ ಎಲ್ಲ ನಟರ ಜೊತೆ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಹೌದು, ಎಲ್ಲರೂ ರಂಗಭೂಮಿಯವರಾದರೆ ಫಸ್ಟ್ ಕರೀರಿ ಅಂತ ಹೇಳಿ ಕರಿತಾ ಇದ್ವಿ. ಆಮೇಲೆ ಮಜಾ ಅಂದರೆ ನಮ್ಮ ಹೈವದನ ನಾಟಕ ಹಾಕಿದಾಗ ದೊರೆ ಭಗವಾನ್ ಅವ್ರು ಬಂದು ನಾಟಕ ನೋಡ್ಬಿಟ್ಟು ಅದರಲ್ಲಿ ಸುಂದರ ರಾಜನ್ ಕಳಿಸ್ತೀರಾ ನಮ್ಮ ಜೊತೆ ಅಂತಕ್ಕೆ ಬಂದು ಕೇಳಿದ್ರು ಅವರು. ಅದರಲ್ಲಿ ನಾಟಕದಿಂದ ಪಿಕಪ್ ಮಾಡ್ಕೊಂಡು ಹೋಗಿದ್ರು ಅವರು ಸುಂದರನ್ನ. ಸೊ ನಾವು ನಮ್ಮವರೇ ಇದ್ರಲ್ಲ ಅಲ್ಲಿ ಅಷ್ಟು ಜನ. ಸುಂದರ್ ಇದ್ದ, ಲೋಕೇಶ್ ಇದ್ದರು, ಲೋಕುಮಾಮ ಅಂತ ಕರಿತಿದ್ವಿ ಅವನು, ಲೋಕೇಶನ. ಸೊ ಎಲ್ಲರೂ ನಮ್ಮವರೇ, ಸಿಂಹ, ಹೌದು, CR ಸಿಂಹ, ಎಲ್ಲರೂ. ಸೊ ಒಂದು ಅರ್ಥದಲ್ಲಿ ಇಡೀ ಹವ್ಯಾಸಿ ರಂಗಭೂಮಿ ಯಾವ ರೀತಿ ನವೋದಯದ ನಂತರ ನವ್ಯದ ಇತಿಹಾಸ ಪ್ರಾರಂಭ ಆಯಿತು ಸಾಹಿತ್ಯದಲ್ಲಿ,
ಹಾಗೆ ಸಿನಿಮಾದಲ್ಲೂ ಕೂಡ ವ್ಯಾಪಾರಿ ಮನೋಭಾವದ ಸಿನಿಮಾಗಳಿಂದ ನವ್ಯ ಸಿನಿಮಾಗಳು ಬಂದವು. ಅದನ್ನು ನೀವು ಆರ್ಟ್ ಅಂತ ಕರೆದ್ರಿ, ನಂತರ ಅದನ್ನು ಪ್ಯಾರಲಲ್ ಸಿನಿಮಾ ಅಂತ ಕರೆದ್ರಿ, ಅದಾದಮೇಲೆ ಇಲ್ಲ ಇದು ಎಕ್ಸ್ಪರಿಮೆಂಟಲ್ ಸಿನಿಮಾ ಅಂತ ಕರೆದ್ರಿ. ಒಂದೊಂದು ಇದು ಕೊಟ್ರಿ, ಹಣೆಪಟ್ಟಿ ಕೊಟ್ರಿ ಅಷ್ಟೇ. ಸೊ ಒಂದರ್ಥದಲ್ಲಿ ಎಲ್ಲವೂ ಪ್ರಯೋಗಗಳೇ, ಒಂದಾದಮೇಲೆ ಒಂದು ಪ್ರಯೋಗ ಮಾಡ್ತಾ ಬಂದರು. ಆ ಪ್ರಯೋಗಗಳಲ್ಲಿ ಯಾವುದು ವರ್ಕ್ ಆಗುತ್ತೆ ಅಂತ ಅದು ಕ್ಲೀಶೆ ಆದಾಗ ಬಿದ್ದೋಯ್ತದು. ಯಾವುದೇ ಆಗಲಿ ಅದು ಮತ್ತೆ ಸಿದ್ಧ ಸೂತ್ರಗಳಿಗೆ ಬಂದ ಕೂಡಲೇ ಇದು ಅವಾರ್ಡ್ ತೊಗೋಬೇಕಾದ್ರೆ ನಾವು ದಲಿತರ ಬಗ್ಗೆ ಮಾತಾಡಬೇಕು, ಅವಾರ್ಡ್ ತೊಗೊಳ್ಬೇಕಾದ್ರೆ ನಾವು ಜಾತಿ ಬಗ್ಗೆ ಮಾತಾಡಬೇಕು, ಅವಾರ್ಡ್ ತೊಗೋಬೇಕಾದ್ರೆ ನಾವು ಲೋ ಬಡ್ಜೆಟಲ್ಲಿ ಮಾಡಬೇಕು. ಈ ಥರದ್ದೆಲ್ಲ ತಲೆ ಬಂದದ್ದು ಕ್ಲೀಶೆ ಆಗೋಯ್ತು. ನಿಮ್ಮ ಕಿವಿ ಬಿದ್ದಿರುತ್ತೆ ತುಂಬ ಗಾಂಧಿನಗರದ ಮಾತು. ಸೊ ಈ ಕ್ಲೀಶೆಗಳಿಂದ ಏನಾಯಿತು, ಅದೊಂಥರ ಯಾವುದೇ ಸಿದ್ಧ ಸೂತ್ರಗಳಿಗೆ ಸಿನಿಮಾ ಬದ್ಧವಾದ ಕೂಡಲೇ, ಅದರ ಪ್ರಯೋಗಶೀಲತೆ ಮಿಸ್ ಆದ ಕೂಡಲೇ ಅದು ಯಾವ ಮ್ಯಾಜಿಕ್ಕನ್ನು ಮಾಡಬೇಕೋ ಆ ಮ್ಯಾಜಿಕ್ ಮಾಡಲ್ಲ. ಒಂದು ಮಾತಿತ್ತು, ನಾಗಬಣ್ಣ ಸರ್ ಸಿನಿಮಾ ಮಾಡ್ತಾರೆ ಅಂದರೆ ಅವಾರ್ಡ್ ಫಿಕ್ಸ್ ಅದಕ್ಕೆ. ಹಾಗಾದರೆ 25 ವಾರ ಓಡಿದೆಯಲ್ಲ, ಅವಾರ್ಡ್ ಬಂದು ಕೂಡ ಪಾಯಿಂಟ್. ಸಂತ ಶಿಶುನಾಳ 25 ವಾರ, ಮೈಸೂರು ಮಲ್ಲಿಗೆ 25 ವಾರ, ಚಿನ್ನಾರಿ ಮುತ್ತ 25 ವಾರ, ಎಲ್ಲ ಅದಂಗೆ ಅವಾರ್ಡು ಬಂದ್ಬಿಟ್ಟಿದೆ. ಆಕಸ್ಮಿಕ, ಜನ್ಮದ ಜೋಡಿ. ಯಾವುದೇ ಸಿನಿಮಾ ಚೆನ್ನಾಗಿದ್ದರೆ ಅದು ಜನರ ಮನಸ್ಸನ್ನು ಮುಟ್ಟುತ್ತೆ, ಹೃದಯವನ್ನು ತಟ್ಟುತ್ತೆ, ಯೋಚನೆ ಮಾಡೋದಕ್ಕೆ ಹಚ್ಚುತ್ತೆ. ಆವಾಗ ಅದು ಕಾಲಾತೀತವಾಗಿ ನಿಲ್ಲುತ್ತೆ. ಕೆಲವು ಆ ಕಾಲಕ್ಕೆ ಮಾತ್ರ ಉಳಿಯುತ್ತೆ. ಹೌದು. ಅದಾದಮೇಲೆ ಮತ್ತೆ ಅದನ್ನು ನೋಡಿದ್ರೂ ಕೂಡ ಅವರಿಗೆ ಏನೋ ಒಂದು ಸಿನಿಮಾ ನೋಡಿದಂಗೆ ಅನಿಸುತ್ತೆ ಅದು. ಆದರೆ ಕಾಲಾತೀತವಾಗಿ ಅನುಭವವನ್ನು ಕೊಡುವಂಥ ಸಿನಿಮಾಗಳು ಕೆಲವು. ಆ ರೀತಿ ಕಾಲಾತೀತವಾಗಿ ನಿಲ್ಲಬೇಕಾದ್ರೆ ನಿಮ್ಮ ಕಂಟೆಂಟಲ್ಲಿ ಆ ರೀತಿಯ ಗುಣ ಇರಬೇಕು. ಹಾಗೆ ನಿಮ್ಮ ಪ್ರೆಸೆಂಟೇಷನಲ್ಲಿ ಆ ರೀತಿಯ ಪ್ರಾಮಾಣಿಕತೆ ಇರಬೇಕು. ಬಹುಶಃ 2 ಸಿನಿಮಾ ಅಥವಾ ಅದೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೇಂಜ್ ಅದು. ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಂಗೆ ಮೈಸೂರು ಮಲ್ಲಿಗೆ ಅಥವಾ ಸಂತ ಶಿಶುನಾಳ ಶರೀಫರ ಸಿನಿಮಾ, ಸರ್ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅಂತ ಅನಿಸುವಷ್ಟರ ಮಟ್ಟಿಗೆ ಒಂದು ಸಿನಿಮಾ ಮಾಡಿ 25 ದಿನ ಥಿಯೇಟ್ರನ್ನ ನಿಲ್ಲಿಸ್ತೀರಾ ಅಂದರೆ ವಾಟ್ ಎ ಮಿರಾಕಲ್ಲ, ಮ್ಯಾಜಿಕ್ಕಾ, ಏನು ಸರ್ ಅದು? ಮೊದಲನೇದಾಗಿ ಮತ್ತೆ ಅಗೇನ್ ಇಟ್ ವಾಸ್ ಎ ಸರ್ಚ್. ಮಾಡೋಕ್ಕಾಗಲ್ಲ ಅಲ್ವಾ, ಅಗರ್ ಮಾಡೋಣ, ಹಾಗೆ ಅನಿಸುತ್ತದು. ಅಗರ್ ಮಾಡೋಣ, ಯಾಕಾಗಲ್ಲ ನೋಡೋಣ ಅದನ್ನು ಅನ್ನೋ ಹಾಗೆ ಅದರ ಕೆಲಸ. ಅದರಲ್ಲಿ ಬಹಳಷ್ಟು ನನಗೆ ಸಹಾಯ ಮಾಡಿದಂಥವರಲ್ಲಿ ಮೊದಲನೇದಾಗಿ ಸಿ ಅಶ್ವಥ್. ಈಸ್ ಒಂದು ರೀತಿ ಮ್ಯಾಡ್ ಪರ್ಸನ್. ತುಂಬ ಸಿನಿಮಾ ಕೆಲಸ ಮಾಡಿದ್ರಿ ಸರ್ ಅವ್ರ ಜೊತೆ ನೀವು? ಕರೆಕ್ಟ್. ನನ್ನ ಜೊತೆ ಅವನು ಕೆಲಸ ಮಾಡಿದ್ದಾನೆ 7 ಸಿನಿಮಾ. ಅವನು 1 ಸಿನಿಮಾ 2 ಸಿನಿಮಾ ಮ್ಯೂಸಿಕ್ ಮಾಡಿದ್ರೆ ಹೆಚ್ಚು, ಅಂಥದ್ರಲ್ಲಿ 7 ಸಿನಿಮಾ ನನ್ನ ಜೊತೆ ಕೆಲಸ ಮಾಡಿದ್ದಾನೆ. ಅಂದರೆ ಆ ರೀತಿಯ ಪ್ಯಾಷನ್ ಜೊತೆಗೆ ಆ ರೀತಿಯ ಒಂದು ಕಲ್ಪನೆ, ಆ ರೀತಿಯ ಕನಸು. ಅವನು ಯಾವುದನ್ನು ಒಂದು ಅಂತ ಯೋಚನೆ ಮಾಡ್ತಿರಲಿಲ್ಲ. 1,00,000 ಜನ ಸೇರಿಸೋಣ ಕಣೆ ಅಂತ, ಯಾವಾಗಲೂ ಲಕ್ಷಗಳ ಬಗ್ಗೆ ಮಾತಾಡೋದು. ಕನ್ನಡ ಸತ್ಯ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಅವನ ಕನಸು. ಅಂತ ಕನಸು ಕಂಡವನು ಅವನು. ಒಂದು ಕವಿ ಬದುಕನ್ನ ಅಥವಾ ಒಂದು ತತ್ವಪದವನ್ನ ಜನರೊಟ್ಟಿಗೆ ಇಷ್ಟು ಚೆನ್ನಾಗಿ ಹೇಳ್ಬೋದು, ವ್ಯಾಪಾರೀಕರಣವಾಗಿ ಅದನ್ನು ಹೇಳ್ಬೋದು, ನಿಲ್ಲಿಸ್ಬೋದು ಅನ್ನೋ ಕಲ್ಪನೆ ಇದೆಯಲ್ಲ ಸರ್, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಮೊದಲನೇದಾಗಿ ಅದು ವ್ಯಾಪಾರ ಆಗುತ್ತೆ, ಆ ವ್ಯಾಪಾರ ಆಗಿ ಒಂದು 10 ದಿವಸ ಓಡುತ್ತೆ. ಇವು ಯಾವುದೂ ಕೂಡ ಮೊದಲೇ ನಿರ್ಧಾರ ಆಗುವಂಥದ್ದಲ್ಲ, ಖಂಡಿತ ನಿರ್ಧಾರ ಆಗುವಂಥ ಟ್ರೆಂಡು ಹಾಗಿರಲಿಲ್ಲ. ಯಾವುದೂ ಆ ಥರ ಇರೋದು ಇಲ್ಲ. ನೀವು ನಿಮ್ಮ ಪ್ರೇಕ್ಷಕರನ್ನು ಹುಟ್ಟು ಹಾಕ್ತಾ ಇರ್ತೀರಾ. ನಿಮ್ಮ ಪ್ರೇಕ್ಷಕರನ್ನು ಹುಟ್ಟು ಹಾಕುವಾಗ ಅವ್ರು ಹೀಗೆ ಇರ್ತಾರೆ ಅಂತ ಹೆಂಗೆ ಹೇಳ್ತೀರಾ? ಅದೇ ತಪ್ಪಾಗೋದು. ನಮ್ಮಲ್ಲಿ ಕನ್ನಡದ ಆಡಿಯನ್ಸು ಮಲಯಾಳಂ ಸಿನಿಮಾ ನೋಡ್ತಾರೆ, ತಮಿಳು ಸಿನಿಮಾ ನೋಡ್ತಾರೆ, ತೆಲುಗು ಸಿನಿಮಾ ನೋಡ್ತಾರೆ, ನಮ್ಮ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂತ ಈಗ ಹೇಳ್ತಾ ಇದ್ದರೆ ಅದಕ್ಕೆ ಕಾರಣ ಏನು? ನಾವೇ. ಯಾಕೆಂದರೆ ನಾವು ನಮ್ಮ ಪ್ರೇಕ್ಷಕ ವೃಂದವನ್ನು ಆ ರೀತಿ ಬೆಳೆಸಲಿಲ್ಲ. ಹೊಸ ಕೊಡುಗೆಗಳ ಜೊತೆಗೆ, ಹೊಸ ಇಮೇಜ್ಗಳ ಜೊತೆಗೆ, ಹೊಸ ರೀತಿಯ ಕಥಾ ನರೇಷನ್ ಜೊತೆಗೆ ಅವರನ್ನು ಸಮೀಕರಿಸಬೇಕಾಯಿತು. ಅವ್ರನ್ನ ಒಂದೇ ಪ್ಯಾಟ್ರನ್ಗೆ ಇಟ್ವಿ. ಹೀರೋ ಅಂದರೆ ಹೀಗೆ, ಈ ಹೀರೋಗಳು ಸ್ಟಾರ್ ಸ್ಟಡೆಡಲ್ಲಿ ಒಂದು ಪ್ಯಾಟ್ರನ್ನ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಏನಾಗಿದೆ, ಆ ಸ್ಟಾರು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬಲ್ಲ ಅನ್ನೋದು ಅನ್ನಿಸ್ತಾನೆ ಇಲ್ಲ. ಕಮಲ್ ಮಾಡಿದಾಗಲೂ, ರಜನಿ ಮಾಡಿದಾಗಲೂ, ಅಥವಾ ವಿಜಯ್ ಮಾಡಿದಾಗಲೂ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಕಥೆಗಳನ್ನು, ಧನುಷ್ರೇ ತಗೊಳ್ಳಿ, ಹೌದು, ಅವನ ಸಬ್ಜೆಕ್ಟ್ಗಳನ್ನ ನೋಡಿ, ಹೌದು, ಅಗ್ರಿ ಅಲ್ವಾ? ಸೊ ಯಾಕೆ ಆ ರೀತಿಯ ಬೇರೆ ರೀತಿಯ ಸಬ್ಜೆಕ್ಟ್ಗಳನ್ನು ಸಾಕಷ್ಟು ಜನ ನಮ್ಮ ಸೇಲಬಲ್ ಆರ್ಟಿಸ್ಟ್ಗಳು ಮಾಡಿಬಿಟ್ಟಿದ್ರೆ ಆಟೋಮೆಟಿಕಲಿ ನಮ್ಮಲ್ಲೂ ಕೂಡ ಒಂದು ಹೊಸ ಪ್ರೇಕ್ಷಕ ಸಮೂಹ ಬೆಳೀತಾ ಇತ್ತು. ಇದು ನಿರ್ದೇಶಕರ ಜವಾಬ್ದಾರಿನೋ ಅಥವಾ ನಟ ನಟಿಯರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ, ನಿರ್ಮಾಪಕರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ. ಸಿನಿಮಾ ಒಬ್ಬ ಇಂಡಿವಿಜುವಲಿಂದ ನಾನು ಅನ್ನೋದ್ರಿಂದ ಆಗೋಲ್ಲ, ನಾವು ಅನ್ನೋದ್ರಿಂದನೇ ಆಗೋದು. ಸಿನಿಮಾ ಇಸ್ ನಾಟ್ ಎನ್ ಇಂಡಿವಿಜುವಲ್
ಆರ್ಟ್, ಇಟ್ ಈಸ್ ಎ ಕಲೆಕ್ಟಿವ್ ಆರ್ಟ್. ನಾನು ಅದನ್ನು ಫೆಡರಲ್ ಆರ್ಟ್ ಅಂತ ಕರಿತೇನೆ ಯಾವಾಗಲೂ. ಯಾಕೆ ಅದು ಫೆಡರಲ್ ಆರ್ಟ್? ಈಗ ನೀವೇ ತೊಗೊಳ್ಳಿಪ್ಪ, ಇಲ್ಲಿ ಒಂದು ಚಾನಲ್ನ ಇದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಕೂತಿದ್ದೀವಿ, ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? 15 ಜನ ಇದ್ದಾರೆ. ಮತ್ತು ಅವರೆಲ್ಲರ ಪರಿಶ್ರಮದ ಜೊತೆಯಲ್ಲಿ ಇದು ಬೆಳೆಯುತ್ತೆ. ಹೌದು. ಆಮೇಲೆ ಎಡಿಟಿಂಗ್ ಇದೆ, ಆಮೇಲೆ ಇನ್ನೊಂದಿದೆ, ಮ್ಯೂಸಿಕ್ ಇದೆ. ಸೋ ಮಚ್ ಆಫ್ ಟ್ಯಾಲೆಂಟ್, ಸೋ ಮಚ್ ಆಫ್ ಸ್ಕಿಲ್ಸ್. ಆ ಕೌಶಲ್ಯಗಳನ್ನೆಲ್ಲವನ್ನು ಅದು ಸೇರಿಸ್ಕೊಳ್ತಾ ಹೋಗುತ್ತೆ. ನಾನು ಒಬ್ರಿಗೆ ಯಾರಿಗೋ ಚಾಲೆಂಜ್ ಮಾಡಿದೆ, ಈಗಲೂ ಎಲ್ಲರಿಗೂ ಚಾಲೆಂಜ್, ಇಲ್ಲೂ ಕೂಡ ಯಾರಿಗೂ. ಸಿನಿಮಾದಲ್ಲಿ ಇಂತಹ ಕೌಶಲ್ಯ ಇಲ್ಲ ಅಂತ ಯಾವುದಾದ್ರು ಒಂದು ಕೌಶಲ್ಯವನ್ನು ತೋರಿಸಿ, ಒಂದು ಸ್ಕಿಲ್ ತೋರಿಸಿ, ನಿಮಗೆ ₹100 ಬಹುಮಾನ. ಚಾಲೆಂಜ್. ಇದಿಲ್ಲ ಸರ್, ಇದು ಯಾವುದಿಲ್ಲಪ್ಪ. ಅದೇ ಸರ್, ಅದು ಸರ್ ಹೊಲಿಯೋದಿಲ್ಲ ಸರ್. ಯಾಕಿಲ್ಲ? ಇದೇನಿದು? ಅವನು ಹೊಲ್ಕೊಟ್ಟಿದ್ದು ತಾನೇ ತಂದು ಹಾಕಿ, ಅದು ಇದೆಯಲ್ಲ, ಮತ್ತೇನಿಲ್ಲ ಹೇಳಪ್ಪ, ಹೇಳಿ ಯಾರು ಒಬ್ಬರು ಇಂಥ ಸ್ಕಿಲ್ ಇಲ್ಲಿಲ್ಲ ಅಂತ. ಓಕೆ, ಮ್ಯಾನೇಜ್ಮೆಂಟ್ ಯಾಕಿಲ್ಲ? ಫೈನಾನ್ಸ್ ಮ್ಯಾನೇಜ್ ಮಾಡ್ತೀವಿ, ಪ್ರೊಡಕ್ಷನ್ ಫೈನಾನ್ಸ್ ಮ್ಯಾನೇಜ್ ಮಾಡ್ತೀವಿ, ಪೀಪಲ್ ಮ್ಯಾನೇಜ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಎಮೋಷನ್ ಮ್ಯಾನೇಜ್ ಮಾಡ್ತೀವಿ. ಇಂಪಾರ್ಟೆಂಟ್ ಅದು. ಅವ್ನು ರಾತ್ರಿ ಎಲ್ಲ ಜಗಳ ಆಡ್ಕೊಂಬಂದಿರ್ತಾನೆ, ಅವ್ನು ಬೆಳಿಗ್ಗೆ ಅವ್ನು ಭಾಳ ರೊಮ್ಯಾಂಟಿಕ್ಕಾಗಿ ಸಿನಿಮಾ ಶೂಟ್ ಮಾಡಬೇಕು, ಅವನನ್ನು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತೀವಿ, ರೆಡಿ ಮಾಡ್ತೀವಿ ಅವ್ರನ್ನ. ಇದೆಲ್ಲ ಆಗಿದೆಯಾ ಸರ್? ಅಲ್ಲ ಮತ್ತೆ ಅವೆಲ್ಲ ಮಾಡೋದ್ರಿಂದ ತಾನೇ ಒಬ್ಬ ಡೈರೆಕ್ಟ್ರು, ಮ್ಯಾನೇಜರ್ ಈಸ್ ದಿ ಬಾಸ್. ಮ್ಯಾನೇಜರಲ್ಲಿ ಬಾಸ್ ಅವನು, ಬಾಸ್ ಮ್ಯಾನೇಜರ್ ಅವನು. ಸೊ ಆ ರೀತಿ ಇರುವಾಗ ಇಟ್ ಈಸ್ ನಾಟ್ ಎನ್ ಇಂಡಿವಿಜುವಲ್ ಆರ್ಟ್, ಇಟ್ ಈಸ್ ಎ ಕಲೆಕ್ಟಿವ್ ಆರ್ಟ್ ಆ್ಯಂಡ್ ಇಟ್ ಇಸ್ ಎ ಫೆಡರಲ್ ಆರ್ಟ್. ನಾವು ಯಾವಾಗಲೂ ಮಾತಾಡ್ತೀವಿ, ಬೆಳ್ಳಿ ಪರದೆ ನೆನಪಿಸ್ಕೊಂಡಾಗ 90 ವರ್ಷದ ಜರ್ನಿ ನೋಡಿದಾಗ, ಅಂದರೆ ವಾಕ್ಚಿತ್ರದ ಯುಗದ ಜರ್ನಿ ನೋಡ್ತಿರ್ಬೇಕಾದ್ರೆ ಇನ್ನೊಬ್ಬರು ರಾಜ್ಕುಮಾರ್ ಅಣ್ಣವ್ರು ಹುಟ್ಟು ಬರಲ್ಲ, ಇನ್ನೊಬ್ಬರು ಡಾಕ್ಟರ್ ವಿಷ್ಣುವರ್ಧನ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ 400 ಸಿನಿಮಾ 200 ಸಿನಿಮಾ ಪ್ಲಸ್ ಆ್ಯಕ್ಟಿಂಗ್ ಮಾಡೋದು, ಹೀರೋ ಆಗಿ 5 4 ದಶಕಗಳು ಉಳ್ಕೊಳ್ಳೋದು ನಾಟ್ ಎನ್ ಈಸಿ ಟಾಸ್ಕ್ ಯಾರಿಗೆ ಆದರೂ. ಖಂಡಿತ. ಅದರಲ್ಲಿ ಅವರ ಕಮಿಟ್ಮೆಂಟ್ ಇತ್ತು. ಆ ಕಮಿಟ್ಮೆಂಟಲ್ಲಿ ನಾನು ಕಂಡ ಹಾಗೆ ಅಣ್ಣ ಅವರು ದುಡ್ಡಿಗಾಗಿ ಕೆಲಸ ಮಾಡ್ತಿರಲಿಲ್ಲ. ಅವ್ರು ಯಾವಾಗಲೂ ಹೇಳೋದು, ನನ್ನ ಊಟಕ್ಕೆ, ನನ್ನ ಹೊಟ್ಟೆಗೋಸ್ಕರ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿದ್ದೀನಿ ಅಂತ ಬಾಯಲ್ಲಿ ಹೇಳೋರು. ಬಟ್ ಯಾವತ್ತೂ ನೀವು ದುಡ್ಡು ಕೊಡದೆ ನಾ ಬರೋಲ್ಲ, ನೀವು ಇಷ್ಟೇ ದುಡ್ಡು ಕೊಡಬೇಕು, ಇದು ಯಾವುದೂ ಹೇಳಲಿಲ್ಲ. ಅದರಿಂದ ಏನಾಯಿತು, ಅವ್ರು ಎಲ್ರಿಗೂ ಬೇಕಾಗಿದ್ದವರಾಗಿದ್ದರು. ಸಣ್ಣ ಪ್ರೊಡ್ಯೂಸರಿಂದ ಹಿಡಿದು ದೊಡ್ಡ ಪ್ರೊಡ್ಯೂಸರ್ವರೆಗೂ ಎಲ್ರಿಗೂ ಬೇಕು ಅವರು. ಅವರಿದ್ದರೆ ಮಾರ್ಕೆಟ್ ಆಗುತ್ತೆ, ಹಾಗಾದ್ರೆ ದಯವಿಟ್ಟು ಹಾಕ್ಕೊಳ್ಳೋಣ, ಅವ್ರನ್ನ ಹಾಕ್ಕೊಂಡು ಹೇಳೋಣ. ದ ಸೇಮ್ ಥಿಂಗ್ ಮಲಯಾಳಂ ಸಿನಿಮಾದ ಒಂದು ಡೆವಲಪ್ಮೆಂಟನ್ನು ನಾವು ಗಮನಿಸಿದ್ರೆ, ಅಲ್ಲಿರುವ ಎಲ್ಲ ಹೀರೋಗಳು ಹೊಸ ನಿರ್ದೇಶಕರ ಜೊತೆ, ಹೊಸ ಕಂಟೆಂಟ್ಗಳ ಜೊತೆ, ಸಣ್ಣ ನಿರ್ಮಾಪಕರ ಜೊತೆ ವರ್ಷಕ್ಕೆ 1-2 ಸಿನಿಮಾ ಮಾಡ್ತಾಯಿದ್ದಾರೆ. ಅವ್ನಿಗೆ ಗೊತ್ತು ಪಾಪ, ಅವನ ಕೈಲಿ ದುಡ್ಡಿಲ್ಲ, ಆದರೂ ಇಂಥ ಒಳ್ಳೆ ಕಂಟೆಂಟ್ ತಂದಿದ್ದಾನೆ, ಅವ್ನು ಮಾಡಬೇಕು ಅಂತ ಅವನಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಾಡಿಸಿದ್ದಾರೆ. ನಮ್ಮಲ್ಲಿ ಆ ರೀತಿಯ ಕೆಲಸಗಳು ಆಗಲಿಲ್ಲ. ಈ ನೇಟಿವಿಟಿ ಅಂತ ಮಾತಾಡ್ತೀವಲ್ಲ, ಅದು ಬೇಕು ಅನ್ಸುತ್ತಾ ಸರ್? ಇನ್ನು ಅದಿಲ್ಲದೆ ಇದ್ದರೆ ನೀವು ಇಂಡಿಯಾ ಪ್ಯಾನ್ ಇಂಡಿಯಾ, ನಾನ್ ಇಂಡಿಯಾ, ಈ ರೀತಿ ಅನ್ಇಂಡಿಯನ್ ಆಗಿ ಕೆಲಸ ಆಗುತ್ತೆ. ಇಲ್ಲದೇ ಇದ್ದರೆ ನಮ್ಮತನ ಇದ್ದಾಗಲೇ ಬಿ ಲೋಕಲ್ ಟು ಬಿಕಮ್ ಗ್ಲೋಬಲ್ ಅಲ್ವಾ? ದಟ್ ಈಸ್ ದಿ ಅಪ್ರೋಚ್ ಆಫ್ ಎನಿ ಆರ್ಟ್. ಆ ಕಾಲಕ್ಕೆ ಹಂಗಿತ್ತು, ಈ ಕಾಲಕ್ಕೂ ಅದೇ ಫಾರ್ಮುಲಾ ವರ್ಕ್ ಆಗುತ್ತೆ. ಖಂಡಿತ ವರ್ಕ್ ಆಗುತ್ತೆ. ಯಾಕೆಂದರೆ ಕಾಲದಲ್ಲಿ ನೀವು ಕಾಲದಲ್ಲಿ ಏನು ಚೇಂಜ್ ಮಾಡಿದ್ರಿ, ಟೆಕ್ನಾಲಜಿ ಬಿಟ್ಟು ನೀವೇನಾದ್ರು ಚೇಂಜ್ ಮಾಡಿದ್ರಾ? ಅದೇ ಹೀರೋ 10 ಫೈಟು 10 ಹೊಡೆದಾಟ ಅಲ್ವಾ? ಬೇರೆ ಏನಾದ್ರು ಚೇಂಜ್ ಆಗಿದೆಯಾ? ಬೇರೆ ಏನಾದ್ರು ಇದ್ದರೆ ಹೇಳಪ್ಪ. ಏನೂ ಚೇಂಜ್ ಆಗಿಲ್ಲ. ಅದೇ ನೀವು ಆ ಕಾಲದಲ್ಲಿ 10 ಜನ ಹೊಡಿತಾ ಇದ್ರಿ, ಈಗ 3 ಜನ ಹೊಡಿತಾ ಇದ್ರಿ, ಈಗ 500 ಜನ ಹೊಡಿತೀರ. ಅದು ಬಿಟ್ಟು ಏನಾರು ಇದೆಯಾ? ಅದಲ್ವೇ ಅಲ್ಲ. ಕಂಟೆಂಟಲ್ಲೇ ಚೇಂಜ್ ಆಗಬೇಕು. ವಸ್ತು ವಿಷಯಗಳಲ್ಲಿ ಬದಲಾವಣೆ ತರಬೇಕು. ಆ ವಸ್ತು ವಿಷಯಗಳಲ್ಲಿ ಒಂದು ಸ್ಟ್ರೆಂತ್ ಇರಬೇಕು. ಅದು ಹ್ಯೂಮನ್ನೆಸ್ ಇರಬೇಕು. ಭಾಳ ಮುಖ್ಯವಾಗಿ ಒಂದು ಕಾಲಘಟ್ಟ ಇತ್ತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡುವಂಥ ಕಾಲಘಟ್ಟ. ಏನೋ ಸಕುಟುಂಬ ಸಪರಿವಾರ ಸಮೇತರಾಗಿ ಸಿನಿಮಾ ನೋಡೋದು ಅಂತಿತ್ತು. ಇವತ್ತು ಅದಿಲ್ಲ. ಅದರಿಂದ ವೈಯಕ್ತಿಕವಾಗಿ ಎಲ್ಲರೂ ಅವರವರಿಗೆ ಏನು ಬೇಕೋ ಅದನ್ನು ನೋಡ್ಕೋತಾ ಇದ್ದಾರೆ. ಇದರಿಂದ ನಿಮ್ಮ ಮಾರ್ಕೆಟಬಿಲಿಟಿ ಕಮ್ಮಿ ಆಗ್ತಾ ಬಂತು. ಮೊದಲು ಒಂದು ಮಗುನ ಕರ್ಕೊಂಬರ್ಬೇಕಾದ್ರೆ ಅಪ್ಪ ಅಮ್ಮ ಬರ್ತಾ ಇದ್ರಾ? ಈಗ ಮಗು ಬರಲ್ಲ, ಅಪ್ಪ ಮಾತ್ರ ಸಪ್ರೇಟ್ ನೋಡ್ತಾನೆ, ಅಮ್ಮ ಮಾತ್ರ ಯಾವುದೋ ಅವಳಿಗೆ ಬೇಕಾದ ನೋಡಿರ್ತಾಳೆ. ಸೊ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ. ಒಟ್ಟಾರೆಯಾಗಿ ಸಿನಿಮಾ ಇವತ್ತು ಸೆಲ್ಫ್ ಸೆಂಟರ್ಡ್ ಆಗಿದೆ. ಸರ್, ನೀವು ಸಿನಿಮಾ ಮಾಡೋದು ನಿಲ್ಲಿಸಿಲ್ಲ ಈಗಲೂ ಕೂಡ, ಆದರೆ ಟ್ರೆಂಡ್ಗೆ ತಕ್ಕಂಗೆ ಸಿನಿಮಾ ಮಾಡಬೇಕು ಅನ್ನೋದು ಒಂದಿರುತ್ತೆ, ಮತ್ತು ನನ್ನ ಸ್ವಂತಿಕೆಯನ್ನು ಬಿಟ್ಕೊಡ್ಬಾರ್ದು ಅಂತಲೂ ಒಂದಿದ್ದಿರುತ್ತೆ. ಸೊ ಹಾಗಾದರೆ ಇವತ್ತಿನ ಫಾರ್ಮುಲಾ ಏನು? TS ನಾಗಾಭರಣ ಅವರ ಆಲೋಚನೆ. ಫಾರ್ಮುಲಾ ಅನ್ನೋದಕ್ಕಿಂತ ನಾನು ಇವತ್ತಿನ ಅಪ್ರೋಚ್ ಏನಾಗಬೇಕು ಅನ್ನೋದು ಹೇಳ್ತೇನೆ ಪ್ಲೀಸ್. ಯಾಕೆಂದರೆ ದೇರ್ ಇಸ್ ನೋ ಫಾರ್ಮುಲಾ ಫಾರ್ ಎ ಫಿಲ್ಮ್ ಮೇಕಿಂಗ್. ಓಕೆ, ಅಪ್ರೋಚ್
ಪ್ರತಿಯೊಬ್ಬರು ಅವರವರ ನರೇಟಿವ್ನ ಹುಡುಕ್ತಾ ಇರ್ತೀವರೇ ಹೊರತು ಇದೇ ನರೇಟಿವ್ ಇದನ್ನೇ ಫಿಕ್ಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ನಮ್ಮ ಅಪ್ರೋಚ್ ಈಗ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡೋದಾದರೆ, ಟೆಕ್ನಾಲಜಿ ಅಷ್ಟೇ ಇದೆ ನಿಮಗೆ, ಆ ಟೆಕ್ನಾಲಜಿನ ಹೇಗೆ ಬಳಸಿ ಯಾವ ಕಂಟೆಂಟಿನ ಜೊತೆ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಇತ್ತೀಚೆಗೆ ಮಕ್ಕಳು ಸಿನಿಮಾ ನೋಡ್ತಾನೆ ಇಲ್ಲ, ಅಂದ್ರೆ ಅಷ್ಟೊಂದು ಬರ್ತಿಲ್ಲ. ಯಾಕೆ ಮಾಡಿದ ದುಡ್ಡೇ ಬರಲ್ವಲ್ಲ, ಅಥವಾ ಮಕ್ಕಳೆಲ್ಲ ಮಾಸ್ ಸಿನಿಮಾ ನೋಡ್ತಾರೆ. ಮಕ್ಕಳಿಗೆ ಇನ್ನೂ ಜಾಸ್ತಿ ದೊಡ್ಡ ಇದನ್ನು ಕೊಟ್ಬಿಟ್ಟಿದ್ದೀರಲ್ಲ, ಎಲ್ಲಿ ಬೇಕಾದರೂ ಅವ್ರು ನೋಡ್ಕೋಬೋದು ಆರಾಮಾಗಿ ಒಳಗಡೆ ಕೂತ್ಕೊಂಡು, ಅವ್ರ ಕೈನಲ್ಲೇ ಕೊಟ್ಬಿಟ್ಟಿದ್ದೀರಲ್ಲ, ಏನು ಬೇಕಾದ್ರೂ ನೋಡ್ಕೊಳ್ಳಿ ಅಂತ. ಅಲ್ಲೇನಾದ್ರು ರಿಸ್ಟ್ರಿಕ್ಷನ್ ಇದೆಯಾ? ಇಲ್ವಲ್ಲ, ಏನೂ ಇಲ್ಲ. ನೀವೇನು ಬೇಕಾದ್ರೂ ನೋಡಿಂದ ಕೊಟ್ಬಿಟ್ಟಿದ್ದೀರಾ. ನಮ್ಗೆ ಇನ್ನೊಂದು ಚಿನ್ನಾರಿ ಮುತ್ತ ನೋಡೋಕೆ ಸಿಗಲ್ವಾ ಸರ್? ಚಿನ್ನಾರಿ ಮುತ್ತ ಸಿಗದೆ ಇರ್ಬೋದು, ಇನ್ನೊಂದು ಏನೋ ಸಿಗುತ್ತೆ ಮಾಡಿದ್ರೆ. ಆದರೆ ಅಲ್ಲಿ ಈ ಟೆಕ್ನಾಲಜಿ ಇದೆಯಲ್ಲ, ಇವುಗಳೆಲ್ಲವನ್ನು ಬಳಸಿ ಅದ್ಭುತವಾದ ಇನ್ನೊಂದು ಏನೋ ಒಂದು ಹಾರ್ಟ್ ಟಚಿಂಗ್ ಕತೆ ಬೇಕು. ಸರ್ಕಾರ ಆ ಥರದ ಮಕ್ಕಳು ಸಿನಿಮಾಗೆ ಒಂದಷ್ಟು ದುಡ್ಡು ಕೊಡುತ್ತೆ, ಅದ್ರ ಪ್ರಯತ್ನ ಚೆನ್ನಾಗಿ ಆಗಬೇಕು. ಸರ್ಕಾರ ಕೊಟ್ಟು ಇದು ನಡೆಯುತ್ತೆ, ಸರ್ಕಾರದಿಂದ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಈ ನನ್ನ 70 ವರ್ಷಗಳ ಜರ್ನಿ, ಸಿನಿಮಾದ 70 ವರ್ಷಗಳ ಜರ್ನಿ, ನನ್ನ 50 ವರ್ಷಗಳ ಜರ್ನಿಯಲ್ಲಿ ನಾನು ನೋಡಿದ್ದು. ಸರ್ಕಾರ ಕ್ಯಾನ್ ಜಸ್ಟ್ ಟಚ್ ಆ್ಯಂಡ್ ಗೋ ಥರ ಅದು ಸುಮ್ಮನೆ ಹಿಂಗೆ ಟಚ್ ಮಾಡುತ್ತೆ, ಪ್ರೋತ್ಸಾಹ ಅಂತ ಹಿಂಗೆ ಅನ್ನೋತ್ತಷ್ಟೇ. ಅದರಿಂದಲೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸರ್ಕಾರ ಕ್ಯಾನ್ ಓನ್ಲಿ ಟಚ್, ಒಂದು ಸಬ್ಸಿಡಿ, ಹೌದು, ಒಂದು ಅವಾರ್ಡು ಅಷ್ಟೇ. ಅದಕ್ಕಿಂತ ಹೆಚ್ಚು ಇನ್ನೇನು ಕೊಡುತ್ತದು? ಎಲ್ಲವೂ ಸರ್ಕಾರನೇ ಮಾಡೋದಾದರೆ ಸರ್ಕಾರಕ್ಕೆ ಬೇಕಾದಂತಹ ಸಬ್ಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಮ್ಮ ಅಜೆಂಡಾ ಇದು ಯಾವುದು, ಈ ಸಲ ನಮ್ದು ಇದು ಸರ್, ನಮ್ಮ ಸ್ಲೋಗನ್ನು ಇನ್ಮೇಲೆ ಅದೇ ಮಾಡಿ ಅಂತ ಅಲ್ವಾ? ಸಾಕಷ್ಟು ಜನ ಈಗ ಅದೇ ರೀತಿಯಲ್ಲೇ ಮುಂದುವರಿತಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಅಲ್ಲ, ಈಗ ಬೇರೆ ಏನೋ ಇರುತ್ತದಿಲ್ಲ ಅಜೆಂಡಾ. ಸರ್, ಸರ್ಕಾರದ ಒಳಗೂ ಭಾಗವಾಗಿಯೂ ಅಥವಾ ಹತ್ತಿರದಿಂದ ನೀವು ಬಲ್ಲವರು ಮತ್ತು ಕೆಲಸವನ್ನು ಮಾಡಿದವರು, ಕನ್ನಡತನಕ್ಕೆ, ಕನ್ನಡ ಉಳಿಯುವಿಕೆಗೆ ಹೋರಾಟ ಮಾಡಿದವರು ಮತ್ತು ನಿಮ್ಮ ಗಟ್ಟಿ ನಿರ್ಧಾರವನ್ನು ಯಾವ ಮುಲಾಜಿಗೂ ಒಳಗಾಗದೆ ಘಂಟಾಘೋಷವಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳಿದವರು, ಒಂದಷ್ಟು ಆ ಕೆಲಸಗಳು ಬೇರೆಯವರು ಮಾಡಬೇಕು ಸರ್. ಮಾಡಬೇಕು, ಆದರೆ ಎಲ್ಲಿ ಪ್ರಾರಂಭ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿಲ್ಲ. ಈ ಕಾಪಿ ಮಾಡೋವನಿಗೂ ತನ್ನ ಇಚ್ಛೆಯಿಂದ ಸ್ವಂತಕ್ಕಿಂತ ಮಾಡೋನಿಗಿರೋ ವ್ಯತ್ಯಾಸ ಮೊದಲೇ ಹೇಳಿದ್ದೀನಿ. ಅಲ್ಲ ಸ್ವಾಮಿ, ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದೆ, ಹೌದಾ? ಹೌದು, 3 ವರ್ಷ ಇದ್ದೆ. ಹೌದು. ಅಲ್ಲಿವರೆಗೂ ಯಾರ್ಯಾರೋ ಏನೇನು ಮಾಡ್ತಾಯಿದ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಂಬಂದೆ. ಅವ್ರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ತಗೊಂಡು ನೋಡಿದೆ. ಸರ್, ಇದು ಇಷ್ಟೇ ಮಾಡ್ಬೋದು, ಇಷ್ಟೇ ಪ್ರಾಧಿಕಾರದ ಕೆಲಸ ಇಷ್ಟೇ ಸರ್, ಇಷ್ಟೇ ಮಾಡೋದು. ನೀವು ಹೋಗಿ ಅಲ್ಲಿ ಎಲ್ಲಿ ಕನ್ನಡ ಬಳಸ್ತಾ ಇಲ್ವೋ ಅಲ್ಲಿ ಹೋಗಿ ನೀವು ಎಂಕ್ವೈರಿ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೊಂದು ನೋಟಿಸ್ ಕೊಡಬೇಕು, ಅಷ್ಟೇ ಸರ್. ನೋಟಿಸ್ ಕೊಟ್ಟಮೇಲೆ ಅಷ್ಟೇ ಸರ್. ಅಲ್ಲಪ್ಪ, ಅದೇನಾಗುತ್ತೆ, ಅವ್ರು ನೋಟಿಸ್ ನೋಡ್ಕೊಂಡು ಪಕ್ಕಕ್ಕೆ ಇಟ್ಕೊತಾರೆ ಸರ್. ಅವ್ರು ನಾನು ಆಚೆ ಬರ್ತೀವಿ ಮತ್ತು ನೋಟಿಸ್ ಕೊಡೋದು, ಇದಿಷ್ಟ ಇದೆ. ನಾನು ಹೇಳಿದೆ, ಸುಮಾರು 3 ತಿಂಗಳು ನನಗೆ ತಲೆ ಕೆಟ್ಟೋಯ್ತಿದ್ದು. ಏನಿದು, ಎಲ್ಲರೂ ಇದೇ ಮಾಡ್ಕೊಂಬಂದಿದ್ದಾರೆ. ಇಷ್ಟು ವರ್ಷದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಬಂದು ಒಂದಾದರೂ ಚೇಂಜ್ ಆಗಬೇಡವಾ? ಶಾಲೆಗಳಲ್ಲಿ ಕನ್ನಡ ಹಂಗೆ ಇದೆ, ಕಾಲೇಜಿನಲ್ಲಿ ಕನ್ನಡ ಆಗಲೇ ಇಲ್ಲ, ಶಿಕ್ಷಣದಲ್ಲಿ ಕನ್ನಡ ಬಳಸ್ತಾ ಇಲ್ಲ, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಜಾಗ ಇಲ್ಲ, ಆಡಳಿತದಲ್ಲಿ ಕನ್ನಡ ಬೇಕಾದಾಗ ಅಷ್ಟೇ ಬಳಸ್ತಾರೆ, ಇಲ್ಲದೆ ಎಲ್ಲೂ ಇಲ್ಲ. ಒಬ್ಬರನ್ನ ಕೇಳಿದ್ರೆ ಒಬ್ಬೊಬ್ಬ ಒಂದೊಂದು ಪ್ರಾಬ್ಲಮ್ ಹೇಳ್ತಾನೆ. ಸರ್, ಪರ್ಯಾಯ ಪದ ಸಿಗೋದಿಲ್ಲ, ನೀವೇನು ಸುಮ್ಮನೆ ಹೇಳ್ಬಿಟ್ಟು ಹೋಗ್ತೀರಾ, ನಮಗೆ ಪರ್ಯಾಯ ಪದ ಇಲ್ಲ ಅಂತ. ನಾನು ಇಮಿಡಿಯೇಟಾಗಿ ಒಂದು ಇದನ್ನು ಕಮಿಟಿ ಮಾಡಿ ಪರ್ಯಾಯ ಪದಗಳನ್ನೇ ಅಲ್ಲಿಗೆ ಆಡಳಿತಕ್ಕೆ ಬೇಕಾದ ಪರ್ಯಾಯ ಪದಗಳದ್ದು ಒಂದು ಪದಕೋಶ ರೆಡಿ ಮಾಡಿದೆ. ಪದ ಕಣಜ ಅಂತೇಳಿ ಅದನ್ನು ಆ್ಯಪ್ ಮಾಡಿ ಅದನ್ನು ಬಿಡುಗಡೆ ಮಾಡಿ ಇದನ್ನ ಮೇಲೆ ಬಳಸಿ ಇದನ್ನು ಪದ ಕಣಜಾನ ಅಂತ ಇದೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಸವಲತ್ತುಗಳಿಲ್ಲ. ಪದ ಕಣಜ ಇದೆ, ಆ್ಯಪ್ ಇದೆ, ಬಟ್ ವರ್ಕ್ ಆಗುತ್ತೆ. ಆದರೆ ಜಾಸ್ತಿ ಇನ್ನೂ ಆ್ಯಡ್ ಆಗಬೇಕಾಗಿತ್ತು. ನಾವೊಂದು 4 ಲಕ್ಷ ಪದಗಳನ್ನ ಹಾಕಿದ್ವಿ, ಅದರ ನಂತರ ಮುಂದೇನಾಗಿದೆ ಗೊತ್ತಿಲ್ಲ. ಆ ತರಹದ ಕೆಲಸಗಳಾಗಬೇಕಾಗಿತ್ತು. ಇಡೀ 86 ಕಂಟ್ರಿಗಳನ್ನು ಕರೋನಾ ಟೈಮ್ ನಾನು ಇದ್ದಾಗ ಇಡೀ 86 ಕಂಟ್ರಿಗಳನ್ನು ಒಟ್ಟಾಗಿ ಆನ್ಲೈನಲ್ಲಿ ಸೇರಿಸಿ ಕನ್ನಡ ಕಲಿ ಅನ್ನುವಂತಹ ಒಂದು ಹೊಸ ಸ್ಕೀಮ್ನ ಬೇರೆ ರೀತಿ ಕನ್ನಡದ ಎಲ್ಲ ಸಂಘಗಳಿಗೆ 86 ಕಂಟ್ರಿಲಿರುವ ಅಷ್ಟೂ ಸಂಘಗಳನ್ನು ಒಟ್ಟಾಗಿ ಸೇರಿಸಿದೆ. ಅವರಿಗೆ ವರ್ಕ್ಶಾಪ್ಸ್ ಮಾಡಿಸಿದೆ, ತಿಂಗಳಿಗೊಂದು ವರ್ಕ್ಶಾಪು. ಯಾಕಂದರೆ ಇಲ್ಲಿಂದ ನೀವು ಒಬ್ಬ ಇಂಜಿನಿಯರು ಎಲ್ಲೋ IT ಕೆಲಸ ಮಾಡ್ತೀರಿ, ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗ್ತೀರಾ. ಅವ್ರ ಹೆಂಡ್ತಿ ಕನ್ನಡ ಬರುತ್ತೆ, ಕನ್ನಡ ಓದೇ ಇಲ್ಲ ಅವರು, ಓದಿದ್ದು ಯಾವುದೋ ಆಂಗ್ಲ ಶಾಲೆ, ಬಟ್ ಕನ್ನಡ ಬರುತ್ತೆ. ಅವಾಗ ಕನ್ನಡ ಟೀಚ್ ಮಾಡಲಿ ಅವರು ಅಂತೇಳಿ ಕನ್ನಡ ಶಾಲೆ ಮೇಡಮ್ ಆಗಿಬಿಟ್ಟಿದ್ರು. ಆ ಥರ ಸಾಕಷ್ಟು ಜನ ಇದರಲ್ಲಿ. ಹಂಗಲ್ಲ, ಅದು ಒಂದು ಪಠ್ಯ ಇರಬೇಕು, ಅದಕ್ಕೊಂದು ಶೈಕ್ಷಣಿಕ ಶಿಸ್ತು ಇರಬೇಕು ಅಂಥೇಳಿ ಅದಕ್ಕೆ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಸಿಲೆಬಸ್ ಮಾಡಿಸಿ ಪುಸ್ತಕಗಳನ್ನ ರೆಡಿ ಮಾಡಿ ಅವನ್ನು ಕಳಿಸಿದೆ 86 ಕಂಟ್ರಿಗಳಿಗೆ.
ಅದಕ್ಕೆ ರೆಗ್ಯುಲರ್ ಟೀಚಿಂಗಲ್ಲಿ ಮೆಥಡಾಲಜಿ ಇಟ್ಟೆ. ಈಗ ಅದು ನಡೀತಾ ಇಲ್ಲ. ತುಂಬ ಸ್ಟ್ರಿಕ್ಟ್ ಮಾಸ್ಟರ್ ಇದ್ರೆ ಅವ್ರು ತುಂಬ ಜನ ಇಷ್ಟಪಡಲ್ಲ ಸರ್. ಸ್ಟ್ರಿಕ್ಟ್ ಅಂತ ಅಲ್ಲ, ಫೆಸಿಲಿಟೇಟಿಂಗ್. ನಾನು ಯಾವತ್ತೂ ಸ್ಟ್ರಿಕ್ಟ್ ಮಾಸ್ಟರ್ ಅಲ್ಲ, ನಾನು ಡೈರೆಕ್ಟ್ರು. ಅದರಿಂದ ಭಾಳ ಜನ ಭಾಳ ಈಸಿಯಾಗಿ ಫೆಸಿಲಿಟೇಟ್ ಮಾಡ್ತೀನಿ. ಯಾರು ಒಬ್ಬರಿಗೆ ಒಬ್ಬ ಆ್ಯಕ್ಟ್ರಿಗೆ ಏನು ಫೆಸಿಲಿಟೇಟ್ ಮಾಡಿದ್ರೆ ಅವ್ನು ಏನು ಪರ್ಫಾರ್ಮ್ ಮಾಡಬಲ್ಲ ಅಂತ ನಂಗೆ ಗೊತ್ತಿರುತ್ತೆ. ಆ ರೀತಿಯೇ ಅಲ್ಲೂ ಮಾಡಿದ್ದೆ ನಾನು. ಒಂದು ಕೇವಲ ಅಷ್ಟೇ ಅಲ್ಲ, ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಅಂತ ಒಂದು ಆ್ಯಕ್ಟನ್ನು ರೆಡಿ ಮಾಡಿದೆ. 1.5 ವರ್ಷ ಅದರ ಹಿಂದೆ ಬಿದ್ದು ಲಾ ಕಮಿಷನ್ ಜೊತೆಗೆ ಕೆಲಸ ಮಾಡಿ ಯಾಕೆ ಆಗನ್ನಿಸ್ತು ನನಗೆ ಈ ರೀತಿ ಒಂದು ಆ್ಯಕ್ಟ್ ಬೇಕು ಅಂತ ಅನ್ನಿಸ್ತು ಅಂದರೆ, ನೀವು ಈ ರೀತಿ ನೋಟಿಸ್ ಕೊಡ್ತಾನೆ ಇದ್ರಿ, ಅವನ ಪಕ್ಕಕ್ಕೆ ಇಡ್ತಾನೆ ಇದ್ದ. ಮುಗೀತು. ಆ್ಯಕ್ಟ್ ಬಂದರೆ ಮಾಡೇ ಮಾಡ್ತಾರೆ. ಕಾನೂನಾತ್ಮಕವಾಗಿ ಬೆಳಿಬೇಕು. ಕರೆಕ್ಟ್. ಕನ್ನಡ ಕಾನೂನಾತ್ಮಕವಾಗಿ ಬೆಳೆದಾಗ ಮಾತ್ರ ಅದು ಜನರನ್ನು ಮುಟ್ಟುತ್ತೆ. ಎಲ್ಲಿ ಕಾನೂನಾತ್ಮಕವಾಗಿ ಬೆಳೆಯಲು ಎಲ್ರಿ ತೋರಿಸ್ರಿ, ರೂಲ್ ಎಲ್ಲಿದೆ, ಲಾ ಎಲ್ಲಿದೆ, ನಾನು ಯಾಕೆ ಮಾಡಬೇಕು, ಮಾಡಲ್ರಿ ಅಂತ ನಾವು ಪಾಯಿಂಟ್. ಹೌದು. ಯಾವುದೇ ಶಾಲೆಗೆ ಹೋಗಿ ಇಲ್ಲ ಸರ್ ಇಂಗ್ಲೀಷ್ ಹಾಕ್ಕೊಂಡಿದ್ದೀವಿ ಸರ್, ಕನ್ನಡ ಇದೆ ಸರ್, 1-2 ಕ್ಲಾಸ್ ಇದೆ ಅಷ್ಟೇ, ಮಾಧ್ಯಮ ಇಲ್ಲ. ಸೊ ಈ ಎಲ್ಲ ಇದಕ್ಕೂ ಕಾರಣ ಕರ್ನಾಟಕದಲ್ಲಿರುವ ಯಾವುದೇ ಶಾಲೆ, ಅದು ಯಾವುದೇ ಶಾಲೆಯಾಗಿರಲಿ, ಇನ್ಕ್ಲೂಡಿಂಗ್ ಮದ್ರಸ, ಯಾವುದೇ ಶಾಲೆ, ಯಾವುದೇ ವಿದ್ಯೆಯನ್ನು ಹೇಳಿಕೊಡುವ ಶಾಲೆ ಕನ್ನಡ ಭಾಷೆಯೊಂದಿಗೆ ಬೆಳಿಬೇಕು, ಕನ್ನಡವನ್ನು ಮೊದಲು ಹೇಳ್ಕೊಡಬೇಕು. ಇದು ಅಲ್ಲಿದೆ ಆ್ಯಕ್ಟಲ್ಲಿ. ಆ ಆ್ಯಕ್ಟನ್ನು 2 ಸದನಗಳಲ್ಲಿ ಅಪ್ರೂವ್ ಮಾಡಿ ಅದನ್ನು ಗವರ್ನರ್ಗೆ ಕಳಿಸಿ, ಗವರ್ನರ್ ಅದಕ್ಕೆ ಸಿಗ್ನೇಚರ್ ಹಾಕಿ, ಅದೃಷ್ಟಕ್ಕೆ ನಾನು ಇರುವಾಗ ಬರಲಿಲ್ಲ, ಅದು ನಾನು ಹೊರಗಡೆ ಹೋದ 3 ತಿಂಗಳಿಗೆ ಅದು ಬಂತು ಗವರ್ನರ್ ಸಿಗ್ನೇಚರ್ ಆಗಿ ಬಂತು. ಅದೊಂದು ಸಮಾಧಾನಕರ ಸಮಾಧಾನ. ಆದರೆ ಮುಂದಿನ ಕೆಲಸ ಅನುಷ್ಠಾನಕ್ಕೆ ಬರಬೇಕಲ್ಲ, ಅದಾಗೇ ಇದೆ ಈಗಿನ ಸರ್ಕಾರದಲ್ಲಿ, ಇದು ಪಕ್ಕದಲ್ಲಿ ಇದೆ. ಅದೊಂದು ಮಾಡಿಬಿಟ್ರೆ ಕನ್ನಡಕ್ಕೆ 50% ಶಕ್ತಿ ಬರುತ್ತೆ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ 100% ಬರುತ್ತೆ. ಒತ್ತಡ ಹಾಕಿ ಹೇಳೋದು ಅದೆಲ್ಲ ನಡೆದಿದೆಯಾ ಸರ್? ಇದಾಗಲಿ ಸರ್ಕಾರಗಳು ಬದಲಾದ ಕೂಡಲೇ ಸರ್ಕಾರದ ಧೋರಣೆಗಳು, ಧ್ಯೇಯ ಇತ್ಯಾದಿಗಳು ಅವರವರ ಸರ್ಕಾರದ ಐಡಿಯಾಲಜಿಗಳ ಜೊತೆಯಲ್ಲಿ ಬೆಳೆಯುತ್ತೆ. ಕನ್ನಡತನ ಅಂದರೆ ಒಂದಲ್ವಾ ಸರ್? ಅದು ನಿಜ. ಒಂದೇ ಅದು ಎಲ್ಲ ಸರ್ಕಾರಗಳು ಅಂದ್ಕೊಂಡು ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಇದು ಬಂದ್ಬಿಟ್ಟಿರೋದು. ನಾನು ಬರೋಕ್ಕೆ ಮುಂಚೆನೇ ಕನ್ನಡದ ಬಗ್ಗೆ ಸಾಕಷ್ಟು ಜನ ಪ್ರತಿಯೊಬ್ಬ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ರಲ್ಲ, ಯಾಕಾಗಲಿಲ್ಲ? ಪ್ರತಿಯೊಂದು ಸಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದು ದೊಡ್ಡ ರೆಸೊಲ್ಯೂಷನ್ ಕೊಡ್ತಾರೆ. ಈಗಲೂ ಕೊಟ್ಟಿದ್ದಾರೆ ಪಾಪ ಗೋರುಚ ಅವರು, ಒಂದು ದೊಡ್ಡ ರೆಸೊಲ್ಯೂಷನ್. ಯಾವುದಾಗುತ್ತೆ? ಇಂಪ್ಲಿಮೆಂಟ್ ಮಾಡೋರು ಯಾರು? ಯಾವ ಸರ್ಕಾರ ಅದನ್ನು ಮಾಡಿದೆ? ಅದಕ್ಕೆ ಸೆನ್ಸಿಬಲ್ ಆಗಿರೋರು ಬೇಕು ಅಲ್ಲಿ. ಯಾವ ಸರ್ಕಾರವು ಎಲ್ಲಿಯವರೆಗೆ ಹೈಕಮಾಂಡ್ನೊಂದಿಗೆ ಬರುವಂತಹ ಆರ್ಡರ್ಗಳನ್ನೇ ಪಾಸ್ ಮಾಡ್ತಾ ಕೂತ್ಕೊಳ್ಳುತ್ತಾರೋ ಯಾವ ಸರ್ಕಾರವೂ ಕೂಡ ಲೋಕಲ್ ಭಾಷೆ, ಲೋಕಲ್ ಕಲ್ಚರ್, ಲೋಕಲ್ ಡೆವಲಪ್ಮೆಂಟ್ ಅವೆಲ್ಲವೂ ಕೂಡ ಆ ಮರ್ಜಿಯಲ್ಲಿರುತ್ತೆ ಹೊರತು ನಮ್ಮ ಬೇಕು ಬೇಡಗಳ ಜೊತೆ ಇರೋಲ್ಲ. ಸೊ ಪ್ರಾದೇಶಿಕವಾಗಿ ಬೆಳಿಬೇಕು ಅಂದರೆ ಅದನ್ನು ತೋರಿಸ್ಬೇಕು ನಾವು. ಖಂಡಿತ ಬೇಕು. ಪ್ರಾದೇಶಿಕತೆಯವರು ಪ್ರಾದೇಶಿಕವಾಗಿಯೇ ಬೆಳಿಬೇಕೇ ಹೊರತು ಅದು ಇಡೀ ಭಾರತ ಒಂದು ಒಕ್ಕೂಟ. ಒಪ್ಪೋಣ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸೊ ಕರ್ನಾಟಕ ಮಾತೆ ಫಸ್ಟು, ಭಾರತದ ಮಾತೆ ನಂತರ. ನಾವು ಭಾರತ ಮಾತೆ ಫಸ್ಟು, ಕರ್ನಾಟಕ ಆಮೇಲೆ ಅಂದಾಗ ನಾವು ಹುಟ್ಟಿದ್ದೆಲ್ಲಿ? ಹಾಗಾದ್ರೆ ನನ್ನ ಮನೆಯಲ್ಲಿ ತವರು ಮನೆ ಯಾವುದು? ಆ ತವರು ಮನೆಯಿಂದ ದೊಡ್ಡ ಮನೆಗೆ ಹೋಗಿದ್ದೀನಿ ನಾನು. ಆ ದೊಡ್ಡ ಮನೆಯಲ್ಲೇ ಇದ್ದು ಕೂಡ ನಾನು ತವರು ಮನೆಯನ್ನು ಬಿಡೋಕ್ಕಾಗಲ್ಲ. ತವರು ಮನೆಯನ್ನು ಚೆನ್ನಾಗಿ ಸಮೃದ್ಧವಾಗಿ ಕಟ್ಟಬೇಕಲ್ಲ. ಕನ್ನಡ ಹಾಗೆ ಕಟ್ಟಬೇಕಾದರೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ತಕ್ಷಣವೇ ಇಂಪ್ಲಿಮೆಂಟ್ ಆದರೆ ತಾನಾಗಿ ಕನ್ನಡ ಭಾಷೆಗೆ ಮತ್ತು ಕನ್ನಡಿಗರಿಗೆ ಒಂದು ತಾಕತ್ತು ಬರುತ್ತೆ, ಒಂದು ಶಕ್ತಿ ಸಿಗುತ್ತೆ ಕಾನೂನಾತ್ಮಕವಾಗಿ. ಕಿವನೇ ಚಾನ್ಸ್ ಮತ್ತೆ ಅಧಿಕಾರಕ್ಕೆ ಕೊಟ್ಟರೆ ಒಪ್ಕೋತೀರಾ? ನಾನಾ? ಅಯ್ಯಪ್ಪ ಸಾಕು, ನಾನು ಸಿನಿಮಾ ಮಾಡ್ಬೇಕ್ರಿ. ನೀವು ಒಳ್ಳೆದ್ರು ಎಷ್ಟು ಸಿನಿಮಾ ಮಾಡ್ಬೇಕು? ಇನ್ನು ಆ 4 ವರ್ಷ ಸಿನಿಮಾನೇ ಮಾಡಿಲ್ಲ ನಾನು. 4 ಸಿನಿಮಾ ಮಾಡ್ತಿದ್ದಾರೆ, ಅವ್ರು ಮಡದಿನೂ ಸಿನಿಮಾ ಮಾಡ್ತಿದ್ದಾರೆ. ಹೌದು, ಅವ್ರು ಮಾಡಿ ಆಯ್ತು. ನಿರ್ದೇಶನ ನಾಗಿಣಿ ಭರಣ, ಡಾಕ್ಟರ್ ನಾಗಿಣಿ ಭರಣ. ಕರೆಕ್ಟ್ ಇಟ್. ಆಕೆನೂ ಡೈರೆಕ್ಟ್ರು, ನನ್ನ ಮಗ ಡೈರೆಕ್ಟ್ರು. ಪನ್ನಗಾಭರಣ ಗೆಳೆಯ ಪನ್ನಗಾಭರಣ ನಿರ್ದೇಶಕ. ಸರ್ ಫ್ಯಾಮಿಲಿಯವರೆಲ್ಲ ಏನು ಸರ್ ಇದು? ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಅದೇ ನಮ್ಮಲ್ಲಿ ಭಾಳ ಜನ ಪಾಲಿಟಿಷಿಯನ್ಗಳು ಬರೀ ಪಾಲಿಟಿಷಿಯನ್ ಆಗಿದ್ದು ನೋಡಿದ್ದೀನಿ. ಇದು ಏನು ಅಂತಾರಲ್ಲ, ಡಾಕ್ಟರ್ ಆಗಿದ್ದು ನೋಡಿದ್ವಿ. ಹೌದು, ಅದೇನೋ ಡಾಕ್ಟ್ರು ಅಪ್ಪ ಹೆಂಡತಿ ಅಮ್ಮ ಇಬ್ರು ಡಾಕ್ಟರ್ ಆದ್ರೆ ಮಕ್ಕಳು 3 ಜನ ಇದ್ರು, ಅವರು ಡಾಕ್ಟ್ರು. ಬರೋ ಸೊಸೆಯಿಂದರು ಡಾಕ್ಟ್ರು. ಕೊನೆಗೊಂದು ಕ್ಲಿನಿಕ್, ಅಲ್ಲ ಏನದು ಕ್ಲಿನಿಕ್ ಅಂತಿದೆ, ಸಾರಿ, ದೊಡ್ಡ ಆಸ್ಪತ್ರೆ ಪೂರ ಅವ್ರ ಕಂಟ್ರೋಲ್ ಇರುತ್ತೆ. ಹಾಗಿರುತ್ತಲ್ವಾ? ಸಿನಿಮಾ ಹಂಗಿರಲ್ಲ. ಮೊಮ್ಮಗನೂ ಹಾಗೆ ಇದ್ದಾನೆ, ಹಂಗೆ ನೋಡಕ್ ಹೋದ್ರೆ. ಅವನ ಅಪ್ಪನ ಥರನೇ ಸರ್ ಅವನು, ಅಥವಾ ತಾತನ ಥರನೇ ಸರ್ ಅವನು? ಹಂಗೇಳಿ ಹಂಗೆ ಹೇಳೋಣ. ಅವನು ಹಾಗೆ ಇದ್ದಾನೆ ಸರ್.
ಅಷ್ಟೇ ಚೂಟಿ ಆಗಿದ್ದಾನೆ ಮತ್ತು ಹಾಗೇ ಇದೆ ನಂಗೆ ನೋಡಕ್ಕೆ ಹೋದರೆ. ಸರ್ ಯಾವತ್ತೂ ಹೇಳಲ್ವ ಸರ್ ಪನ್ನಗ ಮನೇಲಿ, ಅಪ್ಪ ನಿಮ್ಮ ಜಮಾನದ ನಿಮಗೆ ಅಪ್ಪ ನಿಮ್ಮ ಸಿನಿಮಾ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ನಮ್ಮ ಸಿನಿಮಾ ಅಂತಾರೋ, ಅಥವಾ ಇಲ್ಲಪ್ಪ ಯು ಆರ್ ರೈಟ್ ಅಂತಾರೋ? ಇಲ್ಲ, ನಾನು ಯಾವಾಗಲೂ ಅವನ ಕೆಲಸಗಳ ಮಧ್ಯೆ ಬಾಯ ಹಾಕಲ್ಲ. ಓಕೆ. ಆದರೆ ಅವ್ನು ಬರ್ತಾನೆ, ಹಾಂ. ಎಲ್ಲ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಬರ್ತಾನೆ. ಓಕೆ. ಅವಾಗ ನಾವು ಒಂದು 4-5 ಜನ ಇದ್ದೀವಿ, ನಮ್ಮ ಸ್ನೇಹಿತರು, ಹಳೆ ಕಾಲ ಸ್ನೇಹಿತರು ನಾವೆಲ್ಲ, ಓ ಹಾಗೆ. 40 ವರ್ಷದಿಂದ ಸ್ನೇಹಿತರು. ಪ್ರೊಫೆಸರ್ ಚಂದ್ರಶೇಖರ್ ಉಷಾಲ್, ಹುಷಾಲ ಗೊತ್ತು, JSSL ಇದ್ದವರು. ಸೊ ಅವರೊಂದು 4-5 ಜನ ನನ್ನ ಸ್ನೇಹಿತರು. ಓಕೆ. ಶ್ರೀಧರ ಮೂರ್ತಿ ಇವರೆಲ್ಲ ಬರ್ತಾರೆ, ಬರಹಗಾರರು ಅದ್ಭುತವಾಗಿ. ಓಕೆ. ಅವ್ರ ಜೊತೆ ಅವ್ರ ಎದುರುಗಡೆಗೆ ಇವರು ಕತೆ ಹೇಳ, ಪಾಲ್ ಸುದರ್ಶನ್ ಓಕೆ ಗೊತ್ತಾಯ್ತು ನನಗೆ. ಅವ್ರ ಕತೆ ಹೇಳಪ್ಪ ಅಂತ ಹೇಳ್ತೀನಿ, ಕತೆ ಹೇಳ್ತಾನೆ. ಕತೆ ಹೇಳ್ತಿದ್ದಂಗೆ ನಾನು ಹೇಳೋದು, ಒಂದು ಸಣ್ಣ ಚೀಟಿಲೆಲ್ಲ ಬರ್ಕೊಂಡಿರ್ತೀವಿ ನಾವು. ಇದೊಂದು ಹವ್ಯಾಸ ನನಗೆ ಯಾವಾಗ್ಲೂ. ಏನೇ ಆದರೂ ನಾನು ಚೀಟಿಲಿ ಬರ್ಕೋತೀನಿ. ಒಂದು ಬುಕ್ ಇರುತ್ತೆ ನನ್ನ ಹತ್ರ, ಅದ್ರಲ್ಲಿ ಬರ್ಕೋತಾ ಇರ್ತೀನಿ. ನನಗೇನು ಅನ್ನಿಸ್ತೆ ಅದು ತಕ್ಷಣ, ಯಾಕಂದ್ರೆ ಆಮೇಲೆ ಅಯ್ಯೋ ಇದು ಐಡಿಯಾ ಮಿಸ್ ಆಯ್ತಲ್ಲ ಅಂತ ಅನ್ಕೋಬಾರ್ದಲ್ಲ, ಅದು ಹೇಳ್ತೀನಿ. ನೋಡಪ್ಪ ಈ ಥರ ಇದೆ ನನಗನ್ಸಿದ್ದು. ಆಗ ಹೌದಲ್ಲ, ಅದನ್ನು ಯೋಚನೆ ಮಾಡಿಲ್ಲ, ಅದನ್ನು ಮಾಡ್ಕೊಂಬರ್ತೀವಿ. ಸೊ ವಿ ಹ್ಯಾವ್ ಟು ರೀಥಿಂಕ್ ಅಬೌಟ್ ದ್ಯಾಟ್, ಮಾಡಿಬಿಟ್ಟು ಅದನ್ನ ಇನ್ನೊಂದು ಸಲ ಬಂದು ಹೇಳ್ತೀವಿ ಅಂತ ಹೋಗ್ತಾನೆ. ಸೊ ನಮ್ಮದು ಯಾವತ್ತಿದ್ರೂ ಟೆಕ್ನಾಲಜಿ ಬಗ್ಗೆ ನಾವು ಹೇಳಲ್ಲ. ಆ ಟೆಕ್ನಿಕ್ ಹೆಂಗೆ ಮಾಡ್ತೀಯಾ, ಅವನು ಹೀರೋ ಹೆಂಗೆ ಬಂದ, ಇದು ಹೆಂಗಾಯಿತು, ಅದು ಯಾವುದು ನಾವು ಹೇಳಲ್ಲ. ನಾವು ಹೇಳೋದು ಆ ಕಥೆಯ ಮೂಲ ಆಶಯ, ಮತ್ತು ಆ ಕತೆ ನಿಜವಾಗಿಯೂ ಕೂಡ ಹೃದಯನ ಮುಟ್ತಾ ಇದೆಯಾ, ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ ಕಥೆನ ಅನ್ನೋದ್ರ ಬಗ್ಗೆ ನಾವು ಹೇಳ್ಬಿಡ್ತೀವಿ. ನಮಗೇನು ಅನ್ನಿಸ್ತೇ, ಒಬ್ಬ ಪ್ರತಿಕ್ರಿಯೆ, ಒಬ್ಬ ಫಸ್ಟ್ ರಿಯಾಕ್ಷನ್ ಅಂತೀವಲ್ಲ, ಆ ಫಸ್ಟ್ ರಿಯಾಕ್ಷನ್ ಕೊಟ್ಬಿಡ್ತೀವಿ ನಾವು. ಒಪ್ಕೋತಾನ ಅವನು. ಓಕೆ. ನಾವು ಅಲ್ಲಿ ಅವನ ಇದಕ್ಕೆ ಡೈರೆಕ್ಷನ್ನಲ್ಲೋ ಅಥವಾ ಟೆಕ್ನಿಕಲ್ ಟೀಮಲ್ಲೋ ಅಥವಾ ಮುಗ್ ತೋರಿಸಲ್ಲ. ಅದಾದಮೇಲೆ ಅವನಿಗೆ ಬಿಟ್ಟಿದ್ದು, ಅವ್ನು ಏನು ಮಾಡ್ತಾನೆ, ಏನು ಆಚೆ ತರ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು, ನಂದಲ್ಲ. ಬಟ್ ಈ ಥರ ಸಿನಿಮಾ ವಿಚಾರಗಳಿಗೆ ಗಲಾಟೆ ಆಗಲ್ಲ ಅಥವಾ ವೈಮನಸ್ಸಾಗಲ್ಲ ಮನೇಲಿ? ನನ್ನ ಸಿನಿಮಾಗಳಿದ್ದಾಗ ನನ್ನದು ಯಾವುದು 1 ವರ್ಷನಲ್ಲಿ ಓಕೆ ಆಗೋವಂಥದ್ದಲ್ಲ. ಮಿನಿಮಮ್ 10-11 ಈ ಥರ ಆದಾಗ್ಲೇ ಅದು ಅಂತ ಆಗೋ. ಒಂದು ಸಿನಿಮಾ, ಒಂದು ಸಿನಿಮಾದ ಸ್ಕ್ರಿಪ್ಟ್ 10 ವರ್ಷ 13 ವರ್ಷ. ಈಗ ನಂದು ನಾಡಪ್ರಭು ಕೆಂಪೇಗೌಡ 13 ವರ್ಷ, 33ನೇ ವರ್ಷನ್, 33rd ವರ್ಷನ್, ನಾಟ್ 1, 33rd ವರ್ಷನ್. ಯಾಕೆಂದ್ರೆ ಪ್ರತಿ ಸಲ ಒಬ್ಬ ಹಿಸ್ಟೋರಿಯನ್ ಕುಳಿಸ್ಕೋತೀವಿ, ಅವನ ಕತೆ ಹೇಳ್ತೀವಿ. 3 ಜನ ಹಿಸ್ಟೋರಿಯನ್ಸ್ ಬಂದು ಕೂತಿದ್ರು. ದೇರ್ ಆಲ್ ಧೀಮಂತರು, HS ಗೋಪಾಲ್ ರಾವ್, ಗೋಪಾಲ್ ಬಿ ಗೋಪಾಲ್, ಆ ಥರದ ಭಾಳ ದೊಡ್ಡ ಇವರು 4 ಇವರು, ಸತ್ಯನಾರಾಯಣ, ಕೃಷ್ಣಮೂರ್ತಿ, ಕೆ ಕೃಷ್ಣಮೂರ್ತಿ, ಅವರೆಲ್ಲ ಬಂದು ಕೂತ್ಕೊಂಡು ಕತೆ ಕೇಳ್ತಾರೆ. ಕತೆ ಕೇಳಿದ್ಮೇಲೆ, ನೋ ನೀವೇನು ರೀ ಇದು, ನೀವು ಆಗ ಈ ಪೀರಿಯಡನ್ನು ಅಲ್ಲಿಗೆ ಹಾಕ್ಕೊಂಡ್ಬಿಟ್ಟಿದ್ದೀರಿ, ಇದು ಹಿರಿಯ ಕೆಂಪೇಗೌಡಂದ ಇಮ್ಮಡಿದ ಮುಮ್ಮಡಿದ ಅಂತ ಶುರು ಮಾಡ್ತಾರೆ. ಇತಿಹಾಸ ಹೇಳೋವಾಗಲೂ ಕೂಡ ಇತಿಹಾಸದ ಜೊತೆಗೆ ನೀವು ಫಿಕ್ಷನನ್ನು ಎಷ್ಟು ಸೇರಿಸಬೇಕು ಅಂದರೆ 50-50 ಇರಬೇಕು. ಪೂರ್ತಿಯಾಗಿ ಫಿಕ್ಷನ್ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಆಗುತ್ತೆ. ಫಿಕ್ಷನ್ ಅಕ್ಸೆಪ್ಟೆಡ್, ಫಿಕ್ಷನ್ ಅಂತ. ನಾನು ಆ ರೀತಿ ಮಾಡೋದಿಲ್ಲ. ಕಲ್ಲರಳಿ ಹೂವಾಗಿ ಅಂತ ಸಿನಿಮಾ ಮಾಡೋವಾಗಲೂ ಕೂಡ ಐತಿಹಾಸಿಕವಾಗಿ ಅದು ಬೆಳಿಬೇಕೇ ಹೊರತು ಅದರಲ್ಲಿ ನಮ್ಮ ಆರ್ಕಿಟೆಕ್ಚರ್ ಇರಬೇಕು, ನಮ್ಮ ಕನ್ನಡ ಭಾಷೆಯ ಅಸ್ಮಿತೆ ಇರಬೇಕು, ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಪೂರ್ತಿಯಾಗಿರಬೇಕು. ಅದು ಕಾಸ್ಟ್ಯೂಮು, ಪ್ರಾಪರ್ಟಿ ಅಷ್ಟೇ ಅಲ್ಲ, ಇಡೀ ಅಟ್ಮಾಸ್ಫಿಯರ್ ಹಾಗೆ ಇರಬೇಕು. ಲುಕ್ ಆ್ಯಂಡ್ ಫೀಲ್. ಕಲ್ಲರಳಿ ಹೂವಾಗಿ ನೋಡಿ ಹೇಳಿ, ಯಾವುದೇ ಐತಿಹಾಸಿಕ ಸಿನಿಮಾ ಕಿತ್ತೂರು ಚೆನ್ನಮ್ಮ ಆದಮೇಲೆ, ರಣಧೀರ ಕಂಠೀರವ ಆದಮೇಲೆ, ಮಯೂರದವರೆಗೆ, ಕೃಷ್ಣದೇವರಾಯನವರೆಗೂ ಅಂತಲೂ ಹೇಳ್ಬೋದು, ಅದಕ್ಕೆ ಒಂದು ನಮ್ಮತನ ಅಂತಿತ್ತು. ಅದಾದಮೇಲೆ ಕನ್ನಡತನ ಇರೋವಂತಹ ಸಿನಿಮಾ ಯಾವುದಾದ್ರು ಬಂದಿದ್ದರೆ ಅದು ಕಲ್ಲರಳಿ ಹೂವಾಗಿ. ನಾನು ಅದನ್ನೇ ಹೇಳೋದು. ನಾವು ಅರಮನೆ ತೋರಿಸ್ಬೇಕಪ್ಪ ಅಂದ್ಬಿಟ್ಟು ಜೈಪುರ್ಗೆ ಹೋಗ್ಬಿಟ್ಟು ಅರಮನೆ ತೋರಿಸ್ಕೊಂಬಂದ್ರೆ ಅದು ಕರ್ನಾಟಕದಲ್ಲಿತ್ತ? ಕರ್ನಾಟಕದ ಆರ್ಕಿಟೆಕ್ಟ್ ಹೆಂಗಿದೆ, ಮತ್ತು ಇಲ್ಲೇ ಸಿನಿಮಾ ಮಾಡಬೇಕು ಅಂತ ನೀವು? ಹೌದು, ನೀವು ಇಲ್ಲೇ ಒಂದು ಅರಮನೆ ಕ್ರಿಯೇಟ್ ಮಾಡಬೇಕು. ಆ ಅರಮನೆ ಹೇಗಿರಬೇಕು? ನಮ್ಮ ದೊಡ್ಡ ಅರಮನೆಗಳಿದ್ವಲ್ಲ, ಮೈಸೂರು ಅರಮನೆನೂ ಅಲ್ಲ, ಮೈಸೂರು ಅರಮನೆ ಕೂಡ ಬ್ರಿಟಿಷ್ ಆರ್ಕಿಟೆಕ್ಟಿನ ಇದು ಡಿಸೈನು, ಅದಕ್ಕೆ ಹಿಂದೆ ಇದ್ದಂಥ ಅರಮನೆಗಳು. ಆ ಪರಿಕಲ್ಪನೆ ವಿನ್ಯಾಸ ನಿರ್ದೇಶಕನ ತಲೆಯಲ್ಲಿ ಇರಬೇಕು, ಇದು ಪಾಯಿಂಟ್. ನೋಡಿ, ಕಲ್ಲರಳಿ ಹೂವಾಗಿನಲ್ಲಿ ಮದಕರಿಯ ಮನೆ ಬರ್ತದೆ, ಆ ಹುಡುಗನ ವಿಜಯ ರಾಘವೇಂದ್ರನ ಮನೆ ಬರ್ತದೆ. ಅವೆಲ್ಲ ಹೇಗಿದೆ? ನಮ್ಮ ತನವನ್ನು ಹೇಳುವಂತಹ ಮನೆಗಳಾಗಿದೆ. ಒಂದು ನಾಗಮಂಡಲ ಮಾಡಬೇಕಾದ್ರೆ ಬಾಗಲಕೋಟೆಗೆ ಹೋಗಿ ಕಷ್ಟಪಡಬೇಕಾಗಿರಲಿಲ್ಲ, ಇಲ್ಲೆಲ್ಲೋ ಸೆಟ್ ಹಾಕ್ಬೋದಾಗಿತ್ತು, ಮಾಡ್ಬೋದಾಯಿತು. ಇವಾಗ ಮನೇನೂ ಇಲ್ಲ, ಹಿನ್ನೀರು ಬಂದು ಅದು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ದಟ್ಸ್ ಹೌ. ಅಂದರೆ ಈ ಥರ ಹುಡುಕಾಟ, ತುಮುಲಗಳು, ಪರದಾಟ, ಎಫರ್ಟ್ ಹಂಗಿರಬೇಕು. ಸೊ ದಟ್ ಸಕ್ಸಸ್ ಕಾಣ್ಬೋದು ನೀನು ಅಂತ. ಖಂಡಿತ. ಫಾಸ್ಟ್ ಫುಡ್ ಅಲ್ಲ ಇದು. ಅದಕ್ಕೆ ನಮ್ಮತನ ಅನ್ನೋದನ್ನು ನಾವು ಏನು ಅಂತ ಕಂಡುಹಿಡ್ಕೋಬೇಕು. ಅದಾದಮೇಲೆ ನೀವು ಹೆಜ್ಜೆ ಇಟ್ಟರೆ ಆವಾಗ ನೀವು ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿರ್ತೀರಿ, ಪ್ರತಿಯೊಂದು ಆ್ಯಂಗಲಲ್ಲೂ. ಎಲ್ಲರೂ ಏನು ಹೇಳ್ತಿದ್ದಾರೆ ಈಗ, ಸರ್ ನಾವು
VFX ಬಂದ್ಬಿಟ್ಟಿದೆ, ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದರೂ ಮಾಡೋಕ್ಕಲ್ಲ ರೀ ಇರೋದು ನೀವು. ಗ್ರೀನ್ ಮ್ಯಾಟರ್ ಅದೇ ಹೇಳಿದ್ದು, ಯಾವುದು ಬೇಕೋ ಅದರ ನಿರ್ಧಾರವನ್ನು ಸರಿಯಾಗಿ ತಗೋಬೇಕು. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ, ಈಗ ತಪ್ಪು ತಿಳ್ಕೊಬಾರ್ದು ಯಾರು. ಕೆಂಪೇಗೌಡರು ಯಾವ ಕಾಸ್ಟ್ಯೂಮ್ ಹಾಕೋತಾ ಇದ್ರು? ಪುತ್ಥಳಿಯನ್ನ ನೋಡಿರೋ ಪ್ರಕಾರ ಅಲ್ಲ, ಪುತ್ಥಳಿಯನ್ನು ಒಂದು ಅದಕ್ಕೆ ಬಿಕಾಸ್ ನಾನು ಆಂಟಿಸಿಪೇಟರಿ ಬೇಲ ಕಂಡಿದ್ದೀನಿ ಹೇಳಕ್ ಮುಂಚೆ ನಿಮಗೆ ನಿರೀಕ್ಷಣಾ ಜಾಮೀನು. ಪುತ್ಥಳಿಯನ್ನು ನೋಡಿರೋ ಪ್ರಕಾರ ನಮಗೆ ಹತ್ತತ್ರ ರಾಜರ ಧಿರಿಸುತ್ತರನೇ ಕಾಣುತ್ತೆ. ಯಾವ ಕಾಲದ ರಾಜರು? 15ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ಒಬ್ಬ ಪಾಳ್ಯಗಾರ, ಒಬ್ಬ ಅಮರನಾಯಕ, ಬೆಂಗಳೂರು ಮತ್ತು ಮಾಗಡಿಯ ಪಾಳೆಗಾರ, ಯಲಹಂಕದ ಪಾಳೆಗಾರ, ಆಕ್ಚುಲಿ ಯಲಹಂಕದ ಪಾಳೆಗಾರ, ಯಲಹಂಕದ ಪಾಳೆಗಾರ ಒಬ್ಬ ರೈತ. ಆ ಥರ ಹಾಕಳಕ್ಕೆ ಸಾಧ್ಯನಾ? ಆ ಥರ ಹಾಕಳಕ್ಕೆ ಸಾಧ್ಯನಾ ಸರ್? ಓಕೆ, ಹಾಕೊಳ್ಳಪ್ಪ ಹೋಗ್ಲಿ. ಅದರಲ್ಲೇ ಒಂದು ಮೆರುಗನ್ನು ಕೊಡ್ಬೋದಾಗಿತ್ತಲ್ಲ. ಅದರಲ್ಲೇ ಅವನು ಕಚ್ಚೆ ಪಂಚೆನೋ, ಅದರಲ್ಲೇ ಏನೋ ಒಂದು ಇದು, ಅದರಲ್ಲೇ ಒಂದು ದುಂಡು ಮುಟ್ಟಿನ ಇದು ಬೇಕಲ್ಲ. ನಮ್ಮ ಕತ್ತು ನೋಯುವವರೆಗೂ ಕೆಳಗೆ ನಿಂತ್ಕೊಂಡು ಹಿಂಗೆ ನೋಡಿದ್ರೆ ಅಷ್ಟು ಎತ್ತರದ ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕಿದ್ದಾರೆ ಸರ್. ಖಂಡಿತ, ಅದೆಲ್ಲ ನಾನು ಅದನ್ನೇ ಹೇಳ್ತಿರೋದು. ನಾವು ನಮ್ಮ ಈಗ ಪೋಷಕ ಆಗಿರ್ಬೇಕಾಯ್ತು. ಈಗ ಶಿವಾಜಿ ಅಂದ್ಕೊಳ್ಳ ಶಿವಾಜಿ ಅಂತ ಹೇಳ್ತೀರಲ್ವಾ, ಪೇಟ ನೋಡಿದ್ರೆ ಹೇಳ್ಬಿಡ್ತೀವಿ ಅಲ್ವಾ? ಕರೆಕ್ಟ್. ಹಾಗಾದ್ರೆ ಇವಂದು ಏನೋ ಇರಬೇಕಲ್ಲ, ಕಾಪಿ ಮಾಡಬೇಡಿ, ನಮ್ಮತನವನ್ನು ಹುಡುಕಿ. ಆವಾಗ ಆಟೋಮೆಟಿಕಲಿ ನಿಮಗೆ ಸಿಕ್ಕಿರೋದು ಅದ್ಭುತವಾದಂಥ ಕಾಸ್ಟ್ಯೂಮ್ ಸಿಕ್ಕಿರೋದು. ಕೃಷ್ಣದೇವರಾಯನ ಕಾಲದಲ್ಲಿ ಯಾವ ರೀತಿ ಇದ್ದರು ಇದೆ, ಹಿಸ್ಟ್ರಿ ಇದೆ. ಅದನ್ನೆಲ್ಲ ತೆಗೆದು ಸರಿಯಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಎಕ್ಸ್ಪರ್ಟ್ಗಳನ್ನ ಕರೆದು ಕುಳಿಸಿದ್ರು. ಎಲ್ಲೋ ಎಕ್ಸ್ಪರ್ಟ್ಗಳು ಕುಳಿಸಿದ್ರು. ನೀವು ಇದ್ರಿ ಸರ್? ಇಲ್ಲ, ನಾನಿರಲಿಲ್ಲ, ನಾನು ಕರೀಲಿಲ್ಲ. ಸೊ ಅದಕ್ಕೆ ಯಾರಿಗೆ ಬೇಕಾಗಿತ್ತು ಅವ್ರನ್ನ ಕರೆದಿದ್ರು, ಮಾಡಿದ್ರು. ಇವತ್ತು ಅಲ್ಲಿದೆ. ಇವತ್ತು ಸುರುವಾಲ್ ಹಾಕ್ಕೊಂಡಿದ್ದಾನೆ, ಹೌದಾ? ಲಾಂಗ್ ಕೋಟ್ ಇದೆ, ಹೌದಾ? ಸೊ ನಾವು ಎಲ್ಲಿವರೆಗೆ ನಮ್ಮತನವನ್ನು ಉಳಿಸ್ಕೋತೀವೋ ಅಲ್ಲಿವರೆಗೂ ಅದು ಕನ್ನಡಿಗರ ಕನ್ನಡತನವಾಗಿ ಉಳಿತದೆ. ಅದನ್ನು ನಾವು ಉಳಿಸ್ಕೊಳ್ಳೇಬೇಕು. ನಾವು ತಪ್ಪು ಮಾಡಿದ್ರು ಹೇಳಬಾರ್ದು ಅಂತಲ್ಲ, ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಸರ್. ವಿಧಿ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾವಾಗಲೂ ಮಾತಾಡ್ತೀವಲ್ಲ, ಬೇರೆ ಭಾಷೆ ಅಟ್ಯಾಕು ಸಿನಿಮಾ ಮೇಲೆ ಪ್ರಭಾವ ಬೀರ್ತಾ ಇದೆ. ನಮ್ಮ ಸಿನಿಮಾ ರಂಗ ಬೆಳಿಬೇಕು, ಮಾರ್ಕೆಟ್ ಬರಬೇಕು. ಅದು OTT ಪ್ಲ್ಯಾಟ್ಫಾರ್ಮಲ್ಲಾಗಲಿ ಅಥವಾ ಇಂಡಿವಿಜುವಲ್ ಸ್ಕ್ರೀನ್ ಬಿಡಿ ಸರ್, ಭಾಳ ಬೆರಳೆಣಿಕೆಯ ಮೆಜೆಸ್ಟಿಕ್ ಭಾಗದಲ್ಲಿರುವಂಥ ಥಿಯೇಟರ್ಗಳು ನೋಡ್ತೀವಿ. ಮಲ್ಟಿಪ್ಲೆಕ್ಸ್ ಬಂದಾಗೋಯ್ತು, ಜನ ಒಗ್ತಾ ಇದ್ದಾರೆ. ಆದರೆ ಈಗಲೂ ನಮ್ಮ ಸಿನಿಮಾ ಕಾಪಾಡ್ಕೋಬೇಕು ಅಂದರೆ ಹೇಗೆ ಹೋಗಬೇಕು ಮುಂದಿನ ಒಂದಷ್ಟು ವರ್ಷಗಳ ಕಾಲ? ಒಬ್ಬ ಹಿರಿಯರಾಗಿ ನಿಮ್ಮ ಮಾತು, ಇಂಡಸ್ಟ್ರಿ ಮತ್ತು ಇಂಡಸ್ಟ್ರಿ ಜನ. ನಮ್ಮ ಕೆಲವು ಉದಾಹರಣೆಗಳಿದೆ, ಪ್ಲೀಸ್. ಯಾವ ರೀತಿ ಉದಾಹರಣೆ ಅಂದರೆ, ಯಾವುದೇ ಒಂದು ಕಲೆಕ್ಟಿವ್ ಆರ್ಟ್ ಪರ್ಫಾರ್ಮೆನ್ಸಲ್ಲೂ ಕೂಡ ಕಲೆಕ್ಟಿವ್ನೆಸ್ಸಲ್ಲೇ ಬರಬೇಕು. ನಮ್ಮಲ್ಲಿ ಇವತ್ತು ಭಾಳ ಈಗೋಯಿಸ್ಟಿಕ್ಕಾಗಿ ಕೆಲಸ ಮಾಡ್ತಾರೆ. ನಾನು ಅಣ್ಣವ್ರ ಜೊತೆ ಸುಮಾರು 4 ಸಿನಿಮಾಗೆ ಕೆಲಸ ಮಾಡಿದ್ದೀನಿ ಅವರ ಕಂಪ್ನಿಗೆ. ಆ 4 ಗೋಡೆಯ ಮಧ್ಯದಲ್ಲಿ ಏನು ಡಿಸ್ಕಷನ್ ಆಗುತ್ತೋ ಅದು ಆದಮೇಲೆ ಇದೇ ಸಂಭಾಷಣೆ, ಇದೇ ಚಿತ್ರಕಥೆ, ಇದೇ ಸನ್ನಿವೇಶಗಳು ಇವೆಲ್ಲ ಅಂತ ಫಿಕ್ಸ್ ಆದಮೇಲೆ ಅವರು ಯಾವತ್ತೂ ಸೆಟ್ಟಲ್ಲಿ ಯಾಕೆ ಇದನ್ನು ಮಾಡ್ತಾ ಇದೆಯಾ ಅಂತ ಕೇಳಲಿಲ್ಲ. ಮಾಡೋಣ ಇದಾ, ಆಮೇಲೆ ಹಾಗೇ ಏನಾದರೂ ಶಾರ್ಟ್ ಕಟ್ ಅಂತ ಹೇಳಿ ಒಂದು 5 ಸೆಕೆಂಡ್ ಡಿಲೇ ಮಾಡಿದ್ರೆ, ಕಟ್ ಹೇಳಿ ಓಕೆ ಅಂತ ಹೇಳೋದನ್ನು ಡಿಲೇ ಮಾಡಿದ್ರೆ ಅವ್ರು ಅಲ್ಲಿಂದನೇ ಇನ್ನೊಂದು ಮಾಡಿಬಿಡ್ಲಾ ಅಂತ ಕೇಳೋರು. ಸರ್, ಆ ಸಬ್ಮಿಷನ್ ಇದೆಯಲ್ಲ, ಸಬ್ಮಿಷನ್ ಟು ದ ಆರ್ಟ್, ನಾಟ್ ಫಾರ್ ಡೈರೆಕ್ಟರ್, ನಾಟ್ ಫಾರ್ ಎನಿಬಡಿ. ತಾನು ಏನು ಮಾಡ್ತಾಯಿದ್ದೀನಿ ಅದಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ವ್ಯಕ್ತಿತ್ವ. ಇವತ್ತು ಹಂಗಲ್ಲ. ನನ್ನ ಗೆಟಪ್ ಏನು, ಎಲ್ರಿ ಇದು ಹಿಂಗಿದೆ, ಚೇಂಜ್ ಮಾಡಿ ಇದನ್ನು ಅಂತ ಆ ಗೆಟಪ್ಗಳ ಮೇಲೆ ತಮ್ಮ ಇದನ್ನು ಸಮರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಗೆಟಪ್ಗಳಲ್ಲ. ಅವರೊಂದು ಮಾತು ಹೇಳ್ತಾಯಿದ್ರು, ಆ ಮಾತು ಯಾವಾಗಲೂ ನಾನು ಜ್ಞಾಪಕ ಇಟ್ಕೋತೀನಿ. ಅದನ್ನು ಪ್ರತಿಯೊಬ್ಬ ನಟನಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾತ್ರ ನನ್ನನ್ನು ಚಿತ್ ಮಾಡಬೇಕೇ ಹೊರತು ನಾನು ಪಾತ್ರವನ್ನು ಚಿತ್ ಮಾಡಬಾರ್ದು. ಸತ್ಯ. ಎಂಥ ಒಳ್ಳೆಯ ಮಾತು ಗೊತ್ತಾ ಅದು. ಪಾತ್ರ ನನ್ನನ್ನು ಕೆಳಗೆ ಹಾಕಬೇಕು, ಅದು ವಿಜೃಂಭಿಸಬೇಕು. ನಾನು ಪಾತ್ರವನ್ನು ಕೆಳಗಾಕಿ ನಾನು ವಿಜೃಂಭಿಸುವುದಲ್ಲ. ಇದನ್ನು ದಯಮಾಡಿ ಪ್ರತಿಯೊಬ್ಬ ನಟನೂ ತನ್ನ ಇದೆಯಲ್ಲ ಮಂಡೆ ಇದ್ದರೆ ಅದರಲ್ಲಿ ಒಳಗಡೆ ಇಳಿಸ್ಕೋಬೇಕು. ಚೆನ್ನಾಗಿ ಹೇಳಿದ್ರು. ಇಲ್ಲದಿದ್ರೆ ಏನಾಗುತ್ತೆ, ಪ್ರತಿ ಸಲ ನಾನು ಗ್ರೇಟ್ ಅನ್ನೋದು ಕಾಣಿಸ್ತಾ ಇರೋದು. ನಾನು ಗ್ರೇಟು ಅಲ್ಲ, ಪಾತ್ರ ಗ್ರೇಟು. ಇಲ್ಲಿ ಹೋದರೆ ಕಲೆನೂ ಉಳಿಯಲ್ಲ, ಕಲಾವಿದನೂ ಉಳಿಯಲ್ಲ. ಸೊ ನಮ್ಮಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಕಂಡಿದ್ದೇವೆ ಈಗಾಗಲೇ. ಈಗಲೂ ಕನ್ನಡದ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟ ನಟಿಯರು ನಿಜವಾಗಿಯೂ ಕಲೆಕ್ಟಿವ್ ಎಫರ್ಟಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಚಿತ್ರಗಳನ್ನು ತರ್ಬೋದು. ಮೊದಲನೇದಾಗಿ ಬಹಳಷ್ಟು ಜನ ನಿರ್ಮಾಪಕರಿಗೆ ತಾವು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾರೋ ಒಬ್ಬರು ನಟರು ಕಾಲ್ ಶೀಟ್ ತೊಗೊಂಡ್ಬಿಟ್ರೆ ನಾವು ಮಾಡಿಬಿಡ್ತೀವಿ ಅಂತ. ಹಿಂದೆ ಆಗಿರಲಿಲ್ಲ. ಪಾರ್ವತಮ್ಮನವರು ಯಾವತ್ತೂ
ಈ ನಟನಿಗೆ ಕತೆ ಮಾಡು, ಈ ನಟನಿಗೆ ಸಿನಿಮಾ ಮಾಡು ಅಂತ ಹೇಳಿಲ್ಲ ನನಗೆ. ಕತೆ ಕೇಳಿ, ಕತೆ ಚೆನ್ನಾಗಿದೆ, ಇದನ್ನು ಯಾರಿಗೆ ಮಾಡ್ಬೋದಾ ಅಂತ ಕೇಳಿದ್ರೆ ಹೊರತು ಇವನಿಗೆ ಕತೆ ಮಾಡ್ಕೊಂಬ ಅಂತ ಹೇಳಿಲ್ಲ. ಹಾಗೆಯೇ ವರ್ಗೀಸ್ ಅಂತ ಪ್ರೊಡ್ಯೂಸರ್, ಏನು ಬೇಕಾದ್ರೆ ಮಾಡಿ ನಿಮ್ಮ ಇಷ್ಟ. 10 ಲೀಫ್ ಇರ್ತಿತ್ತು ಆಗ ಚೆಕ್ಗೆ, 10 ಲೀಫಿಗೆ ಸೈನ್ ಮಾಡಿಬಿಟ್ಟು ತಂದು ನನ್ನ ಎದುರಿಗೆ ಇಟ್ಬಿಟ್ಟು ಸಿನಿಮಾ ಮಾಡಪ್ಪ ಅಂದ್ಬಿಟ್ಟು ಹೋಗೋರು. ಒಂದೊಂದು ಪೈಗೂ ಲೆಕ್ಕ ಇಟ್ಕೊತಾ ಇದ್ದೆ ನಾನು, ಯಾಕೆಂದರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ರಷ್ಟು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ನನ್ನ ರೆಮ್ಯುನರೇಷನ್ ಬರೀತಾ ಇರಲಿಲ್ಲ ನಾನು. ಕೊನೆಯಲ್ಲಿ ಎಲ್ಲ ಸಿನಿಮಾ ಮುಗಿದ ಮೇಲೆ ರಿಲೀಸ್ ಆದ ದಿವಸ ಹೋಗಿ ಸರ್ ಇಷ್ಟು ಟೋಟಲ್ ಖರ್ಚಾಗಿದೆ ಸರ್, ಇಷ್ಟಾಗಿದೆ, ಇಷ್ಟ ಎಲ್ಲ ಕೊಟ್ಟು ಆ ರೆಮ್ಯುನರೇಷನ್ ಖಾಲಿ ಬಿಟ್ಬಿಟ್ಟು ಕೊಡ್ತಾ ಇದ್ದೆ. ಇವತ್ತು ಹಂಗಿಲ್ವಲ್ಲ, ಬರ್ತಿದ್ದಂಗೆ ಎಷ್ಟು ನನ್ನ ರೆಮ್ಯುನರೇಷನ್, ನಂದು ಫಸ್ಟ್ ಅಡ್ವಾನ್ಸ್ ಕೊಡಿ ಸರ್ ಅಂತಾನೆ. ಸೊ ಕಮಿಟ್ಮೆಂಟ್ ಈಸ್ ಡಿಫ್ರೆಂಟ್. ನಾವು ಕಲೆಗೆ ಕಮಿಟ್ ಆಗಬೇಕು. ಇವತ್ತಿನ ಸ್ಥಿತಿ ಆ ಥರ ಇಲ್ಲದೆ ಇರೋದ್ರಿಂದ, ನಾವು ದುಡ್ಡಿನ ಮೇಲೆ ಸಾಕಷ್ಟು ಒತ್ತಡ ಆಗ್ತಾ ಇರೋದ್ರಿಂದ ಆ ದುಡ್ಡು ಏನು ಮಾಡ್ತಾ ಇದೆ, ಇವರನ್ನ ಎಲ್ಯೂಸಿವ್ ಮಾಡ್ತಾ ಇದೆ. ಎಲ್ಲರೂ ಕೋಟಿಗಟ್ಟಲೆ ಮಾತಾಡ್ತಾ ಇದ್ದಾರೆ, ನಮ್ದು ಇಷ್ಟು ಗಳಿಕೆ ಆಯಿತು, ಇಷ್ಟು ಗಳಿಕೆ ಆಯಿತು, ಹಾಗೆ ಹೀಗೆ ಅಂತ. ಕಂಟೆಂಟ್ ಬಗ್ಗೆ ಮಾತಾಡ್ತಿಲ್ಲ. ಅದ್ಭುತವಾದ ಕಂಟೆಂಟು, ಯಾರೂ ಮಾಡಿರಲಿಲ್ಲ ಇಂಥ ಕಂಟೆಂಟನ್ನು ಮಾಡ್ತಾ ಇದ್ದಾರೆ, ಅದು ಹೇಳ್ತಾ ಇಲ್ಲ. ಕಂಟೆಂಟ್ಗಳ ಬಗ್ಗೆ ಮಾತಾಡಬೇಕು. ಅವ್ರ ಕಂಟೆಂಟ್ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ 10 ಫೈಟು 5 ಹಾಡು, ಇದು ಕಂಟೆಂಟ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಎಲ್ಲೋ ಒಂದೋ ಎರಡೋ ರಿಷಬ್ನ ಪ್ರಯೋಗಗಳೇನಾಗಿದೆ, ಕಾಂತಾರದ ಪ್ರಯೋಗ, ಆ ಥರದ ಒಂದೆರಡು ಪ್ರಯೋಗಗಳು ಒಟ್ಟಾರೆಯಾಗಿ ಒಂದು ಹೊಸ ತಿರುವನ್ನು ಕೊಡ್ತಾ ಇವೆ. ಅದಾಗಬೇಕೀಗ, ಆ ಥರದ್ದಾಗಬೇಕು. ಇದು ಹೊಸ ನಿರ್ಮಾಪಕ, ನಿರ್ದೇಶಕ ಇವರೆಲ್ಲರೂ. ಆಮೇಲೆ ಈಗ ಬರೋ ನಿರ್ಮಾಪಕರು ನಮ್ಮ ಹತ್ರ ಬರೋದೇ ಇಲ್ಲ. ಮತ್ತೆ ಎಲ್ಲ ಮಾಡಿಬಿಟ್ಟು ಕೈಯೆಲ್ಲ ಸುಟ್ಕೋರ್ತಾರಲ್ಲ, ಆವಾಗ ಬರ್ತಾರೆ. ಬಂದುಬಿಟ್ಟು ಸಾರ್ ನಿಮ್ಮ ಅಸಿಸ್ಟೆಂಟು ಅಂತ ಹೇಳ್ದ ಸರ್ ಅವನು, ಅಲ್ವಾ ಸರ್ ಅಂತ. ಮೊದಲೇ ಬರೋಕ್ಕೆ ತಾನೆ ಅಸಿಸ್ಟೆಂಟು ಅಲ್ವ ಅಂತ ಕೇಳಿ ಆಗಲೇ ಹೇಳ್ತಿದ್ದೆ, ಅವನು ಎಷ್ಟನೇ ಅಸಿಸ್ಟೆಂಟ್ ಅಂತ ಹೇಳ್ತಾ ಇದ್ವಪ್ಪ. ಎಲ್ಲ ಆಗಿ ಸರ್ 50 ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿಂದ ಸರ್ 5 ಕೋಟಿ ಆಗ್ಬಿಟ್ಟಿದೆ ಸರ್ ಅಂತ ಬಂದರೆ ನಾನೇನು ಮಾಡೋಕ್ಕೆ. ಅದ್ರ ಬಂದು ಸೀದಾ ನನ್ನ ಹತ್ರ ಬಂದಿದ್ರೆ 5 ಕೋಟಿ ತೊಗೊಂಡು 5 ಕೋಟಿಗೆ ಒಂದು ಸಿನಿಮಾ ಮಾಡ್ತೀನಪ್ಪ ಅಂದರೆ, ನೋಡಪ್ಪ ನೀನು 5 ಕೋಟಿ ಈ ಥರ ಸಿನಿಮಾ ಮಾಡ್ಬೋದು ಅಂತ ಹೇಳ್ಬೋದಾಯ್ತು ಅವನಿಗೆ. ಕರೆಕ್ಟು. ಕಂಟೆಂಟನ್ನು ನಾವು ಅವನಿಗೆ ಫೀಡ್ ಮಾಡ್ಬೋದಾಯ್ತು. ಅನುಭವದ ಮಾತು ಮಾಡಲಿಲ್ಲ. ಹಿಂಗೆ ಬರುತ್ತೆ, ಹಿಂಗೆ ಆಗಿದೆ ತುಂಬ. ಸೊ ಆ ಥರದವ್ರು ಇರುತ್ತೆ. ಇನ್ನು ಕೆಲವರು ಏನೋ ಪ್ಯಾಷನ್ಗೆ ಬರ್ತಾರೆ ಸಿನಿಮಾ ಮಾಡೋಕ್ಕೆ. ಸರ್ ನಮ್ಮ ಮಗನ್ನ ಹೀರೋ ಮಾಡಿಬಿಡಿ ಸರ್, ಅವನಿಗೆ ಟ್ರೈನಿಂಗ್ ಆಗಿರಲ್ಲ, ಏನು ಅಟ್ಲೀಸ್ಟ್ ಟ್ರೈನರು ಮಾಡಬೇಕು. ಅವನು ಟ್ರೈನ್ ಮಾಡೋಣ ಸರ್, ಫಸ್ಟ್ ಟ್ರೈನ್ ಮಾಡೋಣ ಸರ್, 1 ವರ್ಷ ಟ್ರೈನಿಂಗ್ ಆಗಲಿ ಸರ್, ಅವನ್ನ ನಿಮ್ಮ ರಂಗಭೂಮಿಲಿ ಕೆಲಸ ಮಾಡಿಸಿ ಸರ್, ಆ ಥರ ಏನಾದ್ರು ಮಾಡಿ ಆಮೇಲೆ ಅವನ್ನ ಮುಂದೆ ತರಬೇಕು. ಅದು ಇಲ್ಲ, ಬಂದ್ಬಿಟ್ಟಾಗೆ ಈ ತರಹದ ಯಾವ್ಯಾವುದೋ ಕಾರಣಗಳಿಂದ ಸಿನಿಮಾ ಮಾಡೋದಿದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಕಾರಣ ಒಂದೇ ಆಗಬೇಕು, ಅದು ಒಳ್ಳೆ ಸಿನಿಮಾ ಮಾಡಬೇಕು. ಅದು ಕನ್ನಡದ ಸಿನಿಮಾವನ್ನು ಲೋಕಕ್ಕೆ ಒಂದು ಕೊಡುಗೆ ಆಗಬೇಕು. ಕನ್ನಡ ಸಿನಿಮಾ ಲೋಕಕ್ಕೆ ಅದ್ರಲ್ಲಿ ದುಡ್ಡು ಬರುತ್ತೋ ಬರಲ್ವೋ ಗೊತ್ತಿಲ್ಲ ನನಗೆ, ಬಟ್ ಮಾಡಬೇಕು. ಈಗ ಹಂಗಿಲ್ಲ, ದುಡ್ಡು ಬರಲೇಬೇಕು ಸರ್, ಇಲ್ಲ ನೋಡಿ ಸರ್ ಅಂತ ಅವನು ಮೊದಲೇ ಹೇಳ್ಬಿಡ್ತಾನೆ. ಏನು ನೋಡಿ ಸರ್ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಹೊಡೆದಾಕ್ಬಿಡ್ತಾನೆ ನಮ್ಮನ್ನು ಅನ್ನೋಂಗಿರುತ್ತದೆ. ದುಡ್ಡು ಬರಲೇಬೇಕು, ಅದು ಇದು ಭಾಳ ತಪ್ಪು. ನಿಮ್ಮ ಬದುಕಿನ ರೀತಿ ಇದೆಯಲ್ಲ ಸರ್, 70 ಅಂದರೆ ನೀವು ಹಾಗೆ ಅನಿಸಲ್ಲ ನಮಗೆ. ಬಿಕಾಸ್ ನಿಮ್ಮ ಸಿನಿಮಾ ಮೇಲಿರೋ ಪ್ರೀತಿ, ಬೆನಕ ನಿಮ್ಮ ರಂಗತಂಡದ ಮೇಲಿರೋ ಪ್ರೀತಿ, ಪ್ರತಿದಿನದ ನಿಮ್ಮ ಬರೆಯುವಿಕೆ, ಕಲಿತುಕೊಳ್ಳುವಿಕೆ, ಓದುವಿಕೆ, ಆ ಉತ್ಸಾಹ ಸರ್, ಇವರು ನಮ್ಮೆಲ್ಲರಿಗೂ ಪ್ರೇರಣೆ, ಅದಂತೂ ನಿಜ. ಇಲ್ಲ, ನಾನು ಈಗಲೂ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಕನ್ನಡ ಸಿನಿಮಾಗಳಿಗೆ ಹಾಂ ಸರ್, ಭಾಳಷ್ಟು ಟ್ಯಾಲೆಂಟ್ಸ್ ಇದೆ, ಬ್ಯೂಟಿಫುಲ್ ಟ್ಯಾಲೆಂಟ್ಸ್. ಹೊಸ ಹುಡುಗರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಕೆಲವರೆಲ್ಲ ವೇಸ್ಟ್ ಆಗ್ತಿದೆ ಅದು. ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಅವರಿಗೆ ಸರಿಯಾದಂತಹ ಒಂದು ಗ್ರೂಮಿಂಗ್ ಆಗಿಲ್ಲ. ಯಾವ ರೀತಿ ಆಗಬೇಕಾಗಿತ್ತು, ನರ್ಚರಿಂಗ್ ಅವಾಗ ಆಗ್ತಿತ್ತು. ಮೊದಲು ಒಬ್ಬೊಬ್ಬ ನಿರ್ದೇಶಕ ಒಂದೊಂದು ಸಿನಿಮಾ ಮಾಡಿದ್ರೆ ಆ ಆ್ಯಕ್ಟ್ರಿಗೆ ಬೇರೆ ಒಂದು ಶೇಪೇ ಕೊಡೋರು. ಆ ರೀತಿ ಒಂದು ಹೊಸ ಇದನ್ನು ಇಮೇಜ್ಗಳನ್ನ ಕೊಡ್ತಾಯಿದ್ರು, ಹೊಸ ಅಪ್ರೋಚ್ ಕೊಡ್ತಾಯಿದ್ರು. ಅದನ್ನು ಈಗ ಮಾಡ್ತಾಯಿಲ್ಲ. ಎಲ್ಲರೂ ಒಂದೇ ಮೂಸೆ, ಒಂದೇ ಥರ, ಅದೇ ಹೇಳಿದ್ನಲ್ಲ ಜೆರಾಕ್ಸ್, ಆ ಥರ. ವೆನ್ ಯು ಲುಕ್ ಬ್ಯಾಕ್, ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ ನನಗೆ ತುಂಬ ಹರೀಶ್ ಈ ಬೆಳ್ಳಿ ಪರದೆ ನನಗೆ ಬೆರಗುಗೊಳಿಸ್ತು ಅನ್ನೋದು ಏನಾದರೂ ಇದೆಯಾ ಸರ್? ಅದು ಮೊದಲಿಂದಲೂ ಇದೆ. ಓಕೆ, ನನಗೆ ಜೀವನದಲ್ಲಿ ಕೇವಲ ಬೆಳ್ಳಿ ಪರದೆ ಅಷ್ಟೇ ಅಲ್ಲ, ನನಗೆ ಸಾಕಷ್ಟು ಪ್ರತಿಯೊಂದು ಕ್ಷಣವೂ ಕೂಡ ನನ್ನನ್ನು ಬೆರಗುಗೊಳಿಸುತ್ತೆ. ಸುಮ್ಮನೆ ಆಕಾಶ ನೋಡ್ತಾ ಇದ್ರೆ, ಮೋಡ ಓಡಾಡ್ತಾ ಇದ್ರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದೇ ಬೆರಗುಗೊಳಿಸುತ್ತೆ. ಅರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಓಡಾಡುತ್ತೆ ಅಂತ. ನಾನು ಯಾವತ್ತೂ ಕಣ್ಣು ಮುಚ್ಚಿ ಕೂರೋದಕ್ಕೆ ಇಷ್ಟಪಡೋದೇ ಇಲ್ಲ. ನಾನು ಎಷ್ಟೇ ಟ್ರಾವೆಲಿಂಗಲ್ಲಿ ನಾನು ನಿದ್ದೆ ಮಾಡೋದೇ ಇಲ್ಲ. ಅದು ಫ್ಲೈಟಲ್ಲೇ ಇರಲಿ, ಟ್ರೈನಲ್ಲೇ ಇರಲಿ, ಕಾರಲ್ಲೇ ಇರಲಿ, ನಾನು ಹೊರಗಡೆ ನೋಡ್ತಾ ಇರ್ತೀನಿ. ಓಕೆ, ನನಗೆ ಆ ಮೂಮೆಂಟ್ಗಳ ಜೊತೆಯಲ್ಲಿ ಆಗ್ತಾ ಇರುತ್ತಲ್ಲ, ಅಲ್ಲೇನೂ ನಡೀತಿರುತ್ತಲ್ಲ, ಅದು ನೋಡ್ತಾ ಇರ್ತೀನಿ. ಸೊ ಡ್ರೈವಿಂಗ್ ಸೀಟ್ ಪಕ್ಕ ಕೂತಿರ್ತೀರಾ ನೀವು? ನಿದ್ದೆ ಮಾಡಲ್ವಲ್ಲ? ನಿದ್ದೆ ಮಾಡಲ್ಲ. ನಮ್ಮ ಇಡೀ ಟ್ರೂಪ್ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನು ಮುಂದೆ ಕುಳಿಸ್ಬಿಡೋರು, ನಿದ್ದೆ ಮಾಡಲ್ಲ. ಯಾಕಂದ್ರೆ ಉಳಿದವರೆಲ್ಲ ಬೇರೆ ಬೇರೆ ಕಾರಣಗಳಿಗೆ ನಿದ್ದೆ ಹೊಡಿಯೋರು. ಇಲ್ಲಿ ಹೇಳಕ್ಕಾಗಲ್ಲ, ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ಆ ಹೆಣ್ಮಕ್ಳನ್ನ ಮನೆಗೆ ತಲುಪಿಸೋವರೆಗೂ ನಮ್ಮ ಜವಾಬ್ದಾರಿ. ಹಾಗಾಗ್ಬಿಟ್ಟು ನಿದ್ದೆ ಇಲ್ಲದೆ ಕಾಯ್ಕೊಂಡು ಅವನಿಗೆ ಲೆಫ್ಟು ರೈಟು ಹೇಳ್ಕೊಂಡು ಅವನ ಹತ್ರ ಮಾತಾಡಿಕೊಂಡು ಅವನ ಆಗಾಗ ಕಾಫಿ ಕುಡಿಸ್ಕೊಂಡು ಎಲ್ಲ ಹೋಗ್ತಾ ಇದ್ವಿ ನಾವು.
ಅಂದರೆ ದಟ್ ವಾಸ್ ಹೌ ಸಮಾಜದ ಒಟ್ಟಾರೆ ಕೇರ್ ಟೇಕಿಂಗ್ ಇದೆಯಲ್ಲ ಅದು ಗ್ರೂಮ್ ಆಗಿದ್ದು ಆ ರೀತಿ ನನಗೆ. ಬಟ್ ನೀವು ಜೀವನದ ಪ್ರತಿಯೊಂದು ಕ್ಷಣನೂ ಅನುಭವಿಸ್ತೀರಾ ಸರ್. ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು ಒಂದು ಬಜ್ಜಿ ಬೋಂಡ ತಿನ್ನೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಹಿಡಿದು ಯು ಲವ್ ಇಟ್. ಅದು ನಮ್ಗೆ ಭಾಳ ಇಷ್ಟ ಆಗಿದ್ದು. ಇಲ್ಲ, ಆ ಥರ ಇದ್ದಾಗಲೇ ನಮಗೆ ಇನ್ನೊಂದು ಏನನ್ನೋ ಕೊಡೋದಕ್ಕೆ ಸಾಧ್ಯ ಆಗೋದು. ಅಲ್ಲ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಮಗುಗೆ ಇಡಿಸ್ಬೋದೇನೋ, ಹಾಗಾದ್ರೆ ಅದು ಮಕ್ಕಳ ಸಿನಿಮಾ ಆ ಮಗು ಥರ ಮಾಡಬೇಕು ಅನ್ನೋ ಇದು ಒಂದು ಅರ್ಥ ಆಗುತ್ತೆ. ಇಲ್ಲದ್ರೆ ನಮಗೆ ಅದು ಅರ್ಥವೇ ಆಗದೇ ಇದ್ದರೆ ನಾವು ಆ ರೀತಿ ಮನಸ್ಸಿಗೆ ಒಪ್ಪುವ ಎಲ್ಲ ಮನಸ್ಸಿಗೆ ಒಪ್ಪುವಂಥ ಕ್ರಿಯೆ ಮಾಡೋಕ್ಕಾಗಲ್ಲ. ರಂಗಭೂಮಿ ನಮಗೆ ಹೇಳ್ಕೊಟ್ಟಿರೋದು ಏನಪ್ಪ ಅಂದರೆ, ರಂಗಭೂಮಿ ಒಳಗೊಳ್ಳುವ ಕ್ರಿಯೆಯನ್ನು ಕಳಿಸ್ಕೊಡುತ್ತೆ. ಪ್ರತಿಯೊಬ್ಬರನ್ನು ಒಳಗೊಳಿಸುತ್ತೆ, ಎಲ್ಲರನ್ನೂ ಒಳಗೊಳ್ಳುತ್ತೆ, ಇನ್ಕ್ಲೂಡಿಂಗ್ ಪ್ರೇಕ್ಷಕನನ್ನು ಕೂಡ ಒಳಗೊಳಿಸುತ್ತೆ. ಈ ರೀತಿ ಒಳಗೊಳ್ಳುವಿಕೆಯ ಕೆಲಸವನ್ನು ಸಂಸ್ಕೃತಿಯ ವಾಹಕರಾಗಿ ಸಂಸ್ಕಾರಯುತ ಪ್ರಭಾವವನ್ನು ಬೀರುವಂತಹ ಒಂದು ಮಾಧ್ಯಮ ಇರುವಾಗ ಅದನ್ನು ನೀವು ಬಹಳ ಜವಾಬ್ದಾರಿಯಿಂದ ಮಾಡಬೇಕು. ನಮ್ಮಲ್ಲಿ ಬೇಜವಾಬ್ದಾರಿಯಿಂದ ಮಾಡ್ತಾ ಇರೋದೇ ಇವತ್ತಿನ ಈ ಅಧಪತನಕ್ಕೆ ಕಾರಣ. 400 ಸಿನಿಮಾ ನಾನು ಸೆನ್ಸಾರ್ ಬೋರ್ಡಲ್ಲಿದ್ದೀನಿ. ಹೌದು, ಲಾಸ್ಟ್ ಇಯರು 488. ಯಪ್ಪ, ಆಯಿತಾ? ಒಂದು ವರ್ಷಕ್ಕೆ 488 ರೆಕಾರ್ಡ್ ಸರ್. ಎಷ್ಟು ವರ್ಷಕ್ಕೆ ಎಷ್ಟು ದಿನನಪ್ಪ? 365 ದಿನ. ಮತ್ತು 488 ಸಿನಿಮಾ ತಗೊಂಡು ನಾನೇನು ಮಾಡಲಿ? ದಿನಕ್ಕೆ ಒಂದು ಸಿನಿಮಾ ಅಲ್ಲ, 1.5 ಸಿನಿಮಾ ನೋಡಿದ್ರು ಮುಗಿಯಲ್ವಲ್ಲಯ್ಯ. ಯಾಕೆ ಮಾಡ್ತೀವಿ ಹಾಗಾದ್ರೆ? ಕನ್ನಡ ಸಿನಿಮಾ ಡಿಮ್ಯಾಂಡ್ ಸಪ್ಲೈ ಎಲ್ಲಿದೆ? ದೇರ್ ಇಸ್ ನೋ ಡಿಮ್ಯಾಂಡ್. ಸರ್ಪ್ಲಸ್ ಕೊಡ್ತಾ ಇದ್ದೀರಾ, ಸಪ್ಲೈ ಯಾರಿಗೆ ಕೊಡ್ತಾ ಇದ್ದೀರಾ? ಎಲ್ಲರೂ ಏನು ಹೇಳೋದು, ಇಟ್ ಈಸ್ ಏನೋ ಒಂಥರ ಏನೋ ಇದು ಪ್ಯಾಷನ್. ಯಾರ ಪಾಪ ಡಾಕ್ಟ್ರು ಪ್ಯಾಷನ್ ಒಂದು ಸಿನಿಮಾ ಮಾಡ್ಬಿಡ್ತೀವಿ ಸರ್ ಬಂದ ಸಂತೋಷ. ಅದರ ಸಿದ್ಧತೆ ಏನು ಸರ್? ನನಗೆ ಗೊತ್ತು ಸರ್, ನಾನು ಕಾಲೇಜಲ್ಲಿ ಇದ್ದಾಗೆಲ್ಲ ಬರೀತಿದ್ದೆ ಸರ್. ಆಯಿತು, ಏನಾಯಿತು ಸಿನಿಮಾ? ಯಾಕೆ ಆ ರೀತಿ ಆಗುತ್ತೆ ಅಂದರೆ, ಒಬ್ಬ ಪ್ರೊಫೆಷನಲ್ ಜೊತೆ ಬೆಳೆಯಲ್ಲ ಅವರು. ಅದೇ ಡಾಕ್ಟ್ರ್, ನಾನು ಫಾರ್ ಎಕ್ಸಾಂಪಲ್ ಅವ್ನು ಡಾಕ್ಟ್ರು, ನಾನು ಸೀದಾ ಹೋಗ್ಬಿಟ್ಟು ಸರ್ಜರಿಗೆ ಹೊಟ್ಟೋಗ್ತೀನಾ? ಓಟಿಗೆ ಹೋಗ್ತೀರಾ? ಓಟಿಗೆ ಕಳಿಸ್ಬಿಡ್ತಾರ ನನ್ನ? ಇದು ಹಾಗೇನೆ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಓಟಿ ಬಿಡ್ರಿ ರೀ ಅಂತ ಹೋಗಿ ಓಟಿ ಮಾಡೋಕ್ಕೆ ಇಲ್ಲ. ಪಾಯಿಂಟ್ ಟೇಕನ್. ಇದು ಹಾಗೇನೆ ಎಜುಕೇಷನ್ ಜೊತೆಗೆ ಇಲ್ಲ ಒಂದು ಗುರು ಪರಂಪರೆ ಇಲ್ಲಾದರೂ ಆತ ಕಲ್ತಿರಬೇಕು. ನಾವು ಕಲ್ತಿದ್ದು ಗುರು ಪರಂಪರೆಯಲ್ಲಿ, ಹಾಗಂತ ಹೇಳಿ ಸುಮ್ಮನೆ ಕೂತಿರಲಿಲ್ಲ. ಹಾಗೇನೆ ಈ ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ ಹೋಗ್ತಾ ಇದ್ವಿ, ಫೆಸ್ಟಿವಲ್ಗಳು ಎಲ್ಲೇ ನಡೆದ್ರು ಹುಡ್ಕೊಂಡು ಹೋಗಿ ಫೆಸ್ಟಿವಲ್ ಸಿನಿಮಾ ನೋಡ್ತಾ ಇದ್ವಿ. NSD ಎಲ್ಲ ವರ್ಕ್ಶಾಪ್ಗೂ ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ. ನಿಮ್ಮನ್ನ ಎಲ್ಲ ಫೆಸ್ಟಿವಲ್ಗಳಲ್ಲಿ, ಸಿನಿಮಾ ಫೆಸ್ಟಿವಲ್ಗಳಲ್ಲಿ ನಾವು ನೋಡ್ತೀವಿ. ನಿಮ್ಮನ್ನು ಯಾವ ಪಾರ್ಟಿಲೂ ನೋಡಲ್ಲ ನಾವು. ಅದೇ ಪಾರ್ಟಿ ಬೇಕಾಗಿಲ್ಲ, ಅದೇ ಪಾರ್ಟಿ ನನಗೆ. ಸಿನಿಮಾ ನೋಡೋದು ದೊಡ್ಡ ಪಾರ್ಟಿ, ಅದು ಬೆಳೆಸ್ಕೋಬೇಕು. ಸೊ ಹಾಗಾಗಿ ಎಜುಕೇಷನ್ ಎಲ್ಲಿಂದ ಬರುತ್ತೆ? ಶಿಕ್ಷಣ ಎಲ್ಲಿಂದ ಬರುತ್ತೆ? ಆ ಶಿಕ್ಷಣದ ಎಲ್ಲ ಆಯಾಮಗಳನ್ನು, ಅದಕ್ಕೆ ಕಣ್ಣು ಕಿವಿ ತೆರೀರಿ ಅಂತ ಹೇಳೋದು. ಈಗ ಕಣ್ಣು ಕಿವಿ ತೆರೀದೇ ಇದ್ದರೆ ಅವನಿಗೆ ಯಾವುದು ಹೃದಯಕ್ಕೆ ಹೋಗುತ್ತೆ, ಯಾವುದು ತಲೆಗೆ ಹೋಗುತ್ತೆ? ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ರೆ ಅವನದಷ್ಟೇ ಕಾಣಿಸ್ತಾ ಇರುತ್ತೆ, ಅವನದಷ್ಟೇ ಕೇಳಿಸ್ತಾ ಇರುತ್ತೆ ಅವನಿಗೆ. ಬೇರೆ ಕಾಣೋದು ಇಲ್ಲ, ಕೇಳೋದು ಇಲ್ಲ. ಇಡೀ ವರ್ಲ್ಡ್ ಇವತ್ತು ಎಲ್ಲ ಟಚ್ಚಲ್ಲಿದೆ. ಈಗ ನೀವು ಏನು ಬೇಕಾದ್ರೆ ನೋಡ್ಬೋದು. ಕೊರಿಯನ್ ಸಿನಿಮಾ ನೋಡ್ತೀರಾ, ಎನಿಥಿಂಗ್ ಯು ಜಸ್ಟ್ ಅಲ್ವಾ? ಕರೆಕ್ಟ್. ಈ ಕಾಂಪಿಟೇಷನ್ ದೊಡ್ಡದು. ಈ ಕಾಂಪಿಟೇಷನಲ್ಲಿ ನಾವು ಇನ್ನಾಗಬೇಕಾದ್ರೆ ನಮ್ಮ ಮೂಲ ಬೇರುಗಳ ಜೊತೆಯಲ್ಲಿ ನಾವು ಬೆಳಿಬೇಕೇ ಹೊರತು ಆ ಕೊರಿಯನ್ ಸಿನಿಮಾ ಕದ್ಬೋಣ, ಈ ಚೈನೀಸ್ ಆ್ಯಕ್ಷನ್ ಹಾಕ್ಬೋಣ, ಇನ್ನೊಂದು ಇದನ್ನು ಇಲ್ಲಿಗೆ ಹಾಕ್ಬಿಟ್ರೆ ಟಕ್ ಅಂತ ಸರಿಯಾಗ್ಬಿಡುತ್ತೆ ಸಿನಿಮಾ. ಇವತ್ತು ಮಾಡ್ತಿರೋದು ಈ ಸ್ಟಿಚಿಂಗ್. ಅಲ್ಲಿಂದ ಆಚೆ ಬರಬೇಕು ಅವರು. ಆ ಸ್ಟಿಚಿಂಗ್ ಮಾಡಬೇಕು ನಿಜ, ಆದರೆ ಕಾಣುವ ಹಾಗೆ ಮಾಡಬಾರ್ದು. ಅದನ್ನು ಇದರಿಂದ ಹೇಳ್ಕೋಬೇಕು. ಈಗ ಜನ್ಮದ ಜೋಡಿ ಕತೆ ಗುಜರಾತಿ ಕತೆ, ಅದು ಪನಾಲಾಲ್ ಪಟೇಲ್ ಅವರ ಮಳೆಲ ಜೀವ ಕತೆ. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಂಥ ರೈಟರ್ ಅವರು. ಅಂಥ ರೈಟರ್ನ ಕತೆನ ನಾವು ಇಲ್ಲಿ ಮಾಡಿದ್ದೆಲ್ಲಿಗೆ? ನಮ್ಮ ಹಳ್ಳಿ ಮೈಸೂರಲ್ಲಿ. ಸೊ ಹೇಗೆ ಅದನ್ನು ನಮ್ಮದಾಗಿಸ್ಕೊಂಡ್ವಿ? ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್? ಅದು ನಿರ್ದೇಶಕನಿಗೆ ಬೇಕು, ಅದು ಆ ಥರ ಮಾಡಬೇಕು. ಅಂದರೆ ನಾವು ಆ ಕಾದಂಬರಿನೇ ಬಳಸಿದ್ದು, ಆದರೆ ಕಾದಂಬರಿಯ ಆ ವಸ್ತುವನ್ನಷ್ಟೇ ಬಳಸಿದ್ವಿ ಹೊರತು ಇಡೀ ಪರಿಸರವನ್ನು ನಮ್ಮದಾಗಿಸಿಕೊಂಡು ನಿರ್ಮಾಣ ಮಾಡಬೇಕಾದ್ದು. ಇದು ಮಾಡಲ್ಲ ಸಾಕಷ್ಟು ಜನ. ಅದಾಗಬೇಕು. ಯಾವುದೋ ಒಂದು ಕೊರಿಯನ್ ಸಿನಿಮಾ ನೋಡ್ತಾರೆ, ಭಾಳ ಚೆನ್ನಾಗಿದೆ ಸರ್, ಅದನ್ನು ಹಂಗೆ ಎತ್ಕೊಂಬಂದು ಹಂಗೆ ಸ್ವಲ್ಪ ಹೆಸರುಗಳು ಚೇಂಜ್ ಮಾಡ್ತಾರೆ, ಊರು ಚೇಂಜ್ ಮಾಡ್ತಾರೆ. ಬಟ್ ಹಂಗಲ್ಲ ಚೇಂಜ್ ಮಾಡೋದು. ನಮ್ಮ ಜೀವನ ಶೈಲಿಯಲ್ಲಿ ಏನಿರುತ್ತೆ, ನಮ್ಮ ಜೀವನ ಶೈಲಿಯಲ್ಲಿ ಏನು ಆ ರೀತಿಯಲ್ಲಿ ಒಬ್ರಿಗೊಬ್ಬರು ಸ್ಪಂದಿಸ್ತೇವೆ. ಅಲ್ಲೆಲ್ಲೋ ಅಕ್ಕ ಭಾವನ ಜೊತೆ ಹೋಗೋದನ್ನು ನೋಡಿ ತಂಗಿ ಈರ್ಷ್ಯೆ ಆಗುತ್ತೆ ಅಂತ ಅಲ್ಲೆಲ್ಲೋ ಇದ್ದರೆ ಅದನ್ನು ಇಲ್ಲೂ ಅದೇ ಥರ ಮಾಡಬೇಕಾಗಿಲ್ಲ. ಇಲ್ಲಿ ಎಷ್ಟೋ ಜನ ಅಕ್ಕ ಭಾವ ಹೋಗ್ತಾ ಇದ್ರೆ ಅಯ್ಯೋ ತಂಗಿಯರು ಬಂದು ಅವ್ರನ್ನ ಕೀಟ್ಲೆ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಬಂದು ನಿಂತು ಕಳಿಸೋರು ಇರ್ತಾರೆ. ಸೊ ಕಲ್ಚರಲ್ ಡಿಫ್ರೆನ್ಸ್ ಇರುತ್ತೆ. ಆ ಕಲ್ಚರಲ್ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ಒಂದೇ ಥರ ಅನ್ಕೊಂಡು ಮಾಡಿಬಿಟ್ರೆ ಅಪಾಯ.
ನಮಗೆ ತಮಿಳ್ನಾಡಿಗಿರೋ ಕಲ್ಚರು ಕರ್ನಾಟಕಕ್ಕಿಲ್ಲ. ಎಷ್ಟೋ ಜನ ಹೇಳ್ತಾರೆ ಸರ್ ಆ ತಮಿಳ್ ಸಿನಿಮಾ ನೋಡ್ಬೇಕಾಯ್ತು ಸರ್. ಆ ಕಲ್ಚರು ಕರೆಕ್ಟಾಗಿದೆ. ಅದೇ ತೊಗೊಂಬಂದು ಇಲ್ಲಿ ಮಾಡಿದಾಗ ನೋಡಲಿಲ್ಲ ಸರ್, ಅವು ನೋಡಲ್ಲ. ಯಾಕಂದರೆ ನಮ್ಮದಲ್ಲ. ಪಾಯಿಂಟ್. ಇವತ್ತೆಲ್ಲರೂ ಆ ರೀತಿಯ ಕಾಪಿ ಮಾಡುವ ಇದರಿಂದ ದಂಧೆ ಅಂತ ಕರಿತಾ ಇದ್ದೀನಿ, ಅದನ್ನು ಬಿಟ್ಟು ತನ್ನ ಸ್ವಂತಿಕೆಯಿಂದ ನಿರ್ಮಿಸಬಲ್ಲಂತಹ ಯಾವುದಾದ್ರೂ ಕಂಟೆಂಟ್ಗಳನ್ನು ತಾವು ನಮ್ಮದು ಅನ್ನುವ ಹಾಗೆ ಮಾಡಿದ್ರೆ ಅದು ರೀಚ್ ಆಗುತ್ತೆ. ನನ್ನ ಮೈಸೂರು ಮಲ್ಲಿಗೆ ನಾನು ನೋಡಿಬಿಟ್ಟು 1942 ಲವ್ ಸ್ಟೋರಿ ಮಾಡ್ತಾನೆ ಅವನು. ಅದು ಸೂಪರ್ ಡೂಪರ್ ಹಿಟ್. ಅವನು ಸಿನಿಮಾ ನೋಡಿ ನಾನು ಮಾಡಲಿಲ್ಲ. ಕರೆಕ್ಟ್. ನನ್ನ ಚಿಗುರಿದ ಕನಸು ಸಿನಿಮಾ ನೋಡಿಬಿಟ್ಟು ಸ್ವದೇಶ್ ಮಾಡ್ತಾನೆ ಅವನು. ಕಾರಂತರ ಕಾದಂಬರಿ ಸ್ವದೇಶ್ ಮಾಡ್ತಾರೆ. ಎರಡು ಒಂದೇ ಮೆಸೇಜೇ ಕೊಡುತ್ತೆ. ಅದರಿಂದ ಸ್ವಂತಿಕೆ ಅನ್ನೋದು ಬೇರೆ ಅಲ್ವಾ. ಅಲ್ಲಿ ಶಾರುಖ್ ಖಾನ್, ಅಲ್ಲಿ ಶಿವಣ್ಣ. ಸೊ ಹಾಗೆ ಸಿನಿಮಾ ಬೆಳಿಬೇಕೇ ಹೊರತು ನಮ್ಮದಲ್ಲದನ್ನು ನಾವು ಮಾಡ್ಲಿಕ್ಕೆ ಹೋಗಿ ಸಿಗಾಕೋಬಾರ್ದು. ಇಲ್ಲ, ನಿಮಗೆ ಆ ರೀತಿಯ ಬಹಳ ಅದ್ಭುತವಾದ ಅನುಭವ ಇರಬೇಕು. ಇದು ನಮ್ಮದಲ್ಲ ಆದರೂ ಕೂಡ ನಾನು ಮಾಡಬಲ್ಲೆ, ಯಾಕೆಂದರೆ ನನಗೆ ಆ ಅನುಭವ ಇದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಬೇಕು ಅವನು. ಆ ರೀತಿಯ ಒಂದು ದೊಡ್ಡ ಶಕ್ತಿ ಇರಬೇಕು ಅವನಿಗೆ. ಅದೇ ನಾನು ಪ್ರತಿ ಸಲ ಎಲ್ರಿಗೂ ಹೇಳೋ ಹಾಗೆ, ಯಾವುದೇ ನಿರ್ದೇಶಕ ತನ್ನ 1, 2, 3 ಸಿನಿಮಾದಲ್ಲಿ ತನ್ನ ಶಕ್ತಿಯನ್ನು ಅಗಾಧವಾಗಿದೆ ಅಂತ ಅನ್ಕೋಬೇಕಾಗಿಲ್ಲ. ಅವನೊಂದು 5-6 ಸಿನಿಮಾ ಮಾಡಲಿ, 5-6 ಸಿನಿಮಾದಲ್ಲಿ ಏನೇನು ಮಾಡ್ದ ಅನ್ನೋ ತಪ್ಪುಗಳನ್ನು ಅವನಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಅವನು ನಿಜವಾಗಿಯೂ ಕೂಡ ಕಾಂಟ್ರಿಬ್ಯೂಟರಿ ಡೈರೆಕ್ಟ್ರ ಅಂತ ಗೊತ್ತಾಗುತ್ತೆ. ನಂದು 36 ಸಿನಿಮಾ ಇದೆ. ನಾನು ಯಾರೋ ಕೇಳಿದ್ರು ಏನು ಸರ್ ನೀವು ಮನೆಯೇ ಕಟ್ಟಿಲ್ಲ ಅಂತ. 36 ಮನೆ ಕಟ್ಟಿದ್ದೀನಿ, ಬೇಕಾದಾಗ ಬಾ, ಬೇಕಾದಾಗ ಹೋಗಿ ನೋಡಿಕೊಂಡು ಅಂತ. ಥಾಟ್ ಪ್ರೊಸೆಸ್ ಚೆನ್ನಾಗಿದೆ ಸರ್. ಈ ಥರದ ಅರ್ಥೈಸುವಿಕೆ ಏನೋ ವೆರಿ ನೈಸ್. ಆ ಥರದ್ದು ರೂಢಿಸ್ಕೋಬೇಕು ನಮ್ಮಂಥವರೆಲ್ಲ, ಯಾರೇ ಆದರೂ ಅಷ್ಟೇ ಸಿನಿಮಾ ಮಾಡೋರು. ನನಗೆ ನಿಮ್ಮ ಮಾತುಗಳನ್ನು ಅಥವಾ ಈ ಥರದ ಸತ್ವಯುತ ಮಾತುಗಳಿದೆಯಲ್ಲ ಸರ್, ಜೀವನಕ್ಕೆ ಹತ್ತಿರ ಆಗೋದು, ಅಥವಾ ನಿಮ್ಮ ಅನುಭವನ ಇನ್ನೊಬ್ರಿಗೆ ಹೇಳಿದಾಗ ಪ್ರೇರಣೆ ಮತ್ತು ಅನುಕರಣೆ ಮಾಡಬೇಕು ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಿಮ್ಮ ಮಾತುಗಳು. ಐ ಥಿಂಕ್ ನೀವು ಈ ಥರದೊಂದು ಇಂಟರ್ವ್ಯೂ ಕೊಟ್ಟು ಎಷ್ಟೋ ವರ್ಷಗಳಾಗೋಯ್ತು ಸರ್. ಯಾರಿಗೂ ಮಾಡ್ತಾ ಇಡಲ್ಲ ಎಕ್ಸೆಪ್ಟ್ ನೀಗೆ ಬಂದಿದ್ದಕ್ಕೆ. ನೀನೇ ಯು ಆರ್ ದ ಕಲ್ಪ್ರಿಟ್. ನಾವು ಈಗ ಯಾಕೆ ಅಂತಂದರೆ, ಯಾಕೆ ಕೊಡ್ತಾ ಇರಲಿಲ್ಲ ಅಂದರೆ, ಪ್ಲೀಸ್ ಸರ್, 2 ರೀಸನ್. ಮಾತಾಡಿ ಏನು ಪ್ರಯೋಜನ? ನಮ್ಮ ಸತ್ತವರ ನೆರಳು ನಾಟಕದಲ್ಲಿ ಒಂದು ಡೈಲಾಗ್ ಇದೆ, ಮಾತಿಗೆ ಮಾತು ತಿಕ್ಕಿದಾಗ ರಕ್ತ ಬಂದೀತೆ ಹೊರತು ಸತ್ಯ ಕಾಣೋದಿಲ್ಲ. ಯಾವತ್ತೂ ನನಗೆ ಆ ಮಾತು ಯಾವಾಗಲೂ ಹೊಳಿತಾ ಇರುತ್ತೆ. ಮಾತಿಗೆ ಮಾತು ತಿಕ್ಕಿದಾಗ ಏನು ಬಂತು? ರಕ್ತ ಬಂತಷ್ಟೇ. ದಟ್ಸ್ ವಾಟ್ ಹ್ಯಾಪನ್. ಎಲ್ಲ ಕಡೆ ಸಂಘರ್ಷ ಯಾಕಾಗ್ತಿದೆ? ಯಾಕೆ ಘರ್ಷಣೆಗಳು? ಆ ಲೀಡರ್ ಏನು ಹೇಳ್ದ, ಈ ಲೀಡರ್ ಏನು ಹೇಳ್ದ, ಯಾಕೆ ತಿಕ್ತಾ ಇದ್ದಾರೆ ಮಾತುಗಳನ್ನ? ಅದಕ್ಕೆ ಸೈಲೆಂಟಾಗಿ ಇದ್ಬಿಟ್ರಿ, ಬೇಡ ಅಂತ. ಕಲಿಯೋನು ಬೇಕಾದ ಕಲಿತಾನೆ, ಕಲಿದೇ ಇದ್ದವನು ಇದ್ದಾನೆ ಅಲ್ಲಿ, ಅವನು ಒಬ್ಬನಿಗೊಬ್ಬ ಕಿತ್ತಾಡ್ಕೊಂಡಿದ್ದಾನೆ. ಬಟ್ ಒಪ್ಕೊಂಡು ಬಂದಿದ್ದಕ್ಕೆ ನಾನಂತೂ ಕೃತಾರ್ಥ. ಧನ್ಯವಾದಗಳು ಅನ್ಬೇಕಷ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಇಟ್ ವಾಸ್ ವಂಡರ್ಫುಲ್. ಬಿಕಾಸ್ ನಮಗೆ ಸುಮ್ಮನೆ ಕೇಳ್ತಾ ಕೂತಿರ್ಬೇಕು ಅಂತ ಅನಿಸ್ಬಿಡುತ್ತೆ. ಆ ಮಟ್ಟಕ್ಕೆ ಆ ದಿನಗಳ ಆ ಬೆರಗಿನ ಕ್ಷಣಗಳನ್ನು TS ನಾಗಾಭರಣ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಒಂದು 7-8 ವರ್ಷ ಅವರು ಈ ಥರದ್ದೆಲ್ಲೂ ಇಂಟರ್ವ್ಯೂ ಕೊಟ್ಟಿರಲಿಕ್ಕಿಲ್ಲ ನನ್ನ ಪ್ರಕಾರ. ಹಾಗಾಗಿ ಒಂದು ಪ್ರೀತಿಯಿಂದ ನಮ್ಮ ನ್ಯೂಸೋ ಬೆಳ್ಳಿ ಬೆರಗಿಗೆ ಅವರು ಬಂದದ್ದು ನಮ್ಮ ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ. ಸರ್, ಥ್ಯಾಂಕ್ಸ್ ಅ ಲಾಟ್. ವಂದನೆಗಳು. ಥ್ಯಾಂಕ್ಸ್ ಅ ಲಾಟ್ ಸರ್. ಇಲ್ಲ, ನನ್ನ ಈ ಮಾತುಗಳಿಂದ ಹಾಂ ಸರ್, ಕನ್ನಡದ ಸಿನಿಮಾ ಜಗತ್ತಿನಲ್ಲಿ ಒಂದಷ್ಟು ಹೊಳಹುಗಳು ಬಂದರೆ, ಆ ಹೊಳಹುಗಳು ಇಡೀ ಸಿನಿಮಾವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋ ಹಾಗಾಗಲಿ. ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾ ಅಂದರೆ ನಾವು ಅಂತ ಹೇಳ್ತೀವಲ್ವ, ಆ ನಾವು ಅನ್ನುವಂತಹ ಇದು ಪ್ರತಿಯೊಬ್ಬರಲ್ಲೂ ಇರಬೇಕು. ಅವ್ನಿಗೆ ಅವಾರ್ಡ್ ಬಂತು ಅಂದ್ಕೊಳ್ಳಿ, ಅವ್ನಿಗೆ ಅವಾರ್ಡ್ ಬಂತ ಅನ್ನೋದಕ್ಕಿಂತ ಅಯ್ಯೋ ನಮ್ಮ ಕನ್ನಡಗೆ ಅವಾರ್ಡ್ ಬಂತ, ನಮ್ಮ ಸಿನಿಮಾಗೆ ಬಂತ ಅನ್ನೋದನ್ನು ಅಂದ್ಕೊಂಡಾಗ ವಿಶ್ ಮಾಡೋಂಗೆ ಆಗಬೇಕು. ಅದೇ ಬಹಳ ಮುಖ್ಯ. ಅಥವಾ ಒಂದು 500 ಕೋಟಿ ಕಲೆಕ್ಟ್ ಮಾಡ್ತಾ, ಹೌದಾ ಗುಡ್, ಕಲೆಕ್ಟ್ ಮಾಡ್ತಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಕನ್ನಡದ ಔನ್ನತ್ಯಕ್ಕೆ ಅದನ್ನು ಒಂದು ಹಾದಿಯಾಗಿ ಮಾಡ್ಕೋಬೇಕು, ಒಂದು ಮೆಟ್ಲಾಗಿ ಮಾಡ್ಕೋಬೇಕು. ಆ ರೀತಿ ಆಗಲಿ ಅನ್ನೋದು ನನ್ನ ಆಶಯ. ಏನೇ ಆಗಿರಿ ನೀವು ಒಳಗೆ ಬೇಕಾದ್ರೆ ಕಿತ್ತಾಡಿ, ಆದರೆ ಒಟ್ಟಾರೆಯಾಗಿ ನಾವು ಕನ್ನಡಿಗರು ಆ ಕನ್ನಡ ಅಸ್ಮಿತೆಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮದು ಅನ್ನುವ ಅಹಂ ಇರಬೇಕು. ಅದರ ಜೊತೆಗೆ ಒಂದು ರೀತಿ ನಮ್ರತೆ, ನಾವು ನಿಮ್ಮ ಜೊತೆನೇ ಬೆಳೀತಾ ಇದ್ದೀವಿ ಅಂತ ಇನ್ನೊಬ್ಬರಿಗೆ ಹೇಳಬೇಕು. ಎಂಥ ಸತ್ಯವಾದ ಮಾತು. ಅದೇ ನಮಗೆ ಭಾಳ ಖುಷಿ ಕೊಡೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬೆಳ್ಳಿ ಬೆರಗಿನಲ್ಲಿ ನಿಜವಾಗ್ಲೂ ಬೆರಗು ಮೂಡಿಸಿದ್ದೀರಾ ನಿಮ್ಮ ಅನುಭವದ ಮಾತುಗಳಿಂದ. ಅದಕ್ಕೆ ನಾವು ನಿಜವಾಗ್ಲೂ ಸಂತೃಪ್ತರಾಗಿದ್ದೀವಿ ಸರ್. ಥ್ಯಾಂಕ್ ಯು. ಅವ್ರಿಗೊಂದು ಪ್ರೀತಿಯ ಗೌರವ ನನಗೆ ಹೇಳಿದರು ಸರ್. ಅಫ್ಕೋರ್ಸ್ ಅದು ಗೊತ್ತು, ಎಷ್ಟೋ ಸರ್ ಕೂತು ಮಾತಾಡ್ಬೇಕಾದ್ರು ಈ ಬೊಕೆ ಹಾಕಿ ಕೊಡ್ತಾರೆ ಅಂತ. ಹಾಗಾಗಿ ನಾವು ಬೊಕೆ ಎಲ್ಲ ಕೊಡಲ್ಲ, ಆದರೆ ಅವರಿಗೆ ಇಷ್ಟ ಅನಿಸುವಂಥ ಒಂದಷ್ಟು ಗೌರವವನ್ನು ನಾವು ಕೊಡ್ತೀವಿ. ನಮ್ಮ ಶೋಗೆ ಬಂದಾಗ ಸರ್ಗೆ ಬಿಸಿ ಬಿಸಿ ಕಾಫಿ ಬೇಕಿತ್ತು, ಒಂದಷ್ಟು ಬಿಸ್ಕೆಟ್ಸು ಸ್ನ್ಯಾಕ್ಸ್ ಎಲ್ಲ ಭಾಳ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸರ್, ದಿಸ್ ಈಸ್ ಫಾರ್ ಯು. ಇನ್ಮೇಲಿಂದ ನೀವು ಇದನ್ನು ಕಾಫಿ ಜೊತೆಗೆ ತೊಗೋಬೋದು. ಬಿಸ್ಕೆಟ್ಸು, ಸ್ನ್ಯಾಕ್ಸು, ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ ನಿಮಗೊಂದು
ಪ್ರೀತಿಯಿಂದ. ಇದೆಲ್ಲ ಫ್ರೂಟ್ ಆ್ಯಂಡ್ ನಟ್ಟು, ಡ್ರೈ ಫ್ರೂಟ್ಸು ಇವೆಲ್ಲ ನೀವು ಇಷ್ಟಪಡೋದನ್ನೇ ಕೊಡ್ತಾ ಇದ್ದೀವಿ ಸರ್ ನಿಮಗೆ ಪ್ರೀತಿಯಿಂದ. ಅಫ್ಕೋರ್ಸ್ ಕಿಂಗ್ಸ್ ಕ್ಲಬ್ ಕಡೆಯಿಂದ ಒಂದು ಪ್ರೀತಿಯ ಗೌರವ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಶೋಗೆ ಬರುವಂಥ ಕಲಾವಿದರನ್ನ ನ್ಯೂಸೋ ನಮ್ಮ ಟೀಮ್ ಕಡೆಯಿಂದ ನಾವು ಅವ್ರನ್ನ ಗೌರವಿಸ್ತೀವಿ. ಅದು ಈ ಕೊಡುಗೆಯನ್ನು ಕೊಡುವುದರ ಮೂಲಕ. ದಿಸ್ ಈಸ್ ಫಾರ್ ಯು ಸರ್. ಓಹೋ, ಹಾಗೆ ನ್ಯೂಸು ಯಾರಪ್ಪ? ಮುರುಗೇಶ್ ಆರ್ಟಿಸ್ಟ್ ಮುರುಗೇಶ್ ನಿಮಗೋಸ್ಕರ ಚಿತ್ರಿಸಿರುವಂಥ ಕಲಾಲೋಹ ಬ್ರೆಡ್ ಆ್ಯಂಡ್ ಬಿಲ್. ಡಾಕ್ಟರ್ ಚೇತನ ಆರ್ಟಿಸ್ಟು ನಿಮಗೋಸ್ಕರ ಒಂದು ಆರ್ಟನ್ನು ಅವರು ಮಾಡಿಕೊಟ್ಟಿದ್ದಾರೆ. ವಾರ್ಲಿ ಆರ್ಟ್ ಅಂತ ಕರೀತಾರೆ ಇದನ್ನ. ವಾರ್ಲಿ ಆರ್ಟ್. ಓಹೋ, ಇದು ಆ್ಯಕ್ಚುಲಿ ಇದು ಚೆನ್ನಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀವಿ. ಶುಭವಾಗಲಿ, ಶುಭಾಶಯಗಳು. ಮೊದಲನೇ ಲೆಗ್ಗಲ್ಲೇ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀನಿ. ಎಲ್ಲ ಸೀನಿಯರ್ಸ್ ಜೊತೆ ನಾವು ಇದ್ದೀವಿ ಅಂತ. ನಾನು ಜೂನಿಯರ್ ಅಪ್ಪ, ಐ ಆಮ್ ಸ್ಟಿಲ್ ಎ ಸ್ಟೂಡೆಂಟ್ ಆಫ್ ಸಿನಿಮಾ. ಅದು ನಿಮ್ಮ ದೊಡ್ಡ ಗುಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್ ಸರ್.